ಎಲ್ರಿಗೂ ಶುಭ ಮುಂಜಾನೆ. ರಾಮ ಮಂದಿರ ರಾಷ್ಟ್ರ ಮಂದಿರ ಅಂತ ನಮ್ಮ ದೇಶದ ಅಸ್ಮಿತೆಯನ್ನ ಸಾರುವಂತಹ ನಮ್ಮ ಹೆಮ್ಮೆಯ ರಾಮ ಮಂದಿರದ ಲೋಕಾರ್ಪಣೆಯ ಸಂದರ್ಭದಲ್ಲಿ ನಾವೆಲ್ಲ ತುಂಬಾ ಸಂತೋಷ, ಅಂದ್ರೆ ಒಂದು ಸಾಕ್ಷಿ ಆಗ್ತಾ ಇರೋದು ನಮ್ಮ ಜನ್ಮದ ಸಾರ್ಥಕ ಜನ್ಮ ಅಂತ ಅನಿಸ್ತಾ ಇದೆ. ಇಂತಹ ಸುಂದರ ಅಯೋಧ್ಯೆಯನ್ನ, ಅಂದ್ರೆ ಎಲ್ಲ ಭಾರತೀಯರ ಕನಸನ್ನ ನನಸಾಗಿರುವಂತಹ ಸುಸಂದರ್ಭದಲ್ಲಿ ಅಂತಹ ಪವಿತ್ರ ಕ್ಷೇತ್ರಕ್ಕೆ ನಾವು ಹೋಗೋ ಆಗುವಿನ ಮನಸ್ಥಿತಿ ಯಾವ ರೀತಿ ಇರಬೇಕು? ಪಾಲಿಥಿನ್ ಅನ್ನುವಂತಹ ಒಂದು ರಾಕ್ಷಸ, ಅಂದ್ರೆ ಅದನ್ನು ರಾಕ್ಷಸರಿಗೆ ಹೋಲಿಸಲಾಗಿದೆ, ಯಾಕಂದ್ರೆ ಅಷ್ಟು ಅದು ಮಾಲಿನ್ಯ ಮಾಡ್ತಾ ಇದೆ. ಇಂತಹ ಪಾಲಿಥಿನ್ ಮುಕ್ತವಾಗಿ ಹೋಗಿ ಅಲ್ಲಿನ ಕ್ಷೇತ್ರವನ್ನ ಅತ್ಯಂತ ಸ್ವಚ್ಛವಾಗಿ ಇಡುವಂತಹ ಒಂದು ಮಹದುದ್ದೇಶದಿಂದ ಎಲ್ಲರ ಗಮನದಲ್ಲೂ ಎಲ್ಲರ ಅಭಿಪ್ರಾಯಗಳನ್ನ ಸಂಗ್ರಹಿಸೋದು ಮತ್ತೆ ಈ ಮೂಲಕ ಜನರಲ್ಲಿ ಜಾಗೃತಿ ಮಾಡೋಕ್ಕೋಸ್ಕರನೇ ಇದು ಒಂದು ಸಂವಾದ ಕಾರ್ಯಕ್ರಮ. ಮುಖ್ಯವಾಗಿ ಇದು ಒಂದು ರಾಮ ಮಂದಿರದ ಖುಷಿ ಅಂದ್ರೆ ಇದು ಕೇವಲ ಅಂದ್ರೆ ನಮ್ಮೆಲ್ಲರ ಅಂತಲ್ಲ, ಒಂದು ನಾಗರಿಕತೆಯ ಗೆಲುವು. ಇಂತಹ ಹೆಮ್ಮೆ ಒಂದು ಜಗತ್ತಿಗೆ ಮಾದರಿಯಾಗಿರುವಂತಹ ನಾವು ಯಾವ ರೀತಿಯ ನಮ್ಮ ದೇವಸ್ಥಾನಗಳನ್ನ ಅಥವಾ ಮುಂದಿನ ಅಂದ್ರೆ ಮಾದರಿಯಾಗಿ ಇಟ್ಟುಕೊಂಡು, ಅಯೋಧ್ಯೆಯನ್ನ ಮಾದರಿಯಾಗಿ ಇಟ್ಟುಕೊಂಡು ಮುಂದಿನ ಎಲ್ಲ ದೇವಸ್ಥಾನಗಳಲ್ಲೂ ಈ ರೀತಿಯ ಅಳವಡಿಕೆ ಯಾವ ರೀತಿ ಆಗಬೇಕು ಎನ್ನುವಂತಹ ವಿಷಯಗಳು ಸಹ ಇವತ್ತು ಅಂದ್ರೆ ಎಲ್ಲರ ಅಭಿಪ್ರಾಯದಲ್ಲಿ ಬರಲಿದೆ. ಈ ರೀತಿಯ ಒಂದು ಯೋಚನೆ ಈಗ ಎಲ್ಲರಿಗೂ ಈ ವಿಷಯಗಳ ಬಗ್ಗೆನೇ ಮುಕ್ತವಾದಂತಹ ಒಂದು ಚರ್ಚೆ ಆಗಲಿದೆ. ಈ ವಿಷಯಗಳ ಪೂರ್ವಭಾವಿಯಲ್ಲಿ ಈ ರೀತಿಯ ಈ ಪಾಲಿಥಿನ್ ಅನ್ನೋದು ವಿಷಯ ತಜ್ಞರಿಂದ ಅದರ ಸಮಸ್ಯೆಯ ಒಂದು ಆಳವನ್ನ ಮೊದಲು ತಿಳ್ಕೊಂಡು ಆಮೇಲೆ ಮುಂದಿನ ಎಲ್ಲ ಹಂತಕ್ಕೂ ಹೋಗೋಣ ಅಂತ ಅನ್ಸುತ್ತೆ. ಇದು ಎಷ್ಟು, ನಾನೇ ಆಗ್ಲೇ ಇದನ್ನ ರಾಕ್ಷಸ ಅನ್ನುವ ಒಂದು ವರ್ಡ್ ಇಂದ ಉಲ್ಲೇಖ ಮಾಡಿದೆ. ಅದರ ಆಳ, ಅದ್ರ ಎಷ್ಟು ಕಷ್ಟ ಆಗ್ತಾ ಇದೆ ಅನ್ನುವಂತಹ ಒಂದು ಅಂಶವನ್ನ ಅದರ ವಿಷಯ ತಜ್ಞರು ಹೇಳಿದ್ರೆ ಚೆನ್ನಾಗಿರುತ್ತೆ. ಅದರ ಬಗ್ಗೆ ಏನು ಸಮಸ್ಯೆ ಸೃಷ್ಟಿ ಮಾಡ್ತಾ ಇದೆ ಅನ್ನುವಂತಹ ವಿಷಯವನ್ನ ಶ್ರೀ ರಾಮ್ ಪ್ರಸಾದ್ ಜಿ ಅವರು ನಮ್ಗೆ ಇವತ್ತು ಪ್ರಸ್ತುತಪಡಿಸ್ಕೊಡ್ಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನನ್ನು ಇಲ್ಲಿ ಆಹ್ವಾನಿಸೋದಕ್ಕೆ ಇಷ್ಟೊಂದು ಜನ ಇವತ್ತು ಒಂದು ಪರ್ಟಿಕ್ಯುಲರ್ ಸಮಸ್ಯೆ ಬಗ್ಗೆ ಮಾತಾಡಲಿಕ್ಕೆ ಬಂದಿರೋದೇ ನಮಗೆ ಬಹಳ ಖುಷಿಯ ಸಂಗತಿ. ಅದು ರಾಮ ಮಂದಿರದ ಜೊತೆಗೆ ಅದು ಸೇರ್ಕೊಂಡಿರೋದು ಒಂದು ಸ್ವಲ್ಪ ನನಗೆ ಅಸಮಂಜಸವಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಈ ಕಡೆ ಆದುದರಿಂದ ನಮಗೆ ಎಲ್ಲೋ ಬಹುಶಃ ದೇವಸ್ಥಾನಗಳಲ್ಲಿ ಇದನ್ನು ನಾವು ಕಲ್ತ್ಕೊಳ್ಳಬೇಕು, ಮಾಡಲೇಬೇಕಾಗಿ ಬರುವಂಥ ಪರಿಸ್ಥಿತಿ ಇಲ್ಲ. ಯಾಕಂತ ಹೇಳಿದ್ರೆ ಹಲವಾರು ದೇವಸ್ಥಾನಗಳಲ್ಲಿ ನಾವು ಹೋಗಿ ಮಾಡುವಾಗ ಮೊದಲು ಅರ್ಚಕನಾಗಿದ್ದು ಮಾಡಿರುವಂಥ ಕೆಲಸಕ್ಕೆ ನಾವೇ ಕೆಲವು ತಪ್ಪುಗಳನ್ನು ಮಾಡಿದ್ದೀವಿ ಅಂತ ನನಗೂ ಅನಿಸುತ್ತೆ. ಈ ವಿಚಾರದಲ್ಲಿ ಮೊದಲನೇದಾಗಿ ಎರಡು ವಿಚಾರಗಳು ಹೇಳ್ತೀನಿ. ಒಂದು ಸೈಂಟಿಫಿಕ್ ವಿಚಾರಗಳು, ಯಾಕಂದ್ರೆ ಸಂಶೋಧನೆ ಮಾಡ್ತಾ ಇದ್ದೀವಿ ಈ ವಿಚಾರದಲ್ಲಿ, ಇದೆಲ್ಲ ಮಾಡ್ತಾ ಇರೋದ್ರಿಂದ ಒಂದು ಸೈಂಟಿಫಿಕ್ ವಿಚಾರ. ಬೆಂಗಳೂರಿನ ಮಟ್ಟಕ್ಕೆ ಮತ್ತು ನಾನು ಇವಾಗ ಹರಿದ್ವಾರದಲ್ಲಿ 2 ಕುಂಭಮೇಳ ನಡೆಸಿದ್ದೀವಿ. ಮೊದಲನೇ ಕುಂಭಮೇಳ ಆದಂಥ ಒಂದು ಪರಿಸ್ಥಿತಿ, ಎರಡನೇ ಕುಂಭಮೇಳ ಆದಂಥ ಒಂದು ಪರಿಸ್ಥಿತಿಯನ್ನು ಒಂದು ಸಂಕ್ಷಿಪ್ತವಾಗಿ ಬೇಗ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಜ್ಞಾಪಕ ಇಟ್ಕೊಳ್ಳಿ, ಈ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಪೆಟ್ರೋಲಿಯಂ ಪ್ರಾಡಕ್ಟ್. ಪೆಟ್ರೋಲ್ ಅಂದರೆ ಕ್ರೂಡ್ ಆಯಿಲ್. ಜ್ಞಾಪಕ ಇಟ್ಕೊಳ್ಳಿ, ಕ್ರೂಡ್ ಆಯಿಲಿಂದ ಬರ್ತಕ್ಕಂಥ ಒಂದು ಬೈ ಪ್ರಾಡಕ್ಟ್. ಅದು ನಿಮಗೆ ಲಾಸ್ಟ್ ಪ್ರಾಡಕ್ಟ್ ಬರ್ತಕ್ಕಂಥದ್ದು ಪೆಟ್ರೋಲು ಡೀಸೆಲ್. ಅದಕ್ಕಿಂತ ಮುಂಚೆ ಬೈ ಪ್ರಾಡಕ್ಟ್ ಆಗಿ ಅಂದರೆ ಅಲ್ಲಿ ಕಸವಾಗಿ ಹೊರಗಡೆ ಬರ್ತಕ್ಕಂಥದ್ದು ಪ್ಲಾಸ್ಟಿಕ್. ಒಂದು ಸಮಯದಲ್ಲಿ ಇದು ಕಸ ಅಂತಲೇ ಪರಿಗಣನೆ ಮಾಡಿ ಅದನ್ನು ಬಿಸಾಡ್ತಾ ಇದ್ರು. ಬಟ್ ನಂತರ ಅದನ್ನು ಕಂಡುಹಿಡಿದ್ರು, ಇದರಿಂದ ಉಪಯೋಗ ಮಾಡ್ಬೋದು ಅಂತ ಹೇಳಿದ ತಕ್ಷಣ ಅದು ಈ ಕಡೆಯಿಂದ ಆ ಕಡೆಗೆ ನಮ್ಮ ಉಪಯುಕ್ತವಾದ ಒಂದು ಕಡೆಗೆ ಅಂತ ಹೇಳಿ ಅದು ಬರ ಸ್ಟಾರ್ಟ್ ಆಯಿತು. ಅದು ಕ್ರೂಡ್ ಆಯಿಲ್. ಅದಕ್ಕೆ ಕ್ರೂಡ್ ಆಯಿಲಿಂದ ಬರ್ತಕ್ಕಂಥದ್ದು. ಬಹುಶಃ ಎಲ್ರಿಗೂ ಗೊತ್ತು ಕ್ರೂಡ್ ಆಯಿಲ್ ಎಲ್ಲಿಂದ ಬಂದಿದೆ ಅಂತೇಳಿ. ಅದು ಸತ್ತ ಇದರಿಂದ ಆಗ್ತಕ್ಕಂಥ ಹೈಡ್ರೋಕಾರ್ಬನ್ಸು, ಅದು ಮರಗಳಾಗಲಿ ಅಥವಾ ಜೀವಂತ, ಇದರಿಂದ ಆರ್ಗ್ಯಾನಿಕ್ಸಿಂದ ಮಾತ್ರನೇ ನಿಮಗೆ ಹೈಡ್ರೋಕಾರ್ಬನ್ಸ್ ಬರುವಂಥ ಸಾಧ್ಯತೆಗಳಿರೋದು. ಅದಕ್ಕೆ ಅಂದರೆ ಮೊದಲು ಸತ್ತಂಥ ಮರಗಳಾಗಲಿ ಅಥವಾ ಸತ್ತಂಥ ಡೈನಾಸರ್ಗಳಾಗಲಿ ಅಲ್ಲಿಂದ ಬಂದಿರತಕ್ಕಂಥದ್ದು ಫಾಸಿಲ್ ಫ್ಯೂಯಲ್. ಜ್ಞಾಪಕ ಇಟ್ಕೊಳ್ಳಿ, ಇದನ್ನು ಕರೀತಕ್ಕಂಥದ್ದೇ ಫಾಸಿಲ್ ಫ್ಯೂಯಲ್ ಅಂತಕ್ಕಂಥದ್ದು. ಇಂಥದ್ದನ್ನು ಇದು ಪೂಜೆಗೆ ಅರ್ಹವ ಇಲ್ಲವ ನೀವೇ ಯೋಚನೆ ಮಾಡಬೇಕು. ಇಂಥದ್ದನ್ನು ನಾವು ಪೂಜೆಯಲ್ಲಿ ಇಡಬಹುದಾ ಇಡಬಾರ್ದು ಅಂತ. ಅದು ಒಂದಿದ್ದರೆ, ಎರಡನೇದು ಇದು ಒಂದು ಮೊದಲನೇ ಪ್ರಾರಂಭಿಕ. ಎರಡನೇದು ಇದು ಇನ್ನೂ ಒಂದು ಕಲ್ಚರ್, ಅಂದರೆ ಇನ್ನೂ ಒಂದು ಸಂಪ್ರದಾಯವನ್ನು ಹುಟ್ಟುಹಾಕಿದೆ. ಅದೇನು ಅಂತ ಹೇಳಿದ್ರೆ ಯೂಸ್ ಆ್ಯಂಡ್ ಥ್ರೋ. ಜ್ಞಾಪಕ ಇಟ್ಕೊಳ್ಳಿ, ನಮ್ಮಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಒಂದು ಮೊದಲನೇ ಪ್ರಾರಂಭಿಕ, ಅದು 4ನೇ ತರಗತಿಯಲ್ಲಿ ಒಂದು ಪೆನ್ನನ್ನು ಕೈಯಲ್ಲಿ ಕೊಡ್ತಾರೆ. ಮೊದಲು ಯಾವ ಪೆನ್ ಕೊಡ್ತಿದ್ರು? ಇಂಕ್ ಪೆನ್ನನ್ನು ಕೊಡ್ತಿದ್ರು. ಅದು ಒಂದೊಂದು ಸತಿ ನನ್ನ 5ನೇ ತರಗತಿ ಇಂಕ್ ಪೆನ್ ನನ್ನ ಹತ್ರ ಇನ್ನೂ ಇಟ್ಕೊಂಡು ಕೂತಿದ್ದೆ. ಆದರೆ ಇವಾಗ ಬರ್ತಕ್ಕಂಥದ್ದು ಮಕ್ಳಿಗೆ ಕೇಳೋದು ಇದು ಪೆನ್.
ಅದು ಮುಗಿದ ತಕ್ಷಣ ಏನು ಹೇಳ್ತೀವಿ? ಬಿಸಾಕು, ವಸ್ತು ಕೊಡ್ತೀನಿ ಅಂತ. ಇದು ಯೂಸ್ ಆ್ಯಂಡ್ ಥ್ರೋಯಿನ ಪ್ರಾರಂಭಿಕ. ಎಷ್ಟನೇ ವಯಸ್ಸು? 4th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ 8ನೇ ವಯಸ್ಸು, 9ನೇ ವಯಸ್ಸಿಗೆ ಪ್ರಾರಂಭ. ಅದೇ ಮಗು 30ನೇ ವಯಸ್ಸಿಗೆ ಬಂದಾಗ ತಂದೆ ತಾಯಿಗಳು ವಯಸ್ಸಾದರು, ಇಲ್ಲಿವರೆಗೂ ಯೂಸ್ಫುಲ್ ಆಗಿದ್ದರು, ಇವಾಗ ಯೂಸ್ಲೆಸ್ ಆಗಿದ್ರು. ಬಂತು, ಏನು ಮಾಡ್ತಿದ್ದಾರೆ? ಅಲ್ಲೂ ಯೂಸ್ ಆ್ಯಂಡ್ ಥ್ರೋ. ಇಮಿಡಿಯೇಟಾಗಿ ತಂದೆ ತಾಯಿನೇ ಥ್ರೋ ಮಾಡೋದು. ಜ್ಞಾಪಕ ಇಟ್ಕೊಳ್ಳಿ, ಇದನ್ನು ಹುಟ್ಟು ಹಾಕಿದ್ದು ನಾವೇ. ಇದೇನು ಬೇಕಿಲ್ಲ, ಇದನ್ನು ಬಿಸಾಕು. ಇಲ್ಲಿಂದ ಕಸ ಉತ್ಪತ್ತಿ ಪ್ರಾರಂಭ. ಯೂಸ್ ಆ್ಯಂಡ್ ಥ್ರೋ ಪದ್ಧತಿ ಎಲ್ಲಿವರೆಗೂ ನಾವು ಅಳವಡಿಸ್ಕೊಳ್ತೀವೋ ಅಲ್ಲಿವರೆಗೂ ನೀವು ಕಸವನ್ನು ಮಾತ್ರ ಹೊರಗಡೆ ಹೋಗ್ಬೋದು ಅನ್ನೋದನ್ನ ಇಟ್ಕೊಳ್ಳಿ, ಸಾಧ್ಯತೆ ಇಲ್ಲ. ಕಸದ ಭೀಕರತೆ ಅಂದ್ರೆ ಯಾವ ರೀತಿ ಬರ್ತಾ ಇದೆ? ಒಂದು, ನಾನು ಬರೀ ಬೆಂಗಳೂರು ಮಟ್ಟಿಗೆ ಹೇಳ್ತೀನಿ, ಬರೀ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಮಾತ್ರ, ಬೇರೆ ಇದನ್ನೆಲ್ಲ ನಾನು ಹೇಳೋದಿಲ್ಲ. ಒಟ್ಟು 6200 ಟನ್, 1 ಟನ್ ಅಂದರೆ 1000 kg, 6200 ಟನ್ನಷ್ಟು ಕಸವನ್ನು ನಾವು ಬೆಂಗಳೂರಿಗರು ಉತ್ಪತ್ತಿ ಮಾಡ್ತೀವಿ. ಈ 6200ರಲ್ಲಿ 2100 ಟನ್ ಈ ಥರದ ಪ್ಲಾಸ್ಟಿಕ್ಕು ಮತ್ತು ಪ್ಲಾಸ್ಟಿಕೇತರ ಇದನ್ನು ಇಲ್ಲಿ ಮಾಡ್ತೀವಿ ನಾವು. ಇದರಿಂದ ಆಗತಕ್ಕಂಥ ಅನಾಹುತ ಹೇಳ್ಬಿಡ್ತೀನಿ. ಒಂದು, ಈ ಒಂದು ಪ್ಲಾಸ್ಟಿಕ್ಕು ನಿಮಗೆ, ಕೆಲವು ಪ್ಲಾಸ್ಟಿಕ್ಕು ನಿಮಗೆ 150 ವರ್ಷಗಳಿಂದ ಅದು ಕರಗೋದಿಲ್ಲ, ಏನೂ ಆಗೋದಿಲ್ಲ, ಅಲ್ಲೇ ಇರುತ್ತೆ. ಆದುದರಿಂದ ನೀವು ಭೂಮಿಯಲ್ಲಿ ಬಿದ್ದ ತಕ್ಷಣ ಅದು ನೀರನ್ನು ಒಳಗಡೆ ಹೋಗಿಸೋದಿಲ್ಲ. ಒಂದು, ನೀರಿನ ಪ್ರಾಬ್ಲಮ್ಮು. 2, ಮೈಕ್ರೋ ಪ್ಲಾಸ್ಟಿಕ್ ಆಗಿ ಮತ್ತೆ ಆ ನೀರಲ್ಲಿ ಸೇರಿಕೊಂಡು ಇವತ್ತಿನ ನಿನ್ನೆಯ ಒಂದು ಹೊಸ ಸಂಶೋಧನೆಯಲ್ಲಿ ಒಳಗಡೆ ಬಂದಿರತಕ್ಕಂಥದ್ದು 3001 ವಾಟರ್ ಬಾಟ್ಲಲ್ಲಿ, ನೀವು ಬಿಸ್ಲೇರಿ ತಗೊಳ್ಳಿ, ಯಾವುದೇ ತಗೊಳ್ಳಿ, ಒಂದು ವಾಟರ್ ಬಾಟ್ಲಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಹೇಳ್ತೀವಿ, ಅಂದರೆ ನ್ಯಾನೋ ಪ್ಲಾಸ್ಟಿಕ್ಸ್ ಅಂತ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ಕಿನ ಕಣಗಳು, ಅದು ನಿಮಗೆ 2500 ಇರುತ್ತದೆ. ಇಷ್ಟು ಇದನ್ನು ನಾವು ತಗೊಂಡಾಗ ಇದು ಒಳಗಡೆ ನಮ್ಮ ಇದ್ರೊಳಗೆ ಹೋಗಿ ಏನು ಮಾಡ್ತಾ ಇದೆ ನಮಗೆ ಗೊತ್ತಿಲ್ಲ. ಅದು ಬ್ರೈನಲ್ಲಿ ಹೋಗಿ ಅಲ್ಝೈಮರ್ಸ್ ಮಾಡ್ತಿದೆಯೋ, ಡೈಮೆನ್ಷನ್ ಮಾಡ್ತಿದೆಯೋ, ಅಥವಾ ಕ್ಯಾನ್ಸರ್ ತರ್ತಿದೆಯೋ, ಇನ್ನೂ ಸಂಶೋಧನೆಗಳಾಗಿಲ್ಲ. ಬಟ್ ಒಂದು ಗ್ಯಾರಂಟಿ ಆಗಿದೆ, ಇದು ನಮ್ಮ ನೀರಿನಲ್ಲಿ ಕಂಡು ಬರುವುದಿಲ್ಲ. ಅದನ್ನು ದಿನ ನಾವು ಸೇವಿಸಿರೋದ್ರಿಂದ ಇದು ದೊಡ್ಡ ಅನಾಹುತಕ್ಕೆ ತಂದಿಡುತ್ತೆ. ಈಗ ನಮಗೆ ಗೊತ್ತಾಗಲ್ಲ, ಮುಂದಕ್ಕೆ ಹೋದಾಗ ಇದು ಎಲ್ರಿಗೂ, ಯಾಕಂದರೆ ನಮ್ಮ ಪ್ಲಾಸ್ಟಿಕ್ ಬಂದು ಇದುವರೆಗೂ ಆಗಿರೋದು 25 ವರ್ಷ ಅಷ್ಟೇ. ಇದು ಅತಿ ಹೆಚ್ಚಾಗಿ ಆಗಿರ್ತಕ್ಕಂಥದ್ದು 15 ವರ್ಷ. 15 ವರ್ಷದಲ್ಲಿ ಆಗಿರ್ತಕ್ಕಂಥ ಅನಾಹುತವನ್ನೇ ತಡ್ಕೊಳಕ್ಕಾಗ್ತಿಲ್ಲ. ಇನ್ನು ಮುಂದೆ ನಾವು ಇದನ್ನು ಮಾಡ್ಕೊಂಡು ಹೋದ್ರೆ ತಡೆಯೋ ಸಾಧ್ಯತೆನೇ ಇಲ್ಲ ಅಂತ ಅನ್ಸುತ್ತೆ. ಈಗ ನಮಗೆ ಭೀಕರತೆಯ ಸೃಷ್ಟಿ ಒಂದು ಚಿತ್ರಣ ನಮಗೆಲ್ಲ ಸಿಕ್ತು. ಕೇವಲ 25 ವರ್ಷದಲ್ಲಿ ನಮಗೆ ಯಾವ ರೀತಿ ಒಂದು ಮಾರಕ ಆಗ್ತಾ ಇದೆ ಅಂತ ಒಂದು ಸಂಕ್ಷಿಪ್ತ ಚಿತ್ರಣ ಸಿಕ್ತು. ಈಗ ಅದಕ್ಕೆ ಮುಂದುವರೆದಾಗಿ ಕೇಳೋಣ, ನಮ್ಮ ಜಗನ್ನಾಥ ಶಾಸ್ತ್ರಿ ಅವ್ರ ಹತ್ರ ಕೇಳೋಣ. ಅಂದ್ರೆ ಮುಖ್ಯವಾಗಿ ನಾವು ದೇವಸ್ಥಾನಗಳಿಗೆ ಹೋಗುವಾಗ ನಮ್ಮ ಮನಸ್ಥಿತಿಗಳು ಹೇಗಿರಬೇಕು, ಮತ್ತೆ ಅಯೋಧ್ಯೆಯನ್ನ ಮುಖ್ಯವಾಗಿ ತಗೊಂಡಾಗ ವಿಶೇಷವಾಗಿ ಅಲ್ಲಿ ಕೆಲವೊಂದು ಪ್ರಯತ್ನಗಳಾಗಿದೆ ಅಂತ ನಾವು ಮಾಧ್ಯಮದ ಮೂಲಕ ತಿಳ್ಕೊಂಡಿದ್ದೀವಿ. ಪರಿಸರ ಸ್ನೇಹಿ ಮಾಡಲಿಕ್ಕೆ ತುಂಬಾ ಪ್ರಯತ್ನಗಳಾಗ್ತಾ ಇದೆ ಅನ್ನೋದೆಲ್ಲ, ಇದ್ರ ಮೇಲೆ ಒಂದು ಸ್ವಲ್ಪ ಬೆಳಕು ಚೆಲ್ಲಬಹುದಾ ಈ ವಿಷಯದ? ಸಭಾಯಿ ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಂವಾದದಲ್ಲಿ ಪಾಲ್ಗೊಂಡಿರೋದು ಕೂಡ ನಮ್ಮ ಪುಣ್ಯ ಅಂತ ಭಾವಿಸಿ ನಾನು ನಿಮ್ಮೊಂದಿಗೆ ನನ್ನ ವಿಷಯಗಳನ್ನು ಹಂಚ್ಕೊಡ್ತೀನಿ. 2 ಪ್ರಶ್ನೆಗಳಿದೆ, ದೇವಸ್ಥಾನಗಳ ಬಗ್ಗೆ, ಇನ್ನೊಂದು ಅಯೋಧ್ಯೆಯ ಬಗ್ಗೆ ಅಂತ. ಮೊದಲು ದೇವಸ್ಥಾನಗಳಿಗೆ ಹೇಳ್ತೀನಿ ನಾನು. ನಮ್ಮ ದೇವಸ್ಥಾನಗಳಲ್ಲಿ ನೀವು ಹೇಳಿದಂಗೆ 25 ವರ್ಷಗಳ ಹಿಂದೆ ಎಲ್ಲ ಬುಟ್ಟಿ ರೂಪದಲ್ಲೇ ಬಳಸ್ತಾ ಇದ್ವಿ ನಾವು. ಈಗ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಅಂಗಡಿಗೆ ಹೋಗ್ತೀವಿ, ಒಂದು ಪ್ಲಾಸ್ಟಿಕ್ ಕವರಲ್ಲೇ ಕೊಡ್ತಾರೆ. ಹೀಗೆ ಪ್ಲಾಸ್ಟಿಕ್ ಅನಿವಾರ್ಯ ಆಗೋ ಮಟ್ಟಕ್ಕೆ ತಯಾರಾಗ್ಬಿಟ್ಟಿದೆ. ಆದರೆ ಜೊತೆಗೆ ನಾವೊಂದು ಸಂತೋಷ ಪಡೋ ಸಂಗತಿ ಅಂದರೆ ಸಮಾಜದಲ್ಲಿ ಜಾಗೃತಿನೂ ಆಗ್ತಾ ಇದೆ. ಇತ್ತೀಚೆಗೆ ನಾವು ಬಟ್ಟೆ ಚೀಲಗಳಲ್ಲಿ ತಗೊಂಡು ಹೋಗೋಕ್ಕೆ ಆರಂಭ ಮಾಡಿದ್ದೀವಿ. ದೇವಸ್ಥಾನಗಳಲ್ಲಿ ಪುರೋಹಿತರು ಯಾವ ಪ್ಲಾಸ್ಟಿಕ್ಕನ್ನು ಬಳಸೋಕ್ಕೆ ಒಪ್ಪುತ್ತಾ ಇಲ್ಲ ಇವಾಗ ತುಂಬ ಜನ. ಈಗ ನಾವು ತಟ್ಟೆಗಳು ಕೂಡ ತಗೊಳ್ತೀವಿ, ಪ್ಲಾಸ್ಟಿಕ್ ಒಳ್ಳೊಳ್ಳೆ ಮಿಣಮಿಣ ಅಂತ ಪ್ಲಾಸ್ಟಿಕ್ ತಟ್ಟೆಗಳು ಬರುತ್ತೆ, ಅದನ್ನು ಕೂಡ ನಿಷೇಧ ಮಾಡ್ತಾ ಇದ್ದೀವಿ. ಜಾಗೃತಿ ಮೂಡಿದೆ. ಆದರೆ ನಾವು ಈ ಸಂವಾದದ ಮೂಲಕ ಈ ದೇವಸ್ಥಾನಗಳು ಮತ್ತು ಪುರೋಹಿತರಿಗೆ ಒಂದು ವಿನಂತಿ ಮಾಡ್ತೀವಿ. ನಮ್ಮ ಯಾವುದೇ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ ನಾವು ಬಳಸುವಾಗ ನಮಗೆ ಶ್ರೇಷ್ಠವಾಗಿರೋದು ಹಿತ್ತಾಳೆ ಮತ್ತು ತಾಮ್ರದ ತಟ್ಟೆಗಳು ಅಂತ. ಇದನ್ನು ಬಳಸ್ಕೊಳ್ಳೋಣ, ಬುಟ್ಟಿಗಳನ್ನು ಬಳಸ್ಕೊಳ್ಳೋಣ ಅಂತ. ಇದನ್ನು ನಾವು ಒಂದು ಜಾಗೃತಿ ಮೂಡಿಸೋಕ್ಕೆ ಆ ಒಂದು ಪುರೋಹಿತರುಗಳಲ್ಲಿ, ದೇವಸ್ಥಾನದ ಅರ್ಚಕರಲ್ಲಿ ನಾವೊಂದು ವಿನಂತಿ ಮಾಡ್ತಿದ್ದೀವಿ. 2ನೇದು, ಆ ಒಂದು ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ಅವರು ಬರುವಾಗ ಇನ್ನು ಮುಂದೆ ನಾವು ಪ್ಲಾಸ್ಟಿಕ್ಕನ್ನು ಕಲ್ಪನೆಗೆ ಬೇಡ, ನಾವು ಕಲ್ಪನೆ ಬಿಟ್ಟು ನಾವು ಮನೆಯಿಂದನೇ ಬುಟ್ಟಿ ತಗೊಂಡೋಗೋಣ, ಬುಟ್ಟಿಯಲ್ಲೇ ಪೂಜೆ ಸಾಮಗ್ರಿಗಳನ್ನು ತಗೊಂಡೋಗೋಣ. ಇಲ್ಲಿ ಪ್ಲಾಸ್ಟಿಕ್ ಅವಾಯ್ಡ್ ಆಗುತ್ತೆ. ಹೂವಿನ ಅಂಗಡಿಗೆ ಹೋದರೆ ಅವರು ಎಲ್ಲೋ ಬಚ್ಚಿಟ್ಕೊಂಡಿರ್ತಾರೆ, ಸರ್ಕಾರ ಫೈನ್ ಆಗ್ತಾ ಇದ್ರು ಕೂಡ 10 ರೂಪಾಯಿಗೆ ಎಲ್ಲ ಚೆಕ್ ಅಂತ ತೆಗೆದು ಒಂದು ಕವರ್ ಕೊಡ್ತಾರೆ. ನಾವು ಕವರ್ ಬೇಡ ಅಂತ ಹೇಳಬೇಕು. ಹೀಗೆ 2 ಪಾತ್ರ, ಒಂದು ನಾವು ದೇವಸ್ಥಾನದ ಅರ್ಚಕರು ಮತ್ತು ಇವರು ಹೇಳೋದೊಂದು ಭಾಗ, ನಾವೇ
ಭಕ್ತರಾದಿಗಳು ಮಾಡೋಂಥದ್ದು, ಇಬ್ಬರಲ್ಲಿ ಅವೇರ್ನೆಸ್ ಬರಬೇಕು ಅಂತ ಇದನ್ನು ನಾವು ಪದೇ ಪದೇ ಮಾಡ್ತಾ ಇದ್ದೀವಿ. ಇದು ಕಡಿಮೆ ಆಗಿದೆ. ನಾನು ತಿಳಿದ ಮಟ್ಟಿಗೆ ನಾನು ನೋಡೋವಾಗ ಈಗ ಎಲ್ಲರೂ ಈಗ ನಮ್ಮ ಒಂದು ಮಗುನೇ ಕಾರಲ್ಲಿ ಹೋಗ್ತಾರೆ, ಒಂದು ಚಾಕ್ಲೇಟ್ ತಗೊಂಡು ತಿಂದರೆ ಅದನ್ನು ಬಿಸಾಕಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಅವರಿಗೆ ಜಾಗೃತಿ ಬಂದಿದೆ, ಅದನ್ನು ಎಲ್ಲೆಲ್ಲೋ ಬಿಸಾಕಬಾರ್ದು ಅಂತ ಜಾಗೃತಿ ಮೂಡ್ತಾ ಇದೆ. ಇದು ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಅಂತ. ಯಾಕೆಂದರೆ ಅವರು ಹೇಳಿದರು ರಾಕ್ಷಸ ಅಂತ. ರಾಕ್ಷಸ ನಾವೇನು ಮಾಡ್ತೀವಿ ಹೇಳಿ, ಸಂಹಾರ ಮಾಡಬೇಕಷ್ಟೇ. ಹಿಂದಿನ ಕಾಲದಲ್ಲಿ ರಾಕ್ಷಸ ಸಂಹಾರ ಮಾಡೋಕ್ಕೆ ದೇವತೆಗಳು ಬರಬೇಕಾಗಿತ್ತು. ಈ ಪಾಲಿತಿನ ರಾಕ್ಷಸ ಸಂಹಾರ ಮಾಡೋಕ್ಕೆ ನಾವೇ ಮಾಡಬೇಕು. ಪ್ರತಿಯೊಬ್ಬರು ಸಂಕಲ್ಪ ಮಾಡಿದಾಗ ಆಗತ್ತೆ. ಹೀಗೆ ನಾವು ಇಡೀ ಸಮಾಜದಲ್ಲಿ ನಾವು ಇದನ್ನು ಜಾಗೃತಿ ಮೂಡಿಸ್ತೀವಿ. ಒಂದು ವಿನಂತಿ ಮಾಡಿ ಈ ಸಂಕಲ್ಪವನ್ನು ಮಾಡೋಣ ಅಂತ ನಾನು ಇಲ್ಲಿ ಒಂದು ವೇದಿಕೆಯಲ್ಲಿ ನಾನು ಹಂಚಿಕೊಳ್ತೀನಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವಿದಸೇಂ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ಜಗದ ಪಿತರಂ ವಂದೇ ಪಾರ್ವತಿ ಪರಮೇಶ್ವರ. ಭಗವಂತನ ಪ್ರಾರ್ಥನೆ ಮಾಡ್ತಾ ಇವತ್ತಿಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಈ ಒಂದು ವಿಚಾರವನ್ನು ತೆಗೆದುಕೊಂಡು ಈ ವಿಚಾರದಿಂದ ಮುಂದಾದರೂ ಒಂದು ಹೊಸ ಬೆಳಕನ್ನು ಚೆಲ್ತಿರ್ತಕ್ಕಂತಹ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ನೂತನವಾದಂತಹ ಆಲಯ, ಅದರ ಪಾವಿತ್ರತೆ, ಹಾಗೆ ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಯೊಂದು ದೇವಾಲಯಗಳ ಬಗ್ಗೆ ಒಂದು ಚಿಂತನೆ, ನಾವು ಅಂಬೆಗಾಲಿಟ್ಟು ಹಾಕುವ ಹೆಜ್ಜೆಯನ್ನು ಜೋಪಾನವಾಗಿ ಹಾಕಬೇಕು ಅಂತಕ್ಕಂತಹ ಆ ನುಡಿ ಮತ್ತು ತಂದೆ ತಾಯಿಯಿಂದಲೇ ಬರಬೇಕಾಗಿದೆ. ಹಾಗಾಗಿ ಪ್ಲಾಸ್ಟಿಕ್ಕಲ್ಲಿರ್ತಕ್ಕಂಥ ವಿಷಕಾರಿ ಅಂಶ ಏನು ಎಂಬತಕ್ಕಂಥದ್ದನ್ನು ಜ್ಞಾನಿಗಳು ಬಹಳಷ್ಟು ವಿಶೇಷವಾಗಿ ಇದನ್ನು ಹೇಳಿದ್ದಾರೆ. ಈಗಾಗಲೇ ಅದರ ಬಗ್ಗೆ ರಾಜ್ಯದಾದ್ಯಂತ ಅದರ ಬಗ್ಗೆ ನಡೀತಾ ಇದೆ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆದರೂ ನಮ್ಮಲ್ಲಿ ಇನ್ನೂ ಅದನ್ನು ಬಿಟ್ಟು ಹೊರಗಡೆ ಬರಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲೇ ನಾವಿದ್ದೇವೆ. ಬೆಳಗ್ಗೆ ಪ್ರಾರಂಭವಾಗ್ತಕ್ಕಂಥದ್ದು ಹಾಲ್ ಪಾಕೆಟನ್ನು ಬಿಟ್ಟು ನಾವು ಹೇಗೆ ಆಚೆ ಬರೋದು? ಇದು ಒಂದು ಭಾಗ. ತಾಯಿ ತನ್ನ ಎದೆ ಹಾಲನ್ನು 3 ತಿಂಗಳು ಮಗುಗೆ ಉಣಬಡಿಸಿದ ನಂತರ ಈ ಪಾಕೆಟ್ ಹಾಲಿ ಕುಡಿಸೋದು. ಈ ಪಾಕೆಟ್ ಹಾಲು ಶುರುವಾಯಿತು ಅಂದರೆ ಅಲ್ಲೇ ಮಗು ವಿಷ ಕೊಟ್ಟಾಗಲ್ವಾ? ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಇದು ಸರ್ಕಾರನೂ ಚಿಂತನೆ ಮಾಡಬೇಕು. ಇದಾದರೆ ದೇವಸ್ಥಾನಕ್ಕೆ ನಾವು ಬರ್ತಿದ್ದೀವಿ. ಪೂಜಾ ಸಲಕರಣೆಗಳು, ಪೂಜಾ ವ್ಯವಸ್ಥೆಗಳು ಎಲ್ಲವೂ ಸರಿಯೇ, ಒಪ್ಕೊಳ್ಳೋಣ. ಒಂದಷ್ಟು ಬಡ ದೇವಸ್ಥಾನಗಳ ಬಗ್ಗೆ ಚಿಂತನೆ ಮಾಡೋಣ. ಶ್ರೀಮಂತಿಗೆ ದೇವಸ್ಥಾನದ ಬಗ್ಗೆ ಆಲೋಚನೆ ಮಾಡಿದ್ರೆ ಅಲ್ಲಿ ವ್ಯವಸ್ಥೆಗಳು ನಾವು ನೋಡ್ಕೋಬಹುದು. ಆದರೆ ಬಡ ದೇವಸ್ಥಾನಗಳನ್ನು ಒಂದಷ್ಟು ಗುರುತಿಸ್ತಗೊಂಡು ಅದರಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನು ಈಗ ನಾವೇ ಸರಿಪಡಿಸಬೇಕಾಗಿದೆ. ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ಬಕೆಟನ್ನು ಪಕ್ಕಕ್ಕಿಡಬೇಕು, ಪ್ಲಾಸ್ಟಿಕ್ ಬಿಂದಿಗೆ ಪಕ್ಕದಲ್ಲಿಡಬೇಕು. ಇವತ್ತಿಗೂ ಆ ಪ್ಲಾಸ್ಟಿಕ್ ಬಿಂದಿಗೆಗಳೆಲ್ಲ ನೀರು ಒಯ್ದು ಅದನ್ನು ಅಭಿಷೇಕ ಮಾಡ್ತಿರ್ತಕ್ಕಂಥದ್ದನ್ನು ನಾವು ಎಷ್ಟೋ ಕಡೆ ನೋಡಿದ್ದೇವೆ. ಅದಕ್ಕೋಸ್ಕರ ಅಂತಹ ಕಡೆ ಬಂದಾಗ ಒಂದಷ್ಟು ಜನಗಳ ಸಹಾಯ ತೆಗೆದುಕೊಂಡು ಒಂದು ಸ್ಟೀಲ್ ಬಿಂದಿಗೆ, ಅಥವಾ ಒಂದು ಹಿತ್ತಾಳೆ ಬಿಂದಿಗೆ, ಒಂದು ಹಿತ್ತಾಳೆ ಬಕೆಟು ಅಲ್ಲಿ ಕೊಡುವಂಥ ಪ್ರಕ್ರಿಯೆ ಆಗಬೇಕು. ಇನ್ನು ಪೂಜೆಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥವ್ರು ಹಣ್ಣು ಕಾಯಿ ಬಿಟ್ಟರು ಪರವಾಗಿಲ್ಲ, ಕರ್ಪೂರ ಬೇಕು ಅಂತ. ಯಾಕೆಂದರೆ ಆ ಜ್ಯೋತಿ ಬೆಳಗಿದಾಗ ಅದರ ಆನಂದ ಎಂಥವ್ರಿಗಾದರೂ ಬರುತ್ತೆ. ಹಣ್ಣು ಕಾಯಿ ನೈವೇದ್ಯ ಮಾಡಿದಾಗ ನಿಮಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ, ಆದರೆ ದೇವರಿಗೆ ಆರತಿ ಮಾಡುವಾಗ ಮಾತ್ರ ಆ ಕರ್ಪೂರ ಬೇಕು ಅಲ್ವಾ? ಇದು ಬಹಳ ಮುಖ್ಯವಾಗಿರುವಂಥ ಅಂಶಗಳು. ಆ ಕರ್ಪೂರ ಬರ್ತಕ್ಕಂಥದ್ದೇ ಪ್ಲಾಸ್ಟಿಕ್. ಅದನ್ನು ಹೇಗೆ ನಾವು ಸರಿಪಡಿಸಬಹುದು? ಈ ಚಿಂತನೆಗಳೆಲ್ಲ ಮಾಡಲಿಕ್ಕೆ ಹೊರಟಿರೋದು ಬಹಳ ಸಂತೋಷ. ಆದರೆ ಅಯೋಧ್ಯ ಬಗ್ಗೆ ಆಲೋಚನೆ ಮಾಡೋದಾದರೆ, ಪ್ರಸ್ತುತ ಅಯೋಧ್ಯ ಮಹಾನಗರದಲ್ಲಿ ಆ ಒಂದು ವಿಶೇಷವಾದಂಥ ರಾಜರ ಒಂದು ಮನೆತನಕ್ಕೆ ಬಂದಂಥದ್ದು. ಇವತ್ತು ಅಯೋಧ್ಯದಲ್ಲಿ ದೇವಸ್ಥಾನ ಅದೊಂದು ರಾಜ್ಯಸಭಾ ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಒಂದು ರಾಜಮಂಟಪ ಅಂತಲೇ ಹೇಳ್ಬೋದು. ಆ ರಾಜಮಂಟಪದಲ್ಲಿ ಪ್ರಭು ಶ್ರೀರಾಮಚಂದ್ರ ಕೂತ್ಕೊಂಡು ಮುಂದೆ ನಮಗೆ ಇದು ಶ್ರೀರಾಮರಾಜ್ಯವಾಗಬೇಕು, ಆ ರಾಮರಾಜ್ಯದ ಕಲ್ಪನೆಯಲ್ಲಿ ನೀವೆಲ್ಲರೂ ಇದ್ದೇವೆ. ಅಲ್ಲಿ ಒಂದು ಹಿಂದೆ ಸಿಕ್ಕಿನ ಈ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಒಂದು ಆಳ್ವಿಕೆಯಾಗಿ ಎಲ್ಲರೂ ಒಬ್ಬ ಪ್ರಭು ಶ್ರೀರಾಮಚಂದ್ರ ರಾಜನಿದ್ದಾನೆ, ಆತನ ಮುಂದೆ ನಾವು ತಲೆಬಗ್ಸಿ ನಿಲ್ಲಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ನಮ್ಮ ಹಿಂದೂಗಳು ಮುಂದೆ ನಡೆದರೆ ಇದೆಲ್ಲವೂ ತಾನಾಗ ಪಕ್ಕಕ್ಕೆ ಹೊರಟೋಗ್ಬಿಡುತ್ತೆ. ಯಾಕೆಂದರೆ ಇಷ್ಟು ದಿನ ಇಲ್ಲಿವರೆಗೂ ಯಾರೊಬ್ಬರಿಗೂ ಆದ್ಯತೆ ಇಲ್ಲ. ಯಾರೊಬ್ಬರ ಒಳಗಡೆ ಇರ್ತಕ್ಕಂತಹ ಆ ನ್ಯೂನ್ಯತೆ ಬಗ್ಗೆ 2 ಧ್ವನಿ ಎತ್ತಬೇಕು, ಅವಕಾಶ ಇಲ್ಲ. ಇಷ್ಟೋ ದಿವಸ ರಾಯರು ದೇವಸ್ಥಾನದ ಅರ್ಚಕವೃತ್ತಿ ಮಾಡಿಕೊಂಡು ತನ್ನೊಳಗಿರ್ತಕ್ಕಂತಹ ವಿದ್ಯೆಯನ್ನು ಹೊರಗಡೆ ತೆಗೆದು ಸಭೆಯಲ್ಲಿ ಸಮಾರಂಭದಲ್ಲಿ ಅದನ್ನು ತೆಗೆದಿಟ್ಟು ಇಟ್ಟಾಗ ಅವ್ರನ್ನ ಹುಚ್ಚರು ಹೊಂದಿದ್ದು ಉಂಟು. ಅದಾದ ನಂತರ ಒಂದು ಸ್ಥಾನಮಾನ ಸಿಕ್ಕಿ ಇವತ್ತಿಂಥದ್ದೊಂದು ವೇದಿಕೆ ಸಿಕ್ಕಿ, ಈ ವೇದಿಕೆ ಮುಖಾಂತರ ಅವರು ಹೊರಗಡೆ ನನ್ನೊಳಗಿಂಥದ್ದೊಂದು ಸಮಸ್ಯೆ, ಈ ನೋವು ನನಗೆ ಬಾಧಿಸ್ತಾ ಇದೆ, ಈ ಪ್ಲಾಸ್ಟಿಕ್ಕನ್ನು ಮುಕ್ತ ಮಾಡಬೇಕು ಎಂಬತಕ್ಕಂಥ ಛಲ ಹಠದಿಂದ ಇವತ್ತು ಹೊರ ರಾಜ್ಯಗಳಲ್ಲೂ ಅವರು ಕಾಲಿಟ್ಟಿದ್ದಾರೆ. ಹಾಗೆ ಇಂತಹ ಒಂದು ವೇದಿಕೆ ಸೃಷ್ಟಿಯಾಗಿದ್ದೇ ಒಂದು ಸಂತೋಷ. ಈ ಸಂತೋಷವಾಗಿರ್ತಕ್ಕಂಥ ಈ ಶುಭಗಳಿಗೆಯಲ್ಲಿ ಎಲ್ಲವೂ ಇಷ್ಟಕ್ಕೆ ಆಗುತ್ತೆ ಅಂತಲ್ಲ, ಆದರೆ ಎಲ್ಲರ ಚಿತ್ತ ಅಯೋಧ್ಯ ಅಂತ. ಆ ಅಯೋಧ್ಯ ಮಹಾನಗರವನ್ನು ನಾವು ಪೂಜೆ ಸಾಮಾನು ತೆಗೆದುಕೊಂಡು ಹೋಗಿ ಪೂಜೆ ಮಾಡಿಸ್ತೀವಿ ಅನ್ನೋದಕ್ಕಿಂತ ಆ ಪ್ರಭು ಶ್ರೀರಾಮಚಂದ್ರನ ಸುಂದರವಾದಂಥ ದೃಶ್ಯವನ್ನು ಕಣ್ತುಂಬಿಸ್ಕೊಂಡು ದೇವ್ರ ಮುಂದೆ ನಿಂತಾಗ ಕಣ್ಣು ಮುಚ್ಕೊಂಡು ಭಗವಂತ ನಾನು ಕಾಪಾಡಪ್ಪ ಅನ್ನೋದಿರ
ಭಗವಂತನ ಕಣ್ತುಂಬ ದರ್ಶನ ಮಾಡಿ ಅದ್ಭುತವಾದಂತಹ ಆ ಅರಮನೆಯನ್ನು ನೋಡಿ ಅರಮನೆಯಲ್ಲಿರ್ತಕ್ಕಂಥ ರಾಮದೇವರನ್ನ ನೋಡಿಕೊಂಡು ಅಲ್ಲಿ ಕೊಡೋ ಮಹಾಪ್ರಸಾದ ತಗೊಂಡು ಬಂದರೆ ಸಾಕು ಅಂತ ನನಗನ್ಸುತ್ತೆ. ಹಾಗೆ ಹೋಗುವಂತಹ ಪ್ರತಿಯೊಬ್ಬ ಯಾತ್ರಿಕರು ನೀರಿಗಾಗಿ ಇಲ್ಲಿಂದ ಬಾಟ್ಲು ತಗೊಂಡು ಹೋಗೋ ಅವಶ್ಯಕತೆ ಇಲ್ಲ. ಮೊದಲು ವಾಟರ್ ಬಾಟ್ಲು ನೋಡಿ, ನಾವು ಒಂದು ಕಡೆ ಬೇಕು ಅಂತೀವಿ, ಇನ್ನೊಂದು ಕಡೆ ಅದಕ್ಕೆ ನಾವು ಮೊರೆ ಹೋಗ್ತಾ ಇದ್ದೀವಿ. ಈ ನೀರಿನ ಬಾಟ್ಲನ್ನ ಆದಷ್ಟು ತ್ಯಜಿಸಿ ತಿರುಮಲ ತಿರುಪತಿನಲ್ಲೂ ಸಹಿತ ಇವತ್ತಿನ ದಿವಸ ಗಾಜಿನ ಬಾಟ್ಲನ್ನೇ ಒಂದು ರೂಢಿಗೆ ತಂದಿದ್ದಾರೆ. ಅದು ಬಹಳ ಸಂತೋಷ. ಇಂಥದ್ದನ್ನಾದರೂ ಬರಲಿ, ಅಥವಾ ಅಲ್ಲಿರುವಂಥದ್ದು ಮನುಷ್ಯ ಸಾವು ಅವನು ಕೊಟ್ಟಾಗ ಬರುವಂಥದ್ದು, ನನಗೆ ಬೇಕು ಅಂದಾಗ ಬರೋದಿಲ್ಲ. ಹುಟ್ಟು ಸಾವು ಅವನು ನಿಶ್ಚಿತವಾಗಿ ಬರೆದು ಕಳಿಸಿರ್ತಾನೆ. ತಾಯಿ ಗರ್ಭದಿಂದ ಬರಬೇಕಾದ್ರೇ ನಿನ್ನ ಸಾವು ಹೀಗೆ ಅಂತ ಬರೆದಿರ್ತಾನೆ. ಹೀಗಿರಬೇಕಾದ್ರೆ ನನ್ನ ಪ್ರಾಣಿಗೆ ಇಂತಹದ್ದೇ ಒಂದು ಅಮೂಲ್ಯವಾಗಿರ್ತಕ್ಕಂಥದ್ದು ಒಂದು ಬಿಸ್ಲರಿ ವಾಟರ್ ಅಂತಾಗಲಿ ಅಥವಾ ಇನ್ನೊಂದು ಬಾಟ್ಲ್ ಅಂತಾಗಲಿ ಮತ್ತೊಂದು ಬಾಟ್ಲ್ ಆಗಲಿ ಟಾಟಾ ಆಗಲಿ ಇಂಡಿಕಾ ಆಗಲಿ ಅದು ಯಾವ ಬಾಟ್ಲು ಬೇಡ. ಅಲ್ಲಿ ಏನು ನೀರಿದೆ ಆ ಪ್ರಕೃತಿಯಲ್ಲಿ, ಹಿಂದೆಲ್ಲ ಮನುಷ್ಯರು ಪ್ರತಿಯೊಬ್ಬರು ಕೆರೆ ಬಾವಿಗಳಲ್ಲಿ ನೀರು ಕುಡಿದು ಆನಂದವಾಗಿದ್ದಾರೆ. ಆದರೆ ಇವತ್ತು ನಮ್ಮಲ್ಲಿ ಸ್ವಚ್ಛತೆ ಕಾಪಾಡೋದಕ್ಕೋಸ್ಕರ ಏನೋ ನಮ್ಮದು ಒಂದು ಹೈಯರ್ ಎಂಡ್ ಬಗ್ಗೆ ಚಿಂತನೆ ಮಾಡ್ತಾ ಬಾಟ್ಲಲ್ಲಿರೋ ನೀರು ಅಪೇಕ್ಷೆ ತಗೊಳ್ತಾ ಇದ್ದೀವಿ. ಆ ಬಾಟ್ಲಲ್ಲಿರೋ ನೀರು ನಮ್ಮ ಕ್ಯಾನ್ಸರ್ ಬರೆಸುತ್ತೆ ಅನ್ನೋ ಚಿಂತನೆ ನಾವು ಮಾಡ್ತಾ ಇಲ್ಲ. ಅದಕ್ಕಾಗಿ ಅಲ್ಲಿ ಅದನ್ನೂ ಮುಕ್ತ ಮಾಡಿ ಯಾರು ಬಾಟ್ಲ್ ನೀರು ತೆಗೆದುಕೊಂಡು ಹೋಗೋದೇ ಬೇಡ. ಅಯೋಧ್ಯ ಅಲ್ಲಿರ್ತಕ್ಕಂಥ ನೀರು ಅಲ್ಲಿ ಏನು ತೀರ್ಥವಾಗಿ ಕೊಡ್ತಾರೋ, ಏನು ಕುಡಿಲಿಕ್ಕೆ ಅಂಶ ನೀರಿರುತ್ತೋ ಅದನ್ನೇ ಸ್ವಾಗತಿಸೋಣ. ಇದು ಬಹಳ ಒಳ್ಳೆಯದು ಅಂತ ನಂಗೆ ಅನ್ಸುತ್ತೆ. ಒಳ್ಳೆಯದಾಗಲಿ, ಶುಭವಾಗಿ. ತುಂಬಾ ಸುಂದರ ಕಲ್ಪನೆ. ರಾಮರಾಜ್ಯ ಬಂದ್ರೆ, ರಾಮ ಬಂದ್ರೆ ಎಲ್ಲದೂ ಸರಿಯಾಗತ್ತೆ. ಇದೊಂದು ಕಲ್ಪನೆನೇ ನಮ್ಗೆ ಎಷ್ಟು ಸಂತೋಷ ತರ್ತಾ ಇದೆ. ಶ್ರೀರಾಮಚಂದ್ರ ಇಂತಹ ಕೃಪೆಯನ್ನ ನಮ್ಮಲ್ಲಿ ಇಡಿಸ್ಲಿ, ಪಾಲಿಥಿನ್ ಮುಕ್ತ ಆಗ್ಲಿ ಅನ್ನೋದು ಆಶಯ. ಗುರುಗಳ ಆಶೀರ್ವಾದದಿಂದ ಇದೊಂದು ಆಗ್ಲಿ ಅನ್ನುವಂತಹ ಅಭಿಪ್ರಾಯ. ಹಾಗೆ ಆಗುತ್ತೆ. ಏಕೆಂದ್ರೆ 500 ವರ್ಷಗಳಿಂದ ಎಷ್ಟೋ ಜನ ತನ್ನ ಪ್ರಾಣವನ್ನು ತೆಗೆದು ಬಯಸ್ಕೊಂಡು ಮನೆ ಮಠ ಬಿಟ್ಟು ಹೆಂಡತಿ ಮಕ್ಕಳನ್ನು ಬಿಟ್ಟು ನಿನಗೇನು ಮಾಡೋ ಕೆಲಸ ಇಲ್ವಾ ಅನ್ನಿಸ್ಕೊಂಡು ಇಷ್ಟೆಲ್ಲ ಆದರೂ ಹೋಗಿ ಅಯೋಧ್ಯ ಅಲ್ಲಿ ನಿಂತು ಹೋರಾಡಿ ಪುನಃ ಅಲ್ಲಿಂದ ಬಂದರೂ ಇಲ್ವೋ ಗೊತ್ತಿಲ್ಲ. ಆದರೆ ಅದೃಷ್ಟ ಇವತ್ತೆಂಥ ಒಂದು ಸೌಭಾಗ್ಯ. ನಿಜಕ್ಕೂ ಹೇಳಬೇಕಂದ್ರೆ ಪ್ರತಿನಿತ್ಯ ನನ್ನ ನೇರ ಪ್ರಸಾರದಲ್ಲಿ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಬಗ್ಗೆ ಮಾತಾಡುವಾಗ ನನ್ನ ರೋಮ ಸಹಿತ ರಾಮನಾಮನ ಪಠನೆ ಮಾಡ್ತಾ ಹನುಮನೊಂದಿಗೆ ಹನುಮ ಹೇಗೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಹನುಮ ಇಲ್ಲಿಂದ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಪಾದ ಸೇವೆಗಾಗಿ ಹೊರಟನೋ ಅದೇ ಪ್ರಕಾರ ನಿಮ್ಮೆಲ್ಲರಿಗೂ ಸಿಕ್ಕಂಥ ಒಂದು ಸುವರ್ಣ ಅವಕಾಶ. ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಪ್ರತಿನಿತ್ಯ ರಾಮನಾಮವನ್ನು ಪಠನೆ ಮಾಡ್ತಾ ರಾಮರ ಬಗ್ಗೆ ಆರಾಧನೆ ಮಾಡಿದ್ರೆ ಅಟ್ಲೀಸ್ಟ್ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಾದರೂ ನಮ್ಮ ಹುಟ್ಟಿರ್ತಕ್ಕಂಥ ಮಕ್ಕಳಿಗೊಂದು ಸಂಸ್ಕಾರದ ಪಾಠವನ್ನು ನಡೆಸಿ ಆ ಪ್ರಭು ಶ್ರೀರಾಮಚಂದ್ರ ರಾಜರೊಬ್ಬ ಇದ್ದ, ಆತ ತನ್ನ ತಂದೆ ತಾಯಿ ಇಂತಹ ಒಂದು ಗೌರವ ಕೊಡ್ತಾ ಇದ್ದ, ಅಂತಹ ಒಂದು ಗೌರವವನ್ನು ಕೊಡುವಂಥದ್ದಾಗಲಿ ಅಂತ ಹೇಳಿ ಆ ಮಕ್ಕಳಿಗೆ ಸರಿಯಾದ ತಿಳುವಳಿಕೆ ಪಾಠ ಹೇಳಿದ್ರೆ ಅದಕ್ಕಿಂತ ಮತ್ತೊಂದು ರಾಜ್ಯ ಇಲ್ಲ. ಅದಕ್ಕಾಗಿ ಪ್ರತಿನಿತ್ಯದ ಕಾರ್ಯಕ್ರಮ ನಾನು ಹೇಳೋದು ಇಷ್ಟೇ. ಜಗದಪ್ಪಿದರ ಮುಂದೆ ಪಾರ್ವತಿ ಪರಮೇಶ್ವರು, ತಂದೆ ತಾಯಿಗಿನ್ನ ದೊಡ್ಡವರಿಲ್ಲ. ಆದರೆ ತಂದೆ ತಾಯಿ ಸರಿಯಾದ ಪಾಠ ಪ್ರವಚನ ಮಾಡ್ತಾ ಇಲ್ಲ. ಎಲ್ಲರೂ ಮಕ್ಕಳ ಕೈಲಿ ಒಂದು ಮೊಬೈಲ್ ಕೊಟ್ಟು ನಿನ್ನ ಪ್ರಪಂಚ ನೀನು ನೋಡ್ಕೋ ಅಂತ ಬಿಟ್ಟು ನನ್ನ ಪ್ರಪಂಚಕ್ಕೆ ನಾನು ಹೋಗ್ತಾ ಇದ್ದೇನೆ. ಇದು ತಪ್ಪಾಗ್ತಾ ಇದೆ. ಬೇಕು ಮೊಬೈಲು, ಅದು ಎಷ್ಟು ಬೇಕೋ ಅಷ್ಟೇ ಬೇಕು. ಹಾಗೆ ಬಂದರೆ ಮಾತ್ರ ಚಿಂತನೆ. ನಮ್ಮ ತಗೊಂಡೋಗುವಂಥ ಬ್ಯಾಗ್ ಬಗ್ಗೆ ಚಿಂತನೆ ಮಾಡ್ತಿದ್ದೀವಿ, ಮೊಬೈಲ್ಗೆ ಹಾಕಿರೋ ಪ್ಲಾಸ್ಟಿಕ್ ಅವ್ರ ಬಗ್ಗೆ ನಾವು ಚಿಂತನೆ ಮಾಡ್ತಿಲ್ಲ. ಕೈಲಿ ಹಿಡಿದು ಬೆವರು ಬಂದು ಅದು ಒಂದು ರೋಗಕ್ಕೆ ಕಾರಣ ಆಗ್ತಾ ಇದೆ. ಹಾಗಾಗಿ ಇದನ್ನು ಎಲ್ಲಿಂದ ಹೇಗೆ ಸುಡಬೇಕು, ಹೇಗೆ ದೂರ ಮಾಡಬೇಕು, ಆ ರಾಕ್ಷಸ ಬದುಕನ್ನು ಹೇಗೆ ಅದನ್ನು ಸುಟ್ಟು ಭಸ್ಮ ಮಾಡಬೇಕು. ರಾವಣಾಸುರ ವಿದ್ಯಾವಂತ, ಜ್ಞಾನವಂತ, ಬುದ್ಧಿವಂತ, ಅಪಾರವಾದಂತಹ ವಿದ್ಯೆ, ವೇದ ಪಂಡಿತ, ಅಂತಹವನಲ್ಲಿದ್ದಂಥ ದುಷ್ಟಗುಣವನ್ನು ಹೊಡಿಲಿಕ್ಕೆ ರಾಮ ಎದ್ದ. ಹಾಗೆ ಇದನ್ನ ಸಂಹಾರ ಮಾಡಲಿಕ್ಕೆ ಬಹುಶಃ ಇನ್ನೆಷ್ಟು ಜನ ಎದ್ದೇಳಬೇಕು, ಇದಕ್ಕೆ ಇನ್ನಷ್ಟು ದಿನ ಬೇಕು. ಆದರೆ ಇದು ಅಡಿಗಲ್ಲು. ಇದೊಂದು ಪೂಜೆ ಮಾಡಿ ಇವತ್ತು ಪ್ರಾರಂಭ ಮಾಡಿದ್ದೀರಲ್ಲ, ಇದು ಬಹಳ ಸಂತೋಷ. ಇದಕ್ಕೆ ಒಳ್ಳೆ ಮುಹೂರ್ತ ಬರುತ್ತೆ. ಸದ್ಯದಲ್ಲೇ ಇದನ್ನು ಆದಷ್ಟು ನಾಶ ಮಾಡುವಂತಹದ್ದು ಕೈಗಳು ಇನ್ನಷ್ಟು ಕೈ ಜೋಡಿಸುವಂಥದ್ದಾಗಲಿ. ಯಾಕೆಂದರೆ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಜ್ಞಾನಿಗಳು, ಎಲ್ಲ ಒಂದು ಅಣಿಮುತ್ತುಗಳು ಬಹಳ ಒಳ್ಳೆ ಥರದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಸ್ವಯಂ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ನನ್ನ ಆತ್ಮೀಯರಿದ್ದಾರೆ. ಹಾಗೆ ಶಾಸ್ತ್ರಿಗಳಿದ್ದಾರೆ. ಪೂಜೆ ಮಾಡಿ ಪುನಃ ಇವತ್ತಿನ ದಿವಸ ಎಲ್ಲಿ ಒಳಗೆ ಏನು ಸಮಸ್ಯೆ ಇದೆ, ಎಲ್ಲಿ ಸಮಸ್ಯೆಯಿಂದ ಪ್ರಾರಂಭ ಆಗ್ತಿದೆ ಅಂತಕ್ಕಂಥದ್ದು ಅರ್ಥ ಅದ್ರ ಬಗ್ಗೆ ಸರಿಪಡಿಸಲಿಕ್ಕಾಗಿ ಬಂದಿರೋರಿದ್ದಾರೆ, ತಾವಿದ್ದೀರಿ. ಹಾಗೆ ತನ್ನ ವಾಕ್ಚಾತುರ್ಯದಿಂದ ಪ್ರತಿಯೊಬ್ಬರ ಮನಸ್ಸನ್ನು ಸೂರೆಗೊಂಡು ಅದರಲ್ಲೇ ಇರ್ತಕ್ಕಂಥ ಸತ್ಯಾಸತ್ಯತೆಗಳ ಬಗ್ಗೆ ವಿಮರ್ಶೆ ಮಾಡ್ತಿರ್ತಕ್ಕಂಥ ಶ್ರೀಲಕ್ಷ್ಮಿ, ಹೆಸರಲ್ಲೇ ಶ್ರೀಲಕ್ಷ್ಮಿ. ಶ್ರೀಯಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಸೃಷ್ಟಿಯ ಘನಮೂಲ. ಅದು ಆ ಶ್ರೀ ಎಂಬತಕ್ಕಂಥ ಆ ಲಕ್ಷ್ಮಿ ಇದೆ. ಇನ್ನು ಲಕ್ಷ್ಮಿ ಹಿಂದೆಲ್ಲ ದುಡ್ಡಿಗಿನ್ನ ಹೆಚ್ಚಿನಾಗಿ ವಿದ್ಯೆ ಜ್ಞಾನ ಕೊಡುವಂಥವಳಾಗಲಿ. ಒಳ್ಳೆಯದಾಗಲಿ. ವೇದಿಕೆ ಚೆನ್ನಾಗಿದೆ. ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ತಾವೆಲ್ಲರೂ ಸಹಿತ ಒಳ್ಳೆ ಚಿಂತನೆಗೆ ಬಂದಿದ್ದೀರಿ. ಏನೋ ಪೂಜೆ ಪುರಸ್ಕಾರ, ಏನೋ ಕೊಡೋ ಪ್ರಸಾದ ಅಥವಾ ಯಾವುದೋ ಒಂದು ಕಾರ್ಯಕ್ರಮ, ನಮಗೊಂದಿಷ್ಟು ಮನರಂಜನೆ ಅಲ್ಲ, ಇದು ಅಮೂಲ್ಯವಾಗಿರುವಂತಹ ನೀತಿ ಪಾಠ. ಇದು ಬೇಕು. ಇದನ್ನು ನಾವು ಅರಿತು ಸಮಾಜಕ್ಕೆ ಇದನ್ನು ಉಣಬಡಿಸಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಏನಿಲ್ಲ, ನಮ್ಮ ಹಿಂದೆ ಒಬ್ರು ಗುರು ಇದ್ದಾರೆ. ಒಂದು 10-15 ಸಾವಿರ ವರ್ಷ ಕನಿಷ್ಠ
ದಾಖಲೆಗಳ ಪ್ರಕಾರನೇ ಸರಸ್ವತಿ ನದಿ ಉಗಮದಿಂದ ಶುರು ಮಾಡಿ ನಾವು ನಮ್ಮ ನಾಗರಿಕತೆ ಇತ್ತು ಅಂತ ನಾವು ಗಮನಿಸ್ಕೊಳ್ತಾ ಹೋದ್ರೆ ಒಂದು 15,000 ವರ್ಷಗಳದ್ದಾದರೂ ಕನಿಷ್ಠ ಜಗತ್ತಿಗೆ ದಾಖಲೆ ಸಿಗುವ ಹಾಗೆ ನಮ್ಮ ನಾಗರಿಕತೆ ಇದೆ. ಸೊ ಅಂದಿನಿಂದ ನಮ್ಗಳಿಗೆಲ್ಲ ಗುರುಗಳಿದ್ದಾರೆ. ಈ ಒಂದು ಪರಂಪರೆ ಸುಮ್ಮನೆ ಈ ನೆಲದಲ್ಲಿ ಬದುಕಿಲ್ಲ. ಈಗ ಮೊದಲಿಗೆ ಸಹನಾ ಅವರು ಒಂದು ಮಾತನ್ನು ಹೇಳಿದ್ರು, ಇದು ನಾಗರಿಕತೆಯ ಜಯ ಅಂತ. ಎಂಥ ನಾಗರಿಕತೆಯ ಜಯ! ನಾನು ಶ್ರೀರಾಮ್ ಸರ್ ಹತ್ರ ಮಾತಾಡ್ತಾ ಇದ್ದಾಗ ಹೇಳಿದ್ರು ಏನಂದ್ರೆ, ಕಳೆದ 10-15,000 ವರ್ಷಗಳಲ್ಲಿ ನಾವು ಯಾವತ್ತೂ ಕೂಡ ಇಂಥ ಒಂದು ಅಪ್ರಜ್ಞೆಗೆ ಅವನತಿಗೆ ತಲುಪಿಲ್ಲ. ಕಸದ ವಿಚಾರದಲ್ಲಿ, ಕಸ ಉತ್ಪಾದನೆ ಮಾಡುವಂಥ ವಿಚಾರದಲ್ಲಿ ಪ್ಲಾಸ್ಟಿಕ್ ಅನ್ನುವಂಥ ಒಂದು ಕೊಳಕು ರಾಕ್ಷಸ ನಮ್ಮನ್ನು ಯಾವತ್ತೂ ಕಾಡಿಲ್ಲ. ಅಂಥ ರಾವಣನಂಥ ರಾಕ್ಷಸನನ್ನ ಹೊಡೆಯೋದಕ್ಕೆ ನಮ್ಮಲ್ಲಿ ಶ್ರೀರಾಮಚಂದ್ರ ಭಗವಂತ ಇದ್ದ. ಆದ್ರೆ ಇವತ್ತು ಯಾರಿದ್ದಾರೆ? ಇದು ಅದಕ್ಕಿಂತ ಹೀನವಾದಂಥ ಕೊಳೆ, ಅಜ್ಞಾನದಿಂದ ಹುಟ್ಟಿರುವಂಥ ಕೊಳೆ, ನಮ್ಮ ಅಶ್ರದ್ಧೆಯಿಂದ ಹುಟ್ಟಿರೋ. ಬಿಕಾಸ್ ವಿ ಜಸ್ಟ್ ಡೋಂಟ್ ಲಿವ್ ಕಾನ್ಶಿಯಸ್ಲಿ. ಏನೋ ತಿನ್ನು, ಏನೋ ಬದುಕು, ಎಲ್ಲರೂ ಕವರ್ ಯೂಸ್ ಮಾಡ್ತಾರೆ, ಅದನ್ನೇ ನಾವು ಯೂಸ್ ಮಾಡು ಕುರಿ ಮಂದ ತರ ಹೋಗ್ತಾ ಇದೀವಿ ನಾವು. ನಾನು ಇವತ್ತು ಹ್ಯಾಕ್ ಬದುಕ್ತಾ ಇದ್ದೀನಿ ಅಂತ ನಾವು ಯೋಚನೆ ಮಾಡೋದಿಲ್ಲ. ಒಂದು ಕ್ಷಣ ನಾವು ಯೋಚನೆ ಮಾಡೋದಿಲ್ಲ ಇದ್ರ ಪರಿಣಾಮ ಏನು ಅಂತ. ಯಾಕೆ ಅನ್ನೋದಕ್ಕೂ ಒಂದು ಬಹಳ ಮುಖ್ಯವಾದ ಕಾರಣ ಇದೆ. ಅದನ್ನು ನಾನು ನಮ್ಮ ರಾಮಚಂದ್ರಜಿ ಹತ್ರ ಮಾತಾಡ್ತಾ ಇದ್ದಾಗ್ಲೇನೆ ನಿಜ ಅದು ಅವ್ರು ಹೇಳಿದ ಏನಂದ್ರೆ, ನಮ್ಗೆ ಇವತ್ತು ಹುಟ್ಟಿದ್ದೀನಿ, ಇವತ್ತು ಹೆಂಗೋ ಬದುಕು, ಸೈಟು ಮನೆ ಆಸ್ತಿ ಕಾರು ಮಾಡು, ಹೆಂಗೋ ಒಂದಿಷ್ಟು ಹೆಸರು ಮಣ್ಣೋ ಮಾಡು, ಮಕ್ಳಿಗೆ ಒಂದಿಷ್ಟು ಎಜುಕೇಶನ್ ಕೊಡ್ಸೋ, ಆರಾಮಾಗಿ ಅಷ್ಟೊತ್ತಿಗೆ BP ಶುಗರು ಬರುತ್ತೆ, ಅದನ್ನ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ಒಂದ್ ದಿವಸ ಇಷ್ಟರಲ್ಲೇ ಇದ್ದೀವಿ ನಾವು. ಅದ್ರ ಹಿಂದಿನ ಜೀವನ ಕಲ್ಪನೆ ಹಿಂಗಿರ್ಲಿಲ್ಲ ಅಲ್ವಾ? ಒಂದು 50 ವರ್ಷ ಹಿಂದಿನವ್ರನ್ನ ನಮ್ಮನೇನಲ್ಲೇ ವಯಸ್ಸಾದವ್ರನ್ನ ಕೇಳಿ ನೋಡಿ ನೀವು. ಈ ಪ್ಲಾಸ್ಟಿಕ್ ಕವರ್ ತಗೊಂಡೋಗು ಅಂದ್ರೆ ಅಜ್ಜಿ ತಗೊಂಡೋಗಿದ್ದಾನೆ ಅಂದ್ರೆ ಚಿ ಬೇಡ ಅದು ಅಂತಾರೆ. ಭೂಮಿ ಅಂತಂದ್ರೆ ನಾವು ನೆಲ ಅರ್ತು ಅದ್ರಲ್ಲಿ ಇಷ್ಟೇ ಏರ್ಸಿದೆ ಅಷ್ಟೇ ಏರ್ಸಿದೆ ಅಂತ ಮಾತಾಡ್ತೀವಿ. ಯಾಕಂದ್ರೆ ನಾವು ಮೆಕಾಲೆ ಮಕ್ಕಳು ನೋಡಿ ಕಲ್ತ್ಕೊಂಡ್ಬಿಟ್ಟಿದೀವಿ, ತಿಳ್ಕೊಂಡ್ಬಿಟ್ಟಿದೀವಿ. ನಾವು ವಿ ಕನ್ಸಿಡರ್ ಅವರ್ ಸೆಲ್ಫ್ಸ್ ಆಸ್ ಎಜುಕೇಟೆಡ್ಸ್. ಅವ್ರು ಹೇಳ್ತಾರೆ ಭೂಮಿ ತಾಯಿ ಕಣವ ಅಂತಾರೆ, ದೇವ್ರದು ಅಂತಾರೆ. ನೆಲ ಅಗಿಯೋವಾಗ, ಒಂದು ಚಿಕ್ಕ ನೆಲ ಅಗಿಯೋವಾಗ್ಲೂ ನಾವು ಗುದ್ಲಿ ಪೂಜೆ ಮಾಡದೆ ಅದ್ರ ಅಂದ್ರೆ ನಮ್ಮ ಭಾವ ಮುಖ್ಯ. ಯಾವ ಭಾವದಲ್ಲಿ ನಾವು ಪ್ರತಿ ಕ್ಷಣ ಬದುಕ್ತೀವಿ ಅನ್ನುವಂಥದ್ದು ಮುಖ್ಯ. ಅದು ಪ್ರಜ್ಞೆ. ಇವತ್ತು ನಮ್ಗೆ ಪಾಪ ಪುಣ್ಯದ ಅರಿವೂ ಇಲ್ಲ, ಪ್ರಜ್ಞೆಯೂ ಇಲ್ಲ, ನಿತ್ಯ ಬದುಕಿನ ಪ್ರಜ್ಞೆಯೂ ಇಲ್ಲ. ಹೀಗಾಗಿರೋದು ಕಳೆದ ಕೇವಲ 2-3 ಶತಮಾನಗಳಲ್ಲಿ ಮಾತ್ರ ಅಂತ. ಅದಕ್ಕೂ ಹಿಂದೆ 15,000 ವರ್ಷ ಬದುಕಿದ್ವಲ್ಲ ಸ್ವಾಮಿ ನಾವು. ಹೇಗ್ ಬದುಕಿದ್ವಿ? ಹೇಗ್ ಸಾಧ್ಯ ಆಯ್ತು ಹಾಗೆ ಬದುಕೋದು? ಇಂಥ ರಾಕ್ಷಸನ್ ಯಾವತ್ತಾದ್ರೂ ಸೃಷ್ಟಿ ಮಾಡಿದ್ವಾ? ಇಂಥ ಕೊಳೆನ ಯಾವತ್ತಾದ್ರೂ ಸೃಷ್ಟಿ ಮಾಡಿದ್ವಾ? ಬಹುಶಃ ಈ ಎಲ್ಲ ಹಿರಿಯರು ಮಹಾತ್ಮರುಗಳು ಹೇಳಿದ ಹಾಗೆ ರಾಮ ಮಂದಿರದ ಪುನರುತ್ಥಾನ ಅಂತ ಹೇಳುವಂಥದ್ದು ಭಾರತದಲ್ಲಿ ಆ ಪ್ರಜ್ಞೆಯ ಪುನರುತ್ಥಾನ ಆಗಬೇಕು, ಆಗ್ತಾ ಇದೆ, ಖಂಡಿತವಾಗ್ಲೂ ಆಗ್ತದೆ. ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ನಾವು ಹೇಗೆ ಬದುಕ್ತೀವಿ? ಕೇವಲ ರಾಮ ಮಂದಿರಕ್ಕೆ ಹೋಗುವಂಥದ್ದು ಮಾತ್ರ ಅಲ್ಲ, ಇವತ್ತಿನಿಂದಲೇ ಈ ಕ್ಷಣದಿಂದಲೇ ನಾನು ಹೇಗೆ ಬದುಕ್ತಾ ಇದ್ದೀನಿ ಅನ್ನೋವಂಥದ್ದು. ಇಡೀ ದಿನದಲ್ಲಿ ನನ್ನ ಬದುಕು ಎಷ್ಟರ ಮಟ್ಟಿಗೆ ಸ್ವಚ್ಛವಾಗಿದೆ. ಇದನ್ನೇ ಧರ್ಮ ಅಂತ ಕರಿತೀವಿ ರೀ ನಾವು. ಪೂಜೆ ಪುನಸ್ಕಾರ ಅಂತ ಮಾಡುವಾಗ ಪಂಚಭೂತಗಳನ್ನ ಪೂಜೆ ಮಾಡ್ತೀವಿ, ಹೌದಾ? ಅಗ್ನಿ, ವಾಯು, ಗಾಳಿ, ನೀರು, ಭೂಮಿ, ಇಷ್ಟೇ ತಾನೇ ಬದುಕು ಅಂದ್ರೆ. ಇದನ್ನ ಅನುಕ್ಷಣ ನಾನು ಹೇಗೆ ನೋಡ್ತೀನಿ. ಪೂಜೆ ಏನ್ ಮಾಡ್ತೀನಿ? ಪಂಚೋಪಚಾರ ಪೂಜೆ ಏನ್ ಮಾಡ್ತೀನಿ? ಧೂಪ, ದೀಪ, ಗಂಧ, ನೈವೇದ್ಯ, ಅದೆಲ್ಲವೂ ಏನನ್ನ ಸಂಕೇತಿಸುತ್ತೆ? ಅದು ಮತ್ತದೇ ಪಂಚಭೂತಗಳನ್ನು ಸಂಕೇತಿಸುತ್ತೆ. ಆ ಪಂಚಭೂತಗಳನ್ನ ಒಳಗಿನಿಂದಲೂ ಹೊರಗಿನಿಂದಲೂ ಭೂತ ಶುದ್ಧಿಯಿಂದ ಮಾಡ್ಕೊಳ್ತೀವಿ ನಾವು ಪೂಜೆ ಮಾಡುವಾಗ. ಒಳಗಿನಿಂದಲೂ ಹೊರಗಿನಿಂದಲೂ ಶುದ್ಧವಾಗಿರಿಸುವ ಕೆಲಸವನ್ನ ಬ್ರಹ್ಮ ಸ್ವರೂಪನಾದ ನಾನು ಮಾಡ್ತೀನಿ. ಇಷ್ಟೇ ಪೂಜೆಯ ಪರಿಕಲ್ಪನೆ. ಎಷ್ಟೇ ಎಂಥ ಮಹಾನ್ ಪೂಜೆಗೆ ಹೋದ್ರು, ಎಂಥ ದೊಡ್ಡ ದೊಡ್ಡ ಹೋಮಗಳು ಯಜ್ಞಗಳಿಗೆ ಹೋದರೂ ನಮ್ಮಲ್ಲಿರುವ ಕೊಳೆಯನ್ನ ಕಳ್ಕೊಂಡು ನಾವು ದೇವತೆಗಳೊಟ್ಟಿಗೆ ಸೇರಿ ಬ್ರಹ್ಮನನ್ನು ಪೂಜಿಸುವ ಅಥವಾ ನಾವೇ ಬ್ರಹ್ಮರಾಗುವ ಕೆಲಸವನ್ನು ನಾವು ಮಾಡ್ತೀವಿ. ಇಷ್ಟೇ ಅದರ ಪರಿಕಲ್ಪನೆ. ಈ ಒಂದು ಹೋಲಿಸ್ಟಿಕ್ ಆದ ಪರಿಪೂರ್ಣವಾದ ಪ್ರಜ್ಞೆ ನಮಗಿದೆಯಾ? ಅದು ಇತ್ತು. ಕಳೆದ ಈಗಾಗಲೇ ನಾನು ಬ್ಯೂಟಿಫುಲ್ ಟ್ರೀ ಅನೇಕ ಬಾರಿ ಉಲ್ಲೇಖ ಮಾಡ್ತೀನಿ. ನಮ್ಮ ಶಿಕ್ಷಣದ ಭಾಗ ಆಗಿತ್ತು. ಇದನ್ನ ಚೆಲುವತರು ಅಂತ ಕನ್ನಡದಲ್ಲೂ ಬಂದಿದೆ. ಅದು ಧರ್ಮಪಾಲ್ ಅವರು ತಂದಿರ್ತಕ್ಕಂಥದ್ದು ಪುಸ್ತಕ. ಹೇಗೆ ಇತ್ತು ನಮ್ಮ ಶಿಕ್ಷಣ ಕಳೆದ ಬ್ರಿಟಿಷರು ಬರುವ ಕಳೆದ 300 ವರ್ಷಗಳ ಹಿಂದಿನವರೆಗೂ ಕೂಡ ನಮ್ಮ ಶಿಕ್ಷಣ ಹೇಗಿತ್ತು ಅಂತ. ಪ್ರತಿ ಮಗುವು ಯಾವುದೇ ಜಾತಿ ಭೇದ ಇಲ್ಲದೆ ಇದನ್ನೆಲ್ಲ ಕಲಿತಾ ಇತ್ತು. ಪಂಚಭೂತಗಳು ಅಂದ್ರೆ ಏನು, ನಾನು ಅಂದ್ರೆ ಏನು, ಈ ಶರೀರ ಅಂದ್ರೆ ಏನು, ಇದನ್ನ ಹೇಗೆ ಇಟ್ಕೋಬೇಕು, ಜಗತ್ತನ್ನ ಹೇಗೆ ಇಟ್ಕೋಬೇಕು, ಗಾಳಿಯನ್ನು ಹೇಗೆ ಇಟ್ಕೋಬೇಕು, ಅಗ್ನಿಹೋತ್ರ ಯಾಕೆ ಮಾಡ್ತೀವಿ ನಾವು, ನೀರನ್ನು ಹೇಗೆ ಇಟ್ಕೋಬೇಕು, ಅದನ್ನ ಹೇಗೆ ನೋಡ್ಬೇಕು, ನನ್ನ ಅದರ ಸಂಬಂಧ ಏನು, ಅದ್ರ ಜೊತೆಗೆ ನಾನು ಹೇಗೆ ಬದುಕಬೇಕು, ಮತ್ತು ನಾನಿಲ್ಲಿ ಯಾಕೆ ಬಂದಿದ್ದೀನಿ, ಎಷ್ಟು ದಿವಸ ಇರ್ತೀನಿ, ನನ್ನ ಪ್ರಯಾಣ ಏನು,
ಹೀಗೆ ಸಂಪೂರ್ಣವಾಗಿ ಇದು ಸಮಗ್ರವಾಗಿ ಜೀವನದ ಪ್ರತಿ ಅಂಶದ ಜೊತೆ ಬೆಸೆದುಕೊಂಡಿರ್ತಕ್ಕಂಥ ಒಂದು ಬೃಹತ್ತಾದಂಥ ಪ್ರಶ್ನೆ. ಆದ್ದರಿಂದ ಶ್ರೀರಾಮಚಂದ್ರ ಇಡೀ ಜಗತ್ತಿಗೆ ಈ ಎಲ್ಲ ಆಯಾಮಗಳಲ್ಲಿ ಬೆಳಕನ್ನ ಕೊಟ್ಟಿರ್ತಕ್ಕಂಥ ಮನುಷ್ಯ. ಆದ್ದರಿಂದ ಭಗವಂತನೂ ಆದ್ದರಿಂದ ಆತನನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಹಾದಿಯಲ್ಲಿ ನಾವು ನಮ್ಮ ಪ್ರಜ್ಞೆಯನ್ನು ಮತ್ತೊಮ್ಮೆ ಪುನರ್ ಸಾಕ್ಷಾತ್ಕರಿಸಿಕೊಳ್ಳೋಣ. ಪ್ರತಿ ಹೆಜ್ಜೆಯಲ್ಲೂ ಕೂಡ ನಾವೀಗ ಹ್ಯಾಕ್ ಬದುಕ್ತಾ ಇದೀವಿ. ಬಹುಶಃ ಈ ತರ ನಾವು ಯೋಚನೆ ಮಾಡ್ಕೊಂಡು ಹೋದ್ರೆ ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ನಾವು ಉತ್ತರ ಕೊಡಬಲ್ಲ ಸಾಮರ್ಥ್ಯವುಳ್ಳವರಾಗ್ತೀವಿ ಕೆಲವೇ ವರ್ಷಗಳಲ್ಲಿ. ಸೊ ಅದು ನಮ್ಮಿಂದ ಸಾಧ್ಯ ಆಗ್ಲಿ. ಆ ಥರದ ಒಂದು ಪ್ರಯಾಣ, ರಾಮ ಮಂದಿರದ ಪ್ರಯಾಣ ಆಗ್ಲಿ. ಈಗ ಆರಂಭ ಅಷ್ಟೇ ಇದು. ಈಗಾಗಲೇ ಮೋದಿಜಿ ಅವರು ಹೇಳಿದಾಗೆ ಅನೇಕ 100 ವರ್ಷಗಳವರೆಗಾದ್ರೂ ರಾಮ ಮಂದಿರಕ್ಕೆ ಜನ ಹೋಗ್ತಾನೆ ಇರ್ತಾರೆ. ಸೊ ಆ ಹೋಗುವಾಗ ನಾವು ಹೇಗೆ ಹೋಗ್ತೀವಿ, ಇದು ಒಂದು ಪಾರ್ಟ್. ಇನ್ನೊಂದು ಪಾರ್ಟ್ ಬಂದು ಪಾಪ ಇದು ಸರಿ ಚೆನ್ನಾಗಿ ಗೊತ್ತಿರುತ್ತೆ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ. ಅವ್ರು ಬೇಕಾದಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಕಷ್ಟ ಇದೆ ಅಂತ. ನಾವು ಸುಲಭವಾಗಿ ನಮ್ಮ ಬಗ್ಗೆ ಮಾತಾಡ್ಕೊಂಡ್ಬಿಡ್ತೀವಿ. ನಾನು ಕೇಳೋದು ಪ್ರಶ್ನೆ, ಪ್ರತಿಯೊಬ್ಬರಿಗೂ ಕೇಳೋದು, ಪ್ರತಿ ಸರ್ಕಾರಗಳಿಗೂ ಕೇಳುವಂಥದ್ದು, ಯಾಕೆ ಸ್ವಾಮಿ ಆಗಲ್ಲ? ಬ್ಯಾನ್ ಮಾಡಿ ಅಲ್ಲ, ಪ್ಲಾಸ್ಟಿಕ್ ಇಂಡಸ್ಟ್ರಿನ ಲಿಮಿಟೆಡ್ ಮಾಡಿ ಅಲ್ಲ, ಎಷ್ಟೋ ಪರ್ಸೆಂಟಿಗೆ ಎಷ್ಟೋ ಬೇರೆ ಮಿನಿಮಮ್ ಎಷ್ಟಿದೆಯಲ್ಲ ಅಷ್ಟಕ್ಕೆ ಬ್ಯಾನ್ ಮಾಡಿ ಅಲ್ಲ. ಹೂ ಇಸ್ ಸ್ಟಾಪಿಂಗ್ ಯು? ಯಾಕೆ ಮಾಡ್ತಿಲ್ಲ? ನಾಯಕರಾದ್ರೆ ಮಾಡ್ಬೇಕಲ್ವಾ ಅದನ್ನ ಎಲ್ಲ ಸರ್ಕಾರಗಳು. ಆಮೇಲೆ ದೊಡ್ಡ ಪ್ರಮಾಣದ ನಾವಿವತ್ತು ಪ್ರತಿ ಪ್ಲಾಸ್ಟಿಕ್ ಕಸ ಹಾಕ್ಬೇಕಿಲ್ಲಿ ಜನ. ಸಂಪೂರ್ಣವಾಗಿ ಅದನ್ನು ಬ್ಯಾನ್ ಮಾಡಿ ಅಲ್ಲ, ಯಾಕೆ ಮಾಡೋದಿಲ್ಲ? ಈ ಪ್ರಶ್ನೆ ಬೃಹದಾಕಾರವಾಗಿ ಹಾಗೆ ಇದೆ. ಬಹುಶಃ ಮೋದಿಜಿಯಂತಹ ಒಬ್ಬ ನಾಯಕರಿಂದ ನಾವು ಅದನ್ನ ಖಂಡಿತ ನಿರೀಕ್ಷೆ ಮಾಡಬಹುದು ಅಂತ ಅನ್ಸುತ್ತೆ. ಕರ್ನಾಟಕದಲ್ಲಂತೂ ನೇರವಾಗಿ ನಾನು ಪ್ರಶ್ನೆ ಕೇಳ್ತೀನಿ, ಸಿದ್ದರಾಮಯ್ಯನವರೇ ನಿಮ್ಗೆ ಏನಾದ್ರೂ ಗಟ್ಸ್ ಇದ್ರೆ, ಖಂಡಿತವಾಗ್ಲೂ ನಿಮ್ಗೆ ಏನಾದ್ರೂ ಸ್ವಲ್ಪ ಆದ್ರೂ ಜನಪರ ಕಾಳಜಿ ಇದ್ದರೆ ಈ ಪ್ಲಾಸ್ಟಿಕ್ ಅನ್ನ ಬೇರೆ ಏನೇನು ರಾಜಕೀಯ ನೀವು ಮಾಡ್ಕೊಳ್ಳಿ, ನಾವೇನಾದ್ರೂ ಸುದ್ದಿ ಬರೋದಿಲ್ಲ, ಕಡೆ ಪಕ್ಷ ಜನಜೀವನ ಉಳಿಸುವಂತ ಕಾಳಜಿ ನಿಮಗಿದ್ರೆ, ಧೈರ್ಯ ಇದ್ರೆ ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡಿ ಅಂತ. ಸೊ ಅದನ್ನ ಒಂದ್ ಕಡೆ ಜನ ಒತ್ತಡ ಜಾಸ್ತಿ ಆದ್ರೆ ಪಾಲಿಸಿ ಲೆವೆಲ್ ಅಲ್ಲಿ ಖಂಡಿತವಾಗ್ಲೂ ಅವ್ರು ಮಾಡೇ ಮಾಡ್ತಾರೆ. ಪಾಪ ಸರ್ ಅಂತವ್ರು 100 ಜನ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಎಷ್ಟೋ ಸಜೆಷನ್ ಕೊಡ್ತಾ ಇರ್ತಾರೆ ಅಟ್ ಪಾಲಿಸಿ ಲೆವೆಲ್. ಬಟ್ ಪಾಲಿಸಿ ಲೆವೆಲ್ ಅಲ್ಲಿ ನಿರ್ಧಾರಗಳನ್ನು ತಗೋಬೇಕಾದವ್ರಿಗೆ ಇದು ಮುಖ್ಯ ಅಂತ ಅನ್ಸೋದಿಲ್ವಲ್ಲ. ಈ ಪ್ರಶ್ನೆಗೆ ಉತ್ತರ ಎಲ್ಲಿ ಅನ್ನೋದು ನನ್ನ ಪ್ರಶ್ನೆ. ರಾಮ ಮಂದಿರ ಸಿಕ್ಕಿದೆ, ಆ ಕರಸೇವೆಯನ್ನ ಮಾಡುವಂತಹ ಒಂದು ಸುವರ್ಣಾವಕಾಶ ಸಹ ನಿಮಗೆ ಸಿಕ್ಕಿದೆ ಅಂತ ಕೇಳಲ್ಪಟ್ಟಿದ್ದೀರಿ. ಇವತ್ತು ಈ ಪಾಲಿಥಿನ್ ಮುಕ್ತ ಆಗ್ಬೇಕು ಅಂದ್ರೆ ಇದು ಒಂದು ರಾಮ ಸೇವೆ. ಪಾಲಿಥಿನ್ ಅಂದ್ರೆ ಆ ಪ್ರದೇಶ ಅಯೋಧ್ಯೆ ಒಂದು ಪ್ರದೇಶ ಆಗ್ಬೇಕು ಅನ್ನೋದ್ರ ದೃಷ್ಟಿಯಿಂದ ಪರ್ಯಾವರಣ ಸಂರಕ್ಷಣಾ ಗತಿವಿಧಿ ತುಂಬಾ ಪ್ರಯತ್ನ ಮಾಡ್ತಾ ಇದೆ. ಮುಖ್ಯವಾಗಿ ಅಂದ್ರೆ ಅಷ್ಟೊಂದು ಪವಿತ್ರ ಜಾಗದಲ್ಲಿ ಪಾಲಿಥಿನ್ ಅಂತಹ ಅಪವಿತ್ರ ವಸ್ತು ಇರಬಾರದು ಅಂತ. ಇದಕ್ಕೆ ಪರ್ಯಾವರಣ ಸಂರಕ್ಷಣಾ ಗತಿವಿಧಿಯ ನಿಲುವೇನು, ಇದೇನು ನಮ್ಮ ಕಾರ್ಯ ಯೋಜನೆಗಳು, ಇದ್ರ ಬಗ್ಗೆ ತಿಳಿಸ್ಕೊಂಡು. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಅಡ್ಡಿಯರಿಂದ ಹಿಡಿದು ಇಲ್ಲಿರುವಂಥ ಆದರಣೀಯರವರೆಗೆ ನಮಸ್ಕಾರ. ನನ್ನ ಸೌಭಾಗ್ಯ ಅಂತ ಹೇಳಿದ್ರೆ 2 ಕರಸೇವೆಯಲ್ಲಿ ಭಾಗವಹಿಸಿದ್ದೇನೆ. ಪ್ರಧಾನವಾದಂಥ ಒಂದು ಭೂಮಿಕೆಯನ್ನು ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಗಿದೆ, ಅದು ಸೌಭಾಗ್ಯ ಅಂತ ಭಾವಿಸ್ತೇನೆ. ಅದಾದ ನಂತರ ನಾನು ನನ್ನ ಮನೆಗಳನ್ನು ಹೆಚ್ಚು ಮಾಡಿಕೊಂಡೆ, ಅಂದರೆ ಸಂಘದ ಪ್ರಚಾರಕನಾಗಿ ಪೂರ್ಣವಾದಿಯಾಗಿ ಹೊರಟೆ. ಹಾಗೆ ಇವತ್ತು ಅಯೋಧ್ಯೆಯ ಮಂದಿರ 30-32 ವರ್ಷ ಆಯಿತು. ಈಗ ಅದು ಲೋಕಾರ್ಪಣೆ ಆಗ್ತಿರೋ ಸಂದರ್ಭದಲ್ಲಿ ಒಂದು ಒಳ್ಳೆಯ ಒಂದು ವಿಷಯ, ಇಲ್ಲಿ ಪ್ರಧಾನವಾದಂಥ ಕೇಂದ್ರದಿಂದ ಈಗ ನೀರಿನ ಟ್ಯಾಂಕ್ ಮೇಲೆ ಇಡ್ತೀವಿ, ಅಲ್ಲೇ ಗಲೀಜಿದ್ರೆ ಅದು ಕೆಳಗೆ ಅದೇ ಹರಿಯುತ್ತದೆ. ಅಲ್ಲೇ ಶುದ್ಧೀಕರಣ ಆದರೆ ಈಗ ಜಗತ್ತನ್ನು ಶುದ್ಧೀಕರಣ ಮಾಡಲಿಕ್ಕೆ ಅಯೋಧ್ಯೆ ಹೊರಟಿದೆ. ಹಾಗೆ ಅಯೋಧ್ಯೆಯಿಂದಲೇ ಈ ಪಾಲಿಥೀನ್ ಅಂತ ಒಂದು, ಈ ಪ್ಲಾಸ್ಟಿಕ್ ಪಾಲಿಥೀನ್ 2 ಶಬ್ದಗಳು ಸ್ವಲ್ಪ ಗಡಿಬಿಡಿ ಇದೆ. ನಾವು ಪಾಲಿಥೀನ್ ಬಗ್ಗೆ ಹೆಚ್ಚು ಹೋಗ್ತೀವಿ, ಪ್ಲಾಸ್ಟಿಕ್ ಮೇಲೆ ಹೆಚ್ಚು ಹೋಗುವುದಿಲ್ಲ. ಈ ಚಿಕ್ಕಪದೊಡಪ್ಪನ ಮಕ್ಕಳಿವರು ಪಾಲಿಥೀನ್ ಮತ್ತು ಪ್ಲಾಸ್ಟಿಕ್. ಆದರೆ ಬಹಳ ದೊಡ್ಡ ಸಮಸ್ಯೆ ಅಂದರೆ ಪ್ಲಾಸ್ಟಿಕ್ ಅದು ರೀಸೈಕಲ್ ಆಗುತ್ತೆ, ಪಾಲಿಥೀನ್ ಇದು ಮೈಕ್ರೋ ಪ್ಲಾಸ್ಟಿಕ್ಕು, ಇದು ರೀಸೈಕಲ್ ಆಗದಿರುವಂಥ ವಸ್ತು ಆಗಿರೋದ್ರಿಂದ ಅದನ್ನು ಬಂದೋಬಸ್ತು ಅಥವಾ ಅದು ಮಿನಿಮಮ್ ಬಳಕೆಯ ಬಗ್ಗೆ ಏನು ಮಾಡ್ಬೋದು ಅಂತ ಹೆಚ್ಚು ನಾವು ಅದನ್ನು ಫೋಕಸ್ ಮಾಡ್ತೀವಿ. ಸೊ ಅಯೋಧ್ಯೆಯಿಂದ ಈ ವಿಷಯ ಹೊರಟಿದೆ. ಪರ್ಯಾವರಣ ಸಂರಕ್ಷಣೆ ಗತಿವಿಧಿ ಇದಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳು, ಬೈಠಕ್ಗಳು, ಯೋಜನೆಗಳು ಮಾಡಿ ಅದನ್ನು ಈಗ ಇಡೀ ದೇಶಕ್ಕೆ ಹರಡಬೇಕು ನಾವು ವಿಶೇಷ ಪ್ರಯತ್ನ ಮಾಡ್ತೇವೆ. ಮಾಧ್ಯಮದ ಮೂಲಕ ಇದನ್ನು ಸ್ವಲ್ಪ ಹೊರಗೆ ಕೂಡ ಹೆಚ್ಚು ಪ್ರಚಾರ ಆಗಬೇಕು ಅಂತ ಹೇಳುವಂಥ ಅವರ ಕೃಪೆಯಿಂದ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಫೋಕಸ್ ಆಗಲಿ ಅಂತ ನಾವು ಇದನ್ನು ಯೋಜನೆ ಮಾಡಿದ್ದೀವಿ. ವಿಶೇಷವಾಗಿ ಏಕ ಬಳಕೆಯ ಪ್ಲಾಸ್ಟಿಕ್, ಈಗ ರಾಮಪ್ರಸಾದ್ ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಕುಂಭಮೇಳದಲ್ಲಿ ನಾನು 10 ದಿವಸ ಅಲ್ಲೇ ಇದ್ದೆ. ಆ ಕುಂಭಮೇಳದಲ್ಲಿ ಪಾಲಿಥೀನ್ ಮುಕ್ತ ಕುಂಭಮೇಳ, ಒಂದು ಕಸ ಹುಡುಕಿದ್ರೆ ಸಿಗದಂಥ ರೀತಿಯಲ್ಲಿ ಅವತ್ತು ಅಲ್ಲಿಯ ಸರ್ಕಾರ, ರಾಜಯೋಗಿ ಸರ್ಕಾರ ಅದನ್ನು ವ್ಯವಸ್ಥೆ ಮಾಡಿ ಅದನ್ನು ಪ್ರತ್ಯೇಕ ನಂಬಕ್ಕೆ. ಅಂದರೆ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇದೆ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಅಂತೇಳಿ ಕೌರವ ಹೇಳ್ತಾನಂತೆ. ಒಳ್ಳೇದು ಯಾವುದು ತುಂಬ ಚೆನ್ನಾಗಿ ಗೊತ್ತಿದೆ ನನಗೆ, ಆದರೆ ಏನು ಮಾಡಲಿ, ನನಗೆ ಆ ಕಡೆ ಹೋಗೋ ಸ್ವಭಾವ ಇಲ್ಲ. ಮನೆಯಿಂದ ಕೈ ಚೀಲ ತಗೊಂಡು ಹೋಗೋವಲ್ಲ ಇವ ಮಗ, ಅಲ್ಲೇ ಹೋಗಿ ಕ್ಯಾರಿ ಬ್ಯಾಗ್, ಒಂದು ಕೈ ಕ್ಯಾರಿ ಬ್ಯಾಗ್ ಒಯ್ಯಲ್ಲ. ಯಾಕಾಗಬಾರದು? ಈ ಸಣ್ಣ ಒಂದು ಮೆಸೇಜು ನಮ್ಮ ಜೀವನದಲ್ಲಿ ಬದಲಾವಣೆ ತರಲಿಕ್ಕಿಲ್ವಾ?
ಹಾಗೆ ಈ ಪಾಲಿಥಿನ್ನ ಒಂದು ದೊಡ್ಡ ರಾಕ್ಷಸ ಅಂತ ಹೇಳೋ ಶಬ್ದ ಏನಿದೆಯಲ್ಲ, ಅನೇಕರಿಗೆ ಕಲ್ಪನೆಯೂ ಇದರ ಬಗ್ಗೆ. ಇದನ್ನೇ ಸುಡ್ತಾ ಇದ್ದಾರೆ. ಈ ಸುಡುವಂಥದ್ದನ್ನು ಕಂಟ್ರೋಲ್ ಮಾಡ್ಬೋದಾ? ಸುಡುವ ಬದಲಿಗೆ ಅದನ್ನು ಏನು ಮಾಡಬೇಕು ಅಂತ ಎಚ್ಚರಿಕೆ ತಗೊಂಡ್ರೆ, ಈಗ ಎಲ್ಲ ರಾಜ್ಯಗಳಲ್ಲಿ ನಗರಗಳಲ್ಲಿ 2 ಆಸ್ಪತ್ರೆಗಳು ಜಾಸ್ತಿ ಆಗ್ತಾ ಇದೆ. ಒಂದು ಫರ್ಟಿಲಿಟಿ ಸೆಂಟರು, ಎರಡನೇದು ಕ್ಯಾನ್ಸರ್ ಹಾಸ್ಪಿಟಲ್. ಡಾಕ್ಟರ್ಗಳು ಸಂತೋಷ ಸಮೃದ್ಧವಾಗಿದ್ದಾರೆ. ಕೋವಿಡ್ ಬಂದಾಗ ಅವರಿಗೆ ಹೆಚ್ಚು ನೋಡಿ, ಕಳೆದ 2-3 ವರ್ಷಗಳ ಹಿಂದೆ ಜನವರಿಯಲ್ಲಿ ಶುರು ಆಯಿತು ಹೆಚ್ಚು ವರಿ, ಫೆಬ್ರವರಿಗೆ, ಈಗ ಜನವರಿ. ನಮ್ಮ ರಾಜ್ಯಪಾಲರಿಗೆ ಕೋವಿಡ್ ಆಗಿದೆ ಅಂತ ಪತ್ರಿಕೆಯಲ್ಲಿ ಜಾಹೀರಾತಾಗಿದೆ. ಯಾಕೆ ಬಂತು ಈ ಮಹಾಮಾರಿ ಅಂತ ಹೇಳಿದರೆ, ಪರಿಸರ ಅಂತ ಹೇಳೋದು ಒಂದು ವ್ಯವಸ್ಥೆಯನ್ನು ನಾವು ಕೆಡಿಸಿಟ್ಟಿದ್ದೀವಿ. ಪಾಲಿಥಿನ್ ನಮ್ಮ ಜೀವನದ ಭಾಗ ಮಾಡಿದ್ದೀವಿ. ಶರೀರಕ್ಕೂ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡಿದ್ದೀವಿ, ಬುದ್ಧಿಗೂ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ನಮ್ಮ ಸ್ವಭಾವ, ಆಟಿಟ್ಯೂಡ್ ಚೇಂಜ್ ಆಗಬೇಕು. ಆ್ಯಸ್ ಎ ಕ್ಯಾಪಿಟಲ್ ನನ್ನ ವ್ಯಕ್ತಿಗತ ಸ್ವಭಾವ, ವ್ಯಕ್ತಿ ಚೇಂಜ್ ಆಗಬೇಕು. ಆಮೇಲೆ ನನ್ನ ಪ್ರೊಫೆಷನ್, ನನ್ನ ವೃತ್ತಿ ಕ್ಷೇತ್ರದಲ್ಲಿ ಕನಿಷ್ಠ ನಾನು ಬದಲಾಗ್ತೀನಿ. ನನ್ನ ಪ್ರವಾಸ ನೋಡಿ, ಇಲ್ಲಿ ಬಹುಶಃ ನೀವು ಗಮನಿಸಿರ್ಬೋದು, ಎಲ್ಲ ಲೋಟ ಇಟ್ಟಿದ್ದೀವಿ. ನಿಮಗೆ ಇಲ್ಲಿ ಎಲ್ಲೂ ವ್ಯವಸ್ಥೆ ಒಳಗೆ ಪಾಲಿಥಿನ್ ಬಂದಿದೆ ಅಂತ ಹೇಳೋದು ಆಗಬಾರ್ದು ಅಂತ ಹೇಳೋದು ಗರಿಷ್ಠ ನಾವು ಕಾಳಜಿಯನ್ನು ನಮ್ಮ ಎಲ್ಲ ಕಾರ್ಯಕ್ರಮ ತಗೊಂಡಿದ್ವಿ. ಇಲ್ಲಿ ಕೂಡ ಅದನ್ನು ಮಾಡಿದ್ದೀವಿ. ನಿಮಗೆ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೇಗೆ ಹೋಗಬೇಕು ಅನ್ನೋ ಒಂದು ಮಾಡೆಲ್ ಕೂಡ ಅಲ್ಲಿ ಮಾಡಿಟ್ಟಿದ್ದಾರೆ. ಕಾಫಿ ಕೊಡ್ಬೇಕಾದ್ರೆ ಕಪ್ನಲ್ಲಿ ಕೊಟ್ಟಿದ್ದಾರೆ, ಯಾವುದೇ ಬೊಕೆಗಳನ್ನು ಕೊಟ್ಟಿಲ್ಲ. ಸೊ ಇದನ್ನು ನಾವು ನಮ್ಮ ಆಟಿಟ್ಯೂಡ್, ನಮ್ಮ ಸ್ವಭಾವದಲ್ಲಿ ಪರಿವರ್ತನೆ ಮಾಡಿಕೊಳ್ಬೇಕು. ಒಬ್ಬ ವ್ಯಕ್ತಿಗತವಾಗಿ, ನಮ್ಮ ವೃತ್ತಿ ಕ್ಷೇತ್ರದಲ್ಲಿ, ಮೂರನೇದು ಸಾರ್ವಜನಿಕವಾಗಿ. ಒಬ್ಬ ಚೀನಾದ ದಾರ್ಶನಿಕ ಹೇಳ್ತಾನೆ, ನಿಮ್ಮ ಗುರಿ ಒಂದು 10 ವರ್ಷದಾದರೆ 10 ಬೀಜ ನೆಡಿ. ನಿಮ್ಮ ಗುರಿ ಒಂದು 25 ವರ್ಷ ಆದರೆ ಒಂದಷ್ಟು ಸಸಿಗಳನ್ನು ನೆಡಿ. ನಿಮ್ಮ ಗುರಿ 100 ವರ್ಷದಾದರೆ ನೀವು ಸಮಾಜದಲ್ಲಿ ಜಾಗೃತಿಯನ್ನು ಮಾಡಿ. ನಾವು ಮಾಡ್ತಾ ಇರೋದು ಈ ಕಾರಣಕ್ಕೋಸ್ಕರ. ಸಮಾಜದಲ್ಲಿ ಜಾಗೃತಿಯನ್ನು ಬಳಸಿದ್ರೆ ಹೇಳಿ 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 ಮಾಡಿ 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 ಇದು ಅಭ್ಯಾಸ ಆಗಬೇಕು. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ಕೆಟ್ಟದ್ದು ಯಾವುದು ಗೊತ್ತಿದೆ ಆ ಕಡೆ ಹೋಗುವಂಥ ಸ್ವಭಾವ ನನ್ನದಿಲ್ಲ ಅಂತ ಹೇಳಿದವರಿಗೆ ಹೇಳಿ ಹೇಳಿ ಮಾಡಿ ಮಾಡಿ ಕಿವಿ ಹಿಂಡಿ ಜಬರ್ಸಿ ಇದನ್ನು ಸ್ವಭಾವ ಮಾಡಬೇಕಾಗಿದೆ. ಅದಕ್ಕೆ ಬೆನ್ನು ಹತ್ತಿದ್ದೀವಿ. ಇದು ಪಾಲಿಥಿನ್ ಬಗ್ಗೆ ನಮ್ಮ ರೋಲ್ ಇರುವಂಥದ್ದು. ಅದನ್ನು 3 ಆರ್ಗಳಲ್ಲಿ ಬಂದೋಬಸ್ತ್ ಮಾಡೋದು. ಒಂದು ರೀಯೂಸ್, ಮತ್ತೆ ಮತ್ತೆ ಬಳಸುವಂಥ ವಸ್ತುಗಳನ್ನೇ ಬಳಸಿ. ಎರಡನೇದು ರೆಡ್ಯೂಸ್, ಬಳಕೆಯನ್ನು ಅತ್ಯಂತ ನ್ಯೂನತಮ ಮಾಡಿ. ಮೂರನೇದು ರೆಫ್ಯೂಸ್, ಇದಿಲ್ಲದ್ರೆ ಬದುಕಲಿಕ್ಕೆ ಆಗಲ್ಲ ಅಂದರೆ ಈ ಧೋರಣೆಗೆ ಬಂದರೆ ಪ್ರಕೃತಿಯಲ್ಲಿ ನಾವು ಪಾಲಿಥಿನ್ನ ಸ್ವಲ್ಪ ಕಂಟ್ರೋಲಿಗೆ ತರಬಹುದು ಅಂತೇಳಿ ನನಗೆ ಒಂದು ವ್ಯಕ್ತಿಗತವಾದ ಅಭಿಪ್ರಾಯ. ಇದಕ್ಕೋಸ್ಕರ ನಾವು ಪರ್ಯಾವರಣದ ಮೂಲಕ ಟೀಮ್ನಲ್ಲಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಇವತ್ತು ವಿಶ್ವ ದೃಷ್ಟಿಯ ಕೇಂದ್ರ ಅಯೋಧ್ಯೆ ಆಗಿದೆ. ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಾ ಇದೆ. ರಾಮ ಮಂದಿರದ ಬಗ್ಗೆ 2 ಲೈನಲ್ಲಿ ಹೇಳ್ತೀನಿ ನಾನು. ಆವತ್ತು ರಾಮ ಅಯೋಧ್ಯೆ ರಾಜನಾಗಿದ್ದ ಆ ತ್ರೇತಾಯುಗದಲ್ಲಿ, ಇವತ್ತು ನಮಗೆ ದೇವರಾಗಿದ್ದಾರೆ. ಈ ದೃಷ್ಟಿಯಲ್ಲಿ ಈ ಮಂದಿರದಲ್ಲಿ ನೆಲಮಹಡಿಯಲ್ಲಿ ಒಂದು ಗರ್ಭಗುಡಿಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಗುತ್ತೆ. ಅದು ನಮ್ಮ ದೇವಸ್ಥಾನ ಅನ್ನೋದು ಕಲ್ಪನೆ ಬರುತ್ತೆ. ಅದೇ ರೀತಿ ನಾವು ಮೊದಲನೇ ಮಹಡಿಗೆ ಹೋದ್ರೆ ಇಲ್ಲಿ ರಾಮ ದರ್ಬಾರ್ ಅಂತ ಇರುತ್ತೆ. ಅದು ಒಂದು ಅರಮನೆಯ ಕಲ್ಪನೆ ಬರುತ್ತೆ. ನಮಗೆ ಕೆಳಗಡೆ ರಾಮನನ್ನ ದೇವರಾಗಿ, ಮೇಲ್ಗಡೆ ರಾಜನನ್ನಾಗಿ ನೋಡುವಂತಹ ಒಂದು ಯೋಗ, ಈ 2ಗಳ ಮಿಶ್ರಣ ನಮ್ಮ ಮಂದಿರ ಇರುತ್ತೆ. ಆ ದೃಷ್ಟಿ ಇದು ವಿಶ್ವ ದೃಷ್ಟಿಯ ಕೇಂದ್ರ ಅಯೋಧ್ಯೆ ಆಗ್ತಾ ಇದೆ. ನಿನ್ನೆ ಒಬ್ರು ಹೇಳ್ತಾ ಇದ್ರು, ಮುಂದಿನ ದಿನಗಳಲ್ಲಿ ಇವತ್ತು ಭಾರತದ ಸಾಂಸ್ಕೃತಿಕ ರಾಜಧಾನಿ ಅಯೋಧ್ಯೆ ಆಗಿದೆ, ನಾಳೆ ಇದು ರಾಷ್ಟ್ರೀಯ ರಾಜಧಾನಿ ಆಗಬೇಕು ಅಂತ. ಯಾಕೆಂದ್ರೆ ರಾಮರಾಜ್ಯದ ಕಲ್ಪನೆ ಅಲ್ಲಿಂದಾನೇ ಸಾಕಾರಗೊಳ್ಳಬೇಕು ಅಂತ ಎಲ್ಲರ ಆಶೆಯೂ ಅದೇ ಆಗಿದೆ. ಈಗ ನಾವು ಈ ತರ ಮಾಡುವಾಗ ಅಯೋಧ್ಯೆ ಹೇಗಿರ್ಬೇಕು ಅಂದ್ರೆ, ನಾವು ಇವಾಗ ರಾಮನನ್ನ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ವಿಶೇಷತೆ ಇರುತ್ತೆ. ಆ ರಾಮನಲ್ಲಿ ನಾವು 3 ವಿಶೇಷತೆಗಳಿಂದ ರಾಮನನ್ನ ಗುರುತಿಸ್ತೀವಿ. ಅದಕ್ಕೆ ಮರ್ಯಾದ ಪುರುಷೋತ್ತಮ ಅಂತ. ಒಬ್ಬ ಆದರ್ಶ ಪುತ್ರನಾಗಿ, ಆದರ್ಶ ಪತಿಯಾಗಿ ಮತ್ತು ಆದರ್ಶ ಪ್ರಭುವಾಗಿ ರಾಮ ನಮ್ಮ ಮೇಲೆ ಹೇಗೆ ಸುರಿಗೊಂಡಿದ್ದಾನೋ ಹಾಗೆ ಅಯೋಧ್ಯೆ ಕೂಡ ನಮಗೊಂದು ವಿಶ್ವಕ್ಕೆ ಮಾದರಿ ಆಗಬೇಕು ಅಂತ. ಈ ವಿಶ್ವಕ್ಕೆ ಮಾದರಿ ಆಗಿರುವಾಗ ಅಲ್ಲಿ ಏನು ಕಲ್ಮಶ ಅನ್ನೋದು ಇರಬಾರ್ದು. ಅಂತಹ ಒಂದು ಕಲ್ಮಶ ಇರಬಾರ್ದು ಅನ್ನೋಗಿದ್ರೆ ಇದೆ ನಮಗೆ ರಾಕ್ಷಸ ಪಾಲಿಥಿನ್. ಈ ದೃಷ್ಟಿಯಿಂದ ಪಾಲಿಥಿನ್ ಮುಕ್ತ ಅಯೋಧ್ಯೆ ಅನ್ನೋದು ಈ ಒಂದು ನಮ್ಮ ಸಾಕಾರಗೊಳಿಸಬೇಕಲ್ಲ, ನಮ್ಮ ಒಂದು ಧ್ಯೇಯ ಸಾಧನೆಗೆ ಇದು ಅತ್ಯಂತ ಅನಿವಾರ್ಯ ಆಗಿದೆ. ಈ ದೃಷ್ಟಿಯಿಂದ ನಾನು ಅಯೋಧ್ಯೆಯಲ್ಲಿ ಗಮನಿಸಿದ್ದು, ನಾನು ಕಳೆದ ತಿಂಗಳು ಹೋಗಿದ್ದಾಗ ಅಯೋಧ್ಯೆಯಲ್ಲಿ ಗಮನಿಸಿದ್ದು, ಆ ಪ್ರಯತ್ನಗಳು ಕೇವಲ ಮಂದಿರವೇ ಅಲ್ಲ, ಅಯೋಧ್ಯೆಯ ಪರಿಸರದಲ್ಲೇ ಆಗ್ತಾ ಇದೆ ಅಂತ. ನಮಗೆ ಇವರು ಹೇಳಿದಂಗೆ 2018ರಲ್ಲಿ ಪ್ರಯಾಗದಲ್ಲಿ ಕುಂಭಮೇಳ ಆಯಿತು. ಸುಮಾರು 6 ಕೋಟಿ ಜನ ಭಾಗವಹಿಸಿದ್ರು. ಆ ಅವೇರ್ನೆಸ್ ಜನರಲ್ಲಿ ತಂದಿದ್ರಿಂದ ನಾನು ಅಲ್ಲಿ 10 ದಿನ ಇದ್ದೆ. ಒಂದು ನೀವು ಚಾಕ್ಲೇಟ್ ಪೇಪರ್ ಅಥವಾ ಒಂದು ಜರದ ಉಗಿದಿರೋದು ನೋಡಿಲ್ಲ. ಅದು ಅವೇರ್ನೆಸ್ ಅನ್ನೋದು ಬಂದಿರೋದು ಅಂತದ್ದು. ಒಂದು ನಾನು ಹುಡುಕಾಡಿದ್ರು ಒಂದು ಚಾಕ್ಲೇಟ್ ಪೇಪರ್ ಸಿಗೋದಿಲ್ಲ, ಆ ರೀತಿಯಲ್ಲಿ ಇತ್ತು ಅಂತ. ಯಾಕಂದ್ರೆ ಆ ರೀತಿ ಇತ್ತು ಅಲ್ಲಿ. ಆ ರೀತಿ ಒಂದು ಜನರಲ್ಲಿ ಮನಸ್ಸು ಪರಿವರ್ತನೆ ಆದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ. ನಾವೇ ಯೋಚನೆ ಮಾಡೋಣ. ನಾವು ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ಗೆ ಹೋದಾಗ ನಾವು ಹೇಗೆ ನೋಡ್ತೀವಿ, ಅದೇ ಏರ್ಪೋರ್ಟ್ಗೆ ಹೋದಾಗ ಹೇಗೆ ನೋಡ್ತೀವಿ. ಏರ್ಪೋರ್ಟ್ಗೆ ಹೋದ ತಕ್ಷಣ ಆಟೋಮೆಟಿಕ್ ಕಲ್ಚರಲ್ಲಿ ನಾವು ಚಾಕ್ಲೇಟ್ ಪೇಪರ್ ಬಿಸಾಕೋದಿಲ್ಲ. ಅಲ್ಲಿ ನೀರು ತಗೊಳ್ಳೋಕಲ್ಲಿಲ್ಲ, ಅಲ್ಲೇ ಹೋಗಿ ಕುಡಿಬೇಕು ನೀವು ಅಷ್ಟೇ ಅಂತ. ಹೀಗೆ ಆ ಸ್ಥಳಕ್ಕೆ ಹೋದ ತಕ್ಷಣ ನಮಷ್ಟಕ್ಕೆ ನಾವೇ ಪರಿವರ್ತನೆ ಆಗ್ತೀವಿ. ಅಯೋಧ್ಯೆನೂ ಆಗಬೇಕು ಅಂತ.
ಹೀಗೆ ಅಯೋಧ್ಯೆಗೆ ಬಂದ ತಕ್ಷಣ ನಮಗೆ ಅಯೋಧ್ಯೆ ನಮಗೆ ಎಲ್ಲ ರೀತಿಯಲ್ಲೂ ಒಂದು ಮಾದರಿ ಆಗಬೇಕು. ಈ ದೃಷ್ಟಿಯಿಂದ ನಾನು ದೇವಸ್ಥಾನದ 3 ಪಾತ್ರ, ಒಂದು ಸರ್ಕಾರದ ಪಾತ್ರ, ಅದು ಸರ್ಕಾರ ಏನು ಬೇಕೋ ಕಾನೂನು ಮಾಡೋದು. ಎರಡನೇದು ಮಂದಿರ, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್. ಈ ಟ್ರಸ್ಟ್ ತನ್ನ ಪರಿಧಿಯಲ್ಲಿರುವಂತಹ 78 90 100 ಎಕರೆಗಳಿದೆಯಲ್ವಾ, ಈ ಪ್ರದೇಶದಲ್ಲಿ ಟ್ರಸ್ಟ್ ನಿರ್ವಹಣೆ ಮಾಡುತ್ತೆ. ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ರಸ್ಟ್ ತಗೊಂಡಿರೋದು. ಈಗ ನಾವು ಎಲ್ಲೂ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾ ಇಲ್ಲ. ನೀವು ಪ್ರಸಾದ ವಿತರಣೆ ಎಲ್ಲ ಕೊಡಿದ್ರು, ಮೊದಲು ಪ್ಲಾಸ್ಟಿಕ್ ಕವರಲ್ಲಿ ಬರ್ತಾ ಇತ್ತು, ಇವತ್ತು ಕಾಗದದ ಕವರಲ್ಲಿ ಪ್ರಸಾದ, ರಾಮಪ್ರಸಾದ ಬರ್ತಾ ಇದೆ. ಇನ್ನು ಅಲ್ಲಿ ಪೂಜೆಗೆ ನೋಡೋದಾದ್ರೆ ಅಲ್ಲಿ ಅವರೇ ಒಂದು ಪೂಜೆಗೆ ನಾವು ಪೂಜೆ ಸಾಮಾನು ತಗೊಂಡೋಗ್ಬೇಕು, ತೆಂಗಿನಕಾಯಿ ಹೊಡಿಬೇಕು, ಆ ಥರ ಕಲ್ಪನೆನೇ ಇಲ್ಲ. ಅಲ್ಲಿ ನೀವು ದರ್ಶನ ಮಾತ್ರ. ದೇವರಿಗೆ ತ್ರಿಕಾಲದಲ್ಲಿ ಆಗಮಶಾಸ್ತ್ರದಲ್ಲಿ ಪೂಜೆ ಆಗತ್ತೆ. ಅರೆ ನಾವು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿ ತೆಂಗಿನಕಾಯಿ ಹೊಡೆದು ಹಾರ ಎತ್ಕೊಂಡೋಗಿ ಈ ಒಂದು ಕಲ್ಪನೆ ಇರೋದಿಲ್ಲ. ಆ ದೃಷ್ಟಿಯಿಂದ ಅಲ್ಲಿ ಆ ಪ್ಲಾಸ್ಟಿಕ್ ಮತ್ತು ಪಾಲಿಥಿನ್ ಬಳಕೆ ಪ್ರಶ್ನೆನೇ ಬರೋದಿಲ್ಲ. ಇನ್ನು ನೆಕ್ಸ್ಟ್ ಬರೋದು ಪ್ರಸಾದ ವಿತರಣೆಗೆ. ಪ್ರಸಾದ ವಿತರಣೆಗೆ ಎಲ್ಲ ಪ್ರಸಾದವನ್ನು ನಾವು ಕೊಡುವಂಥ ಪ್ರಸಾದ ಪೇಪರ್ ಕವರ್ಗಳಲ್ಲಿ ಕೊಡಲಾಗ್ತಾ ಇದೆ. ಇದು ದೇವಸ್ಥಾನದ ಒಳಗಡೆಗೆ ಅಂತ. ಇನ್ನು ದೇವಸ್ಥಾನಕ್ಕೆ ನೀವು ತಲುಪುವ ಮಾರ್ಗದಲ್ಲಿ ನೋಡಿದ್ರೆ, ಈಗ ನಾವೆಲ್ಲೆಲ್ಲ ಆಟೋ ನೋಡಿದ್ದೀವಿ, ಅಲ್ಲಿ ಎಲ್ಲ ಬ್ಯಾಟ್ರಿ ಆಪರೇಟೆಡ್ ಆಟೋಗಳು. ಅಂದರೆ ಅಲ್ಲಿ ಶಬ್ದ ಮಾಲಿನ್ಯ ಇಲ್ಲ ಮತ್ತು ವಾಯು ಮಾಲಿನ್ಯ ಇಲ್ಲ. ಇಡೀ ಅಯೋಧ್ಯೆಯಲ್ಲಿ ಸೈಲೆಂಟಾಗಿ ಹೋಗ್ತಾ ಇರ್ತೀವಿ ನಾವು. ಎಲ್ಲ ಚಿಕ್ಕ ಬ್ಯಾಟ್ರಿ ಆಪರೇಟೆಡ್ ಗಾಡಿಗಳಿದೆ. ಈಗ ನಾವು ಅಯೋಧ್ಯೆಯಲ್ಲಿ ಆ ಶಬ್ದ ಮಾಲಿನ್ಯ ಇಲ್ಲ, ವಾಯು ಮಾಲಿನ್ಯ ಇಲ್ಲ, ಪಾಲಿಥಿನ್ ಅಂತೂ ಒಳಗಡೆ ಇಲ್ಲ. ಇನ್ನು ನಮ್ಮ ರೋಲು ಈಗ ಅಯೋಧ್ಯೆಯಲ್ಲಿ ಅಲ್ಲಿರುವಂತಹವರು ಮಾಡುವಂತಹ ಒಂದು ಕೆಲಸ ಇದೆ. ಆದರೆ ದಿನಕ್ಕೆ ಇವತ್ತು ಸಾವಿರಾರು ಅಂತ ಹೇಳ್ತೀನಿ, ಮತ್ತೆ ಲಕ್ಷಾಂತರ ಜನ ಅಲ್ಲಿ ಹೋದಾಗ ಈಗಾಗಲೇ ವೇದಿಕೆಯಿಂದ ಬಂದಿದೆ. ನಾನಲ್ಲಿ ತೆರಳುವಾಗ ಅಲ್ಲಿಗೆ ಹೋಗೋದು ಅಷ್ಟೇ ಅಲ್ಲ, ಇವತ್ತಿಂದ ಕೂಡ ನಾವು ಅತಿ ಸಣ್ಣ ಕೆಲಸ ಮಾಡ್ಬೋದು. ನಾನು ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿಯೋದಿಲ್ಲ ಅನ್ಕೋಬೋದಾ? ನಮಗೆ ಮನೆಯಿಂದ ಎತ್ಕೊಂಡು ಹೋಗೋಕ್ಕೆ ನಮಗೆ ನಾಚಿಕೆ, ಎತ್ಕೊಂಡು ಹೋಗೋದಿಲ್ಲ. ಅದ್ರ ಬದಲು ಅಲ್ಲಿ ಹೋದ ತಕ್ಷಣ ಒಂದು ಬಾಟಲ್ ಕೊಂಡ್ಕೊಂಡು ಬಿಡೋಣ, ಅಲ್ಲಿ ಎತ್ಕೊಂಡು ಎಸೆದು ಬಿಡೋಣ. ಬದಲು ಇಲ್ಲಿಂದ ನಾವು ಅಯೋಧ್ಯೆಗೆ ಹೋಗೋದಾಗ ನಾವು ಇನ್ನು ಮುಂದೆ ಮೊದಲು ಒಂದು ಚೆಂಬು ಅಂತ ಇರ್ತಾ ಇತ್ತು, ಈಗ ಇತ್ತು, ಈಗಲೂ ಬಂದಿದೆ, ಬಾಟ್ಲ್ಗಳೆಲ್ಲ ಬಂದಿದೆ, ಒಳ್ಳೊಳ್ಳೆ ಬಾಟ್ಲ್ಗಳು ಬಂದಿದೆ, ಕಾಪರ್ ಬಾಟ್ಲ್ಗಳು ಇದೆ. ಈಗ ನಾನು ಹೋಗುವಾಗಲೇ ನೀರು ಅತ್ಯವಶ್ಯಕ ಇದೆ. ಅಯೋಧ್ಯೆಗೆ ಹೋಗುವಾಗ ನಾವು ಪ್ಲಾಸ್ಟಿಕ್ ಬಾಟ್ಲ್ಗಳು ತಗೊಂಡು ಹೋಗೋದಿಲ್ಲ ಮತ್ತು ಯಾವುದೇ ಒಂದು ಪ್ಲಾಸ್ಟಿಕ್ ಬಳಕೆ ಹೋಗೋದಿಲ್ಲ ಅಂತ ನಾವು ಒಂದು ಮಾಡೋಣ. ಇನ್ನೊಂದು ಕಾಶಿಗೆ ಹೋದಾಗ ಏನಾದ್ರು ಬಿಟ್ಟು ಬನ್ನಿ ಅಂತ ಒಂದು ಗಾದೆ ಇದೆ. ಅಯೋಧ್ಯೆಗೆ ಹೋದಾಗ ಬಿಟ್ಟು ಬರೋಣ. ಅಯೋಧ್ಯೆಗೆ ಹೋಗ್ಬಿಟ್ಟು ಇನ್ನು ಮುಂದೆ ನಾನು ಪ್ಲಾಸ್ಟಿಕ್ ಅನ್ನ ಅತಿ ಕಡಿಮೆ ಬಳಸ್ತೀನಿ ಅಂತ. ಹಾಲಿನ ಬಗ್ಗೆ ಹೇಳಿದ್ರು, ಗುರುಜಿ ಹೇಳಿದ್ರು, ಬೆಳಿಗ್ಗೆ ತಕ್ಷಣ ನಮ್ಗೆ ಬರುತ್ತೆ ಅಂತ. ಅದೇ ನಮ್ಮನೆ ಹತ್ತಿರದಲ್ಲಿ ಹಾಲು ಕರೆಯೋರಿರುವಾಗ ನಾನು ನೇರವಾಗಿ ಅವ್ರ ಮನೆಯಿಂದನೇ ಹೋಗಿ ತಗೊಂಡು ಬರ್ತೀವಿ. ಇದು ಮಾಡಬಹುದಾ? ತುಂಬಾ ಹೈಟೆಕ್ ಸಿಟಿ ಒಳಗಡೆ ಇಲ್ಲದೆ ಇರ್ಬೋದು, ಬೇರೆ ಕಡೆ ಮಾಡಬಹುದು. ನಾವು ಸಂಕಲ್ಪ ಮಾಡಿದ್ರೆ ನಾವೇನ್ ಬೇಕಾದ್ರೂ ಮಾಡಬಹುದು ಅಂತ. ಆದ್ರಿಂದ ಈ ಸಂಕಲ್ಪ ನಮ್ಮಿಂದ ಆಗಬೇಕು ಅಂತ. ಇದಕ್ಕೆ ಸಾಕಾರಗೊಳ್ಳೋದು ಎಲ್ಲಿ ಅಂದ್ರೆ ನಾವು ಒಂದು ಸಂಕಲ್ಪ ಮಾಡಿದಾಗ, ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಕಡೆಗೂ ಒಂದು ಸಂಕಲ್ಪ ಅಂತ ಇದೆ. ಆ ಸಂಕಲ್ಪವನ್ನು ನಾವು ಮಾಡಿದ್ದೇ ಆದ್ರೆ ಆ ಸಂಕಲ್ಪವೇ ನಮ್ಮನ್ನ ಆಧಾರ ಹತ್ರ ಕರ್ಕೊಂಡು ಹೋಗುತ್ತೆ ಅಂತ. ಹೀಗೆ ಇಂಥ ಒಂದು ಸಂಕಲ್ಪವನ್ನ ನಾವೆಲ್ಲರೂ ಮಾಡಬೇಕಾಗಿದೆ. ಅಯೋಧ್ಯೆಗೆ ನಾವು ಕರ್ನಾಟಕದಿಂದ ಇನ್ನು ಮುಂದೆ ಸಾವಿರಾರು ಜನ ಹೋಗ್ತೀವಲ್ಲ, ಹೋಗುವಾಗ ಈ ಒಂದು ಮಾನಸಿಕತೆಗೆ ಹೋಗೋಣ ನಾವು ಅಲ್ಲಿಗೆ ಹೋದಾಗ. ಮತ್ತು ಅಯೋಧ್ಯೆಯನ್ನು ಆ ರೀತಿಯಲ್ಲಿ ಇಡೋಣ, ಇನ್ನೊಬ್ಬರಿಗೆ ಆದರ್ಶವಾಗಿ ತೊಡೋಣ ಅಂತ. ಒಂದು ವಾಕ್ಯ ಹೇಳ್ತೀನಿ. ನಾವು 80ರ ದಶಕದಲ್ಲಿ ನಾವು ಅಯೋಧ್ಯೆ ಹೋರಾಟ ಮಾಡುವಾಗ ಒಂದು ಘೋಷವಾಕ್ಯ ನಮ್ಗೆ ಹೇಳ್ಕೊಟ್ಟಿದ್ರು. ಏನಂದ್ರೆ, ಪಣವಿದು ರಾಮನ ಮೇಲಾಣೆ ಮಂದಿರವಲ್ಲೇ ಕಟ್ಟುವೆವು ಅಂತ. ಮಂದಿರ ಕಟ್ಟಿದ್ದಾಯ್ತು. ಈಗ ನಾವು ಹೇಳ್ತೀವಿ ಪಣವಿದು ರಾಮನ ಮೇಲಾಣೆ ರಾಮರಾಜ್ಯದ ಸಂಕಲ್ಪ ಮಾಡುವೆವು ಅಂತ. ಇವತ್ತು ನಾವು ಸಂಕಲ್ಪವನ್ನು ಮಾಡೋಣ. ಈ ಸಂಕಲ್ಪದ ಸಾಧನೆ ನಮ್ಮ ಜೀವಿತಾವಧಿಯಲ್ಲಿ ಆಗ್ಬೋದು ಅಥವಾ ಮುಂದಿನ ಜನಾಂಗ ಅದನ್ನು ಪೂರೈಸಬಹುದು. ಆದರೆ ನಮ್ಮ ಸಮಾಜ ಚಿಂತನೆ ಹಾಗೆ, ನಮ್ಮ ಪೂರ್ವಿಕರು ಹಾಗೆ ನಮಗೊಂದು ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ಸಾಕ್ತೇವೆ. ಮುಂದಿನ ಜನಾಂಗಕ್ಕೆ ಆ ಮಾರ್ಗವನ್ನು ದರ್ಶಿಸಿ ನಾವು ಮುಂದೆ ಹೋಗ್ತೀವಿ. ಇದು ಸನಾತನ ಧರ್ಮದ ಕಲ್ಪನೆ. ಹೀಗೆ ಅಯೋಧ್ಯೆ ವಿಶ್ವದೃಷ್ಟಿಯ ಕೇಂದ್ರ ಆಗಿದೆ. ಅಲ್ಲಿ ಎಲ್ಲವೂ ನಾವೇನೇನು ಆದರ್ಶಗಳನ್ನ ರಾಮನಲ್ಲಿ ಇಟ್ಕೊಂಡಿದ್ವೋ ಅದೇ ತರ ಆ ನಗರದಲ್ಲೂ ಇರುತ್ತೆ. ಮುಂದೊಮ್ಮೆ ಅಯೋಧ್ಯೆ ಭಾರತದ ರಾಜಧಾನಿ ಆಗಲಿ. ಅಲ್ಲಿ ಯಾವತ್ತು ಭರತ ರಾಮನ ಪಾದುಕೆಗಳನ್ನು ಇಟ್ಕೊಂಡು ರಾಜ್ಯಭಾರ ಮಾಡುವಾಗ ರಾಮನಿಗಿಂತ ಚೆನ್ನಾಗಿ ರಾಜ್ಯಭಾರ ಮಾಡಿದಂತೆ. ಇವತ್ತು ರಾಮ ಮಂದಿರದಲ್ಲಿ ಬಾಲರಾಮನನ್ನ ಮತ್ತು ಪಟ್ಟಾಭಿರಾಮನನ್ನ ಪ್ರತಿಷ್ಠಾಪಿಸಿ ಅವನ ಹೆಸರಲ್ಲಿ ನಮ್ಮ ಇವತ್ತು 3 ಜನ ಇದ್ದಾರೆ ತ್ರಿಮೂರ್ತಿಗಳು ಕೇಂದ್ರದಲ್ಲಿ. ಆ ಹೆಸರಲ್ಲಿ ಇವತ್ತು ಭಾರತವನ್ನು ಮುನ್ನಡೆಸಿದರೆ ಖಂಡಿತವಾಗಲೂ ನಮ್ಮ ಜೀವಿತಾವಧಿಯಲ್ಲೇ ನಾವು ವಿಶ್ವಗುರು ಭಾರತವನ್ನ ನೋಡಬಹುದು. ವಿಶ್ವದೃಷ್ಟಿಯ ಕೇಂದ್ರ ಅಯೋಧ್ಯೆ ಆಗಬಹುದು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡಿದ್ರೆ ಖಂಡಿತ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಹಿಂದೆ ಶಿಕ್ಷಣ ಕಾಲ ಹೇಗಿತ್ತಪ್ಪ ಅಂದ್ರೆ, ಒಂದು ಮಗುವಿನ ಜೀವನ ಹೇಗೆ, ಮಗು ಮುಂದೆ ಹೇಗೆ ಬೆಳೆಯಬೇಕು, ಅದರ ಮುಂದಿನ ರೂಪುರೇಷೆ ಏನು ಅಂತ ಗುರು ತೀರ್ಮಾನ ಮಾಡ್ತಾ ಇದ್ರು. ಬರೀ ಜನ್ಮ ಕೊಟ್ರೆ ಸಾಲದು, ಒಳ್ಳೆ ಸಂಸ್ಕಾರವಂತ ಗುರು ಹತ್ರನೇ ಮಕ್ಕಳನ್ನು ಕಳಿಸ್ಬೇಕು ಪಾಠಕ್ಕೆ ಅನ್ನೋದಿತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗ್ಬಿಟ್ಟಿದೆ, ಗುರುಗಳು ದೆಬ್ಬೆ ಹಿಡ್ಕೊಂಡು ಏನಾದ್ರು ಮಗುಗೆ ಒಂದು ಏಟ್ ಹೊಡೆದ ತಕ್ಷಣ ಫಸ್ಟು ಆ ಏರಿಯಾ ಕೌನ್ಸಿಲರು MLAನೋ ಅವನ್ನ ಗುರುತು ಮಾಡಿ ಫಸ್ಟ್ ಆ ಶಿಕ್ಷಕನ್ನ ಅವನ್ನ ಅನಾಮತ್ ಮಾಡಬೇಕು, ಅವನ್ನ ಕಳಿಸ್ಬೇಕು, ಆ ಸ್ಕೂಲಿಂದ ಕಿತ್ತಾಕ್ಬಿಡ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಾವು ಇವತ್ತಿನ ದಿವಸ ಅಂತಹ ಪುಣ್ಯಕ್ಷೇತ್ರಕ್ಕೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಶಾಂಪೂಯಿಂದ ತಲೆ ತೊಳ್ಕೊಂಡು ಅಲ್ಲಿ ನಾವು ಏನೋ ತಲೆ ಕೂದನ್ನ ಇನ್ನಷ್ಟು ನಾವು ಅದ್ಧೂರಿಯಾಗಿ ನೋಡೋದಕ್ಕಿನ್ನ ಒಂದು ತೀರ್ಮಾನ ಮಾಡಬೇಕು. ಅದು ತೀರ್ಥ ಜಲ.
ತೀರ್ಥ ಜಲವಾದ್ರಿಂದ ಈ ಪುಣ್ಯಕ್ಷೇತ್ರದಲ್ಲಿ ಈ ಸೋಪು ಶಾಂಪು ಹಾಕಬಾರದು ಅನ್ನೋದು ಒಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಆಗ ನಿಮ್ಮ ಮಾತಿಗೆ ಸರಿ ಅಂತ ಒಂದು ಉತ್ತರ ಸಿಗ್ಬೋದು. ಯಾಕೆಂದ್ರೆ ಶಾಂಪು ಬೇಕೇ ಬೇಕು, ತಲೆ ಹಾಕ್ಕೊಳ್ಳೇಬೇಕಲ್ಲ. ಅಲ್ಲಿ ನಮ್ಮ ತೀರ್ಮಾನ ಹಾಗೆ ಬಂದ್ಬಿಟ್ಟಿರುತ್ತೆ. ನಮ್ಮ ಮೈಂಡ್ ಸೆಟ್ ಅದು. ನಾವು ಚೆನ್ನಾಗಿ ಕಾಣಬೇಕು, ತಲೆಗೊಂದು ಚೆನ್ನಾಗಿರ್ಬೇಕು ಅಲ್ವಾ, ಹಾರಾಡಬೇಕು, ಹೆಣ್ಮಕ್ಳಿಗೂ ಹಾರಾಡಬೇಕು, ನನಗೂ ಹಾರಾಡಬೇಕು, ಅದು ಮೈಂಡ್ ಸೆಟ್. ಅದನ್ನ ಬದಲಾಯಿಸಬೇಕಾದ್ರೆ ಮೊದಲು ಆ ಪುಣ್ಯಕ್ಷೇತ್ರದ ತೀರ್ಥವನ್ನ ಕಲುಷಿತ ಮಾಡಬಾರದು ಎಂಬತಕ್ಕಂಥ ಚಿಂತನೆ ನನಗೂ ಬರಬೇಕು, ನನ್ನ ಹಿಂದೆ ನನ್ನ ಪ್ರಪಂಚಕ್ಕೂ ಬರಬೇಕು. ಅದನ್ನ ಆ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು ಎಲ್ಲಿ ತೀರ್ಥಕ್ಷೇತ್ರ ಅಂತ ಹೋಗ್ತೀವೋ ಆ ಪ್ರಾಂತ್ಯದಲ್ಲಿ ಇದಕ್ಕೆ ಅಂತ ಧ್ವನಿ ಎತ್ತಿ ಮಾತಾಡೋರು ಬೇಕು, ಆಗ ಸರಿ ಹೋಗ್ಬೋದು. ಎರಡನೇದು, ಆ ಪ್ರಾಂತ್ಯಗಳಲ್ಲಿ ಧರ್ಮಸ್ಥಳ ನೀವು ಮೂಲವಾಗಿ ಎತ್ಕೊಂಡ್ರಿ. ಧರ್ಮಸ್ಥಳ, ಆ ಧರ್ಮಸ್ಥಳದಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳು ಮತ್ತು ಅಲ್ಲಿನ ಒಂದು ಆಡಳಿತ ಮಂಡಳಿ ಏನಿದೆ, ಮೊದಲು ಅದನ್ನು ತೀರ್ಮಾನ ಮಾಡಬೇಕು. ನೀವು ಎಲ್ಲಿ ಬ್ರಷ್ ಮಾಡಬೇಕು, ಅದಾದ ನಂತರ ನೀವು ಬ್ರಷ್ ಮಾಡಿ ನೀವು ಮೊದಲನೇ ಸತಿ ಮುಖ ತೊಳ್ಕೊಂಡು ಸ್ವಲ್ಪ ದೂರಕ್ಕೆ ಬಂದು ಸ್ನಾನಕ್ಕೆ ಈ ಪುಣ್ಯಕ್ಷೇತ್ರಕ್ಕೆ ಒಳಗಿಳಿಬೇಕು ಅಂತ. ಅಲ್ಲೇ ಇಲ್ಲಿ ಒಬ್ರು ಸ್ನಾನ ಮಾಡ್ತಿರ್ತಾರೆ, ಆ ಕಡೆ ಸಂಧ್ಯಾವಂದನೆ ಮಾಡ್ತಾರೆ, ಈ ಕಡೆ ಜಪಾನುಷ್ಠಾನ ಮಾಡ್ತಾರೆ, ಇವ್ರು ಬ್ರಷ್ ಮಾಡಿ ಕ್ಯಾಕರ್ಸ್ ಅಲ್ಲೇ ಉಗಿತಾ ಇರ್ತಾರೆ. ಒಬ್ರು ಅರ್ಕೆ ಕೊಡ್ಲಿಕ್ಕೆ ಅಂತ ನೀರಿಗೆ ಎತ್ಕೊಳ್ತಾರೆ, ಅವ್ನು ಉಗಿದಿರ್ತಕ್ಕಂಥದ್ದು ಆ ಕಡೆಯಿಂದ ತೇಲ್ಕೊಂಡು ಬಂದೇ ಬರ್ತಾ ಇರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ಬರೀ ಪ್ಲಾಸ್ಟಿಕ್ ಅಂತಲೇ ನಾವು ಮುಂದೆ ಹೋಗೋದಕ್ಕಿಂತ ಈ ತಳಪಾಯದಲ್ಲಿರ್ತಕ್ಕಂಥದ್ದನ್ನು ಇವತ್ತು ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕಮ್ಮ. 4 ದಿವಸ ದೆಪ್ಪೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಅಲ್ಲಿ ನಡೆಯುವಂತಹದ್ದು 50% ಕಡಿಮೆ ಆಗೋದು. ಇದಿಲ್ಲದಿರ ಇದ್ರೆ ಬರಿಗಲೆ ಬೀಜಿ ಹಿಡ್ಕೊಂಡು ಬರಿಗಲೆ ನೀನು ಶಾಂಪು ಹಾಕ್ಬೇಡ, ನೀನು ಸೋಪ್ ಹಾಕ್ಬೇಡ, ನೀನು ಬ್ರಷ್ ಮಾಡಬೇಡ, ಒಪ್ಪದೇ ಇಲ್ಲ ನಮ್ಮ ಜನ. ಇದನ್ನ 2 ಥರ ಆಲೋಚನೆ ಮಾಡ್ಬೇಕು. ಏನ್ರಿ ಕರೆಕ್ಟ್ ಅಲ್ವಾ? ಅಲ್ಲೊಬ್ರು ನಿಲ್ದಿರ ಇದ್ರೆ ಕೆಲಸ ಆಗುತ್ತಾ? ನಿಂತ್ಕೊಳ್ಳೇಬೇಕು. ಬಾಯಿ ಮಾತ್ರ ಹೇಳಿದ್ರೆ ನೀವು ಬ್ಯಾನರ್ ಹಾಕಿದ್ರೆ, ಫ್ಲೆಕ್ಸಲ್ಲಿ ಹಾಕಿದ್ರೆ ಯಾರೂ ಬಗ್ಗಲ್ಲ. ಆಮೇಲೆ ಶಾಂಪು ಕಂಪ್ಲೀಟ್ ನಿಷೇಧ ಮಾಡಬೇಕು, ಅಲ್ಲಿ ಸಿಗಲೇಬಾರ್ದು, ಆ ಪ್ರಾಂತ್ಯದಲ್ಲಿ ಸಿಗಬಾರ್ದು. ಮನೆಗಳಿಂದ ತಗೊಂಡು ಹೋದಾಗ್ಲೂ ಸಹ ಯಾರಾದ್ರೂ ಶಾಂಪು ಕವರ್ ಹಾಕೊಂಡು ತಲೆ ಸೋಪ್ ಬಂತು ಅಂದ್ರೆ ಅಲ್ಲೊಬ್ಬ ಯಾರನ್ನು ಓಡಾಡ್ತಾ ಹೇಳಬೇಕು, ಇದನ್ನು ಮಾಡಬೇಡಿ ಈ ಕೆಲಸನ. ಅವ್ರಿಗೆ ಪ್ರತ್ಯೇಕ ಒಂದು ಸ್ಥಳ ಮಾಡಿಬಿಡ್ಬೇಕು, ಹೋಗಿ ಅಲ್ಲಿ ಮಾಡ್ಕೊಳ್ಳಿ ಅಂತ. ಪ್ರತ್ಯೇಕವಾಗಿ ಸ್ಥಳ ಕೊಟ್ಟೇ ಮಾಡಿಸೋದು ಕರೆಕ್ಟ್, ಬಿಟ್ಟರೆ ನಿಷೇಧನೂ ಮಾಡೋಕ್ಕಾಗಲ್ಲ. ಇದು ಹುಟ್ಟತಾನೆ ಬಂದ್ಬಿಟ್ಟಿದೆ ಅನಿಸ್ತಾ ಇದೆ. ಇದನ್ನ ಕಂಪ್ಲೀಟಾಗಿ ನಾವು ಈ ಗಿಡ ಸಮೇತ ಕಿತ್ತಕ್ಕಾಗಿದ್ರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು. ಹಾಗೆ ಇವತ್ತು ಒಂದೇ ಸಿಕ್ಕಿ ಇದು ಸೀಮಿತ ಆಗಬಾರ್ದು. ಇವತ್ತು ಧ್ವನಿ ಎತ್ತಿದ್ದೀರಿ, ಇದಕ್ಕೆ ಪೌಷ್ಟಿಕವಾಗಿ ರಾಮರಾಜ್ಯವನ್ನು ನಾವು ಕಾಣಬೇಕಾದ್ರೆ ನಮ್ಮ ಕಲ್ಪನೆ ಹೇಗಿದೆ ಅನ್ನೋದು ಒಂದಾದರೆ, ಇವತ್ತು ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಆ ಭವ್ಯವಾದಂಥ ಆಸ್ಥಾನಲ್ಲಿ ಬರಬೇಕಾದ್ರೆ ಎಷ್ಟು ಜನ ಪ್ರಾಣ ತೆಗೆದುಕೊಂಡು 500 ವರ್ಷಗಳ ಸತತ ಪ್ರಯತ್ನವೇ. 500 ವರ್ಷ ಪ್ರಯತ್ನ ಆಗಿ ಇವತ್ತೂ ಸಹಿತ ಒಬ್ರು ಹೇಳ್ತಾರೆ, ರಾಮರಾಜ್ಯ ನೀವು ರಾಮದೇವರ ದೇವಸ್ಥಾನಕ್ಕೆ ನಾನೇ ಕಲ್ಲು ಕೊಡಬೇಕು, ಊರಲ್ಲಿರೋ ರಾಮನ ಕಾಸು ಕೊಡ್ತೀವಿ ಅಂತ. ಕಾಂಟ್ರವರ್ಸಿ ರಾಮ ಅಂತಾರೆ. ಹಾಗೆ ಆಡುವಂಥ ಮಾತುಗಳು, ಭಾಷೆ ಹೇಗೆ ಬೇಗೋ ಬರ್ತಾ ಇದೆ. ಅಕ್ಷತೆ ಮಹಾಪ್ರಸಾದ ಅಂತ ಎಲ್ಲರೂ ಕಣ್ಗೊತ್ಕೊಳ್ಳುವಾಗ ನಮ್ಮ ಡಿಪೋ ರೈಸು ಅಂತಾರೆ. ಏನು ಹೇಳೋಣ ಇದಕ್ಕೆ? ಇದು ಡಿಪೋ ರೈಸ ಅಥವಾ ನಮ್ಮಲ್ಲೇ ಬೆಳೆದಿದ್ದ ಅಕ್ಕಿನ? ಆ ಅಕ್ಷತೆ ಎಂಬತಕ್ಕಂಥ ಆ ಪದಕ್ಕೆ ಅರ್ಥ ಇದೆಯಲ್ಲ, ಆ ಅಕ್ಷತೆ ಪ್ರಸಾದ ಅಂತ ನಿಮ್ಮ ಮನೆ ಬಾಗಿಲು ಬಂದ್ಬಿಟ್ರೆ ಅದು ಪ್ರಸಾದವೇ. ನೀವು ಅಂಗಡಿಯಲ್ಲಿ ತಗೊಳ್ಳೋ ಬಾಳೆಹಣ್ಣು, ನೀವು ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ಬಾಳೆಹಣ್ಣು ಏನಾದ್ರು ಬೇರೆ ರುಚಿ ಬರುತ್ತಾ? ಆದರೆ ಪ್ರಸಾದ ಅಂತ ಬಂದ ತಕ್ಷಣ ಅದನ್ನು ತಿನ್ಬೇಕಾದ್ರೆ ಕಣ್ಣು ಗೊತ್ಕೊಳ್ತೀವಲ್ಲ, ಆ ಪರಿಕಲ್ಪನೆ ನಮ್ಮಲ್ಲಿ ಬರಬೇಕಾಗಿದೆ. ಅದು ಬರಬೇಕು ಅಂದರೆ ನಾವು ಈ ಚಿಂತನೆ ಸಮಂಜಸವಾಗಿ ಎಲ್ಲ ಕಡೆಯಿಂದಲೂ ದೆಬ್ಬೆ ಹಿಡ್ಕೊಂಡೇ ಓಡಾಡಬೇಕೇ ಬಿಟ್ಟರೆ, ನಮಸ್ಕಾರ ಸ್ವಾಮಿ ಬನ್ನಿ ಸ್ನಾನ ಮಾಡ್ತೀರಾ, ಸೋಪ್ ಹಾಕಬೇಡಿ, ಶಾಂಪು ಹಾಕಬೇಡಿ ಅಂದರೆ ಕೇಳೋರಲ್ಲ. ನಮ್ಮ ಜನಕ್ಕೆ ಇದೆಲ್ಲ ಸ್ವಲ್ಪ ಬೆದರಿಕೆ ಬೇಕಾಗಿದೆ. ಅದರಿಂದ ಹೊಡೆದು ಬುದ್ಧಿ ಕಲಿಸೋದಲ್ಲ, ಸುಮ್ಮನೆ ಒಂದು ಬೆದರಿಕೆ ಅಂತೂ ಬೇಕು. ಆಗ ಪುಣ್ಯಕ್ಷೇತ್ರಗಳು ಉಳ್ಕೊಳ್ಳುತ್ತೆ, ಪವಿತ್ರನ್ನು ಕಾಪಾಡ್ಕೊಳ್ಳುತ್ತೆ. ಧನ್ಯವಾದಗಳು. ಇದು ನಿಜ ಹೇಳಬೇಕು ಅಂತ ಹೇಳಿದ್ರೆ ನಾನು ಪಾಠ ಮಾಡ್ತೀನಿ ಯೂನಿವರ್ಸಿಟಿಯಲ್ಲಿ. ಇದು 40 ಅವರ್ ಪಾಠ. ನನಗೆ 4 ನಿಮಿಷದ ಹೇಳಕ್ಕೆ ಹೇಳ್ತಾರೆ, ಪರವಾಗಿಲ್ಲ. ಪ್ಲಾಸ್ಟಿಕ್ಕಿನ ವಿಚಾರ ಬಂದರೆ ನಾನು ಭಾಳ ಕ್ಲೀನಾಗಿ ಹೇಳ್ತೀನಿ. ಪ್ಲಾಸ್ಟಿಕ್ಕು ಇವಾಗ ನಾನು ಯಾರಾದರೂ NWPP ಅಂದರೆ ನಾನ್ ಒನ್ ಪಾಲಿಪ್ರೊಪಿಲಿನ್ ಬ್ಯಾಗ್ ಇಟ್ಕೊಂಡಿದ್ದೀರಾ ಬೈ ಚಾನ್ಸ್ ತೋರಿಸ್ಲಿಕ್ಕೆ ನನಗೆ ಬೇಕಾಗಿತ್ತು. ತುಂಬ ಜನ ಏನು ಅನ್ಕೋತಾರೆ ಅಂತ ಹೇಳಿದ್ರೆ ಇದು ಬಟ್ಟೆ ಥರ ಇದೆ ಅನ್ಕೊಳ್ತಾರೆ. ಬಟ್ಟೆ ಥರ ಇರುತ್ತದೆ ನಿಮಗೆ ನೋಡಲಿಕ್ಕೆ. ಇವಾಗ ಹಲವಾರು ಸೀರೆ ಅಂಗಡಿಗೆ ಹೋದ್ರೂ ಹಲವಾರು ಇದರಲ್ಲಿ ನಮಗೆ ನಾನ್ ಒನ್ ಪಾಲಿಪ್ರೊಪಿಲಿನ್ ಕೊಟ್ಬಿಡ್ತಾರೆ, ಅದು ಪ್ಲಾಸ್ಟಿಕ್. ನೋಡಿ, ಪ್ಲಾಸ್ಟಿಕ್ ಅನ್ನೋದು ಪಾಲಿಸ್ಟರು, ಪಾಲಿಎಸ್ಟ್ರೀನು, ನೈಲಾನು, ಇದು ಎಲ್ಲವೂ ಕೂಡ ಪ್ಲಾಸ್ಟಿಕ್ಕೇ. ಇದು ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳಿದ್ರೆ ನನಗೆ ಗೊತ್ತು. ನಾವೊಂದು ಕೋರ್ಟ್ ಕೇಸ್ ಹಾಕ್ಬಿಟ್ವಿ, ನಾವು ಸುಪ್ರೀಂ ಕೋರ್ಟ್ವರೆಗೂ ಹೋದ್ವಿ. ಕಾರಣ ಇಷ್ಟೇ, ನಾವು ಹೇಳಿದ್ದು ನೈಲಾನು ಮತ್ತು ಪಾಲಿಸ್ಟರ್ ಕೂಡ ಇದು ಪ್ಲಾಸ್ಟಿಕ್ಕು, ಇದರಿಂದ ಮೈಕ್ರೋಫೈಬರ್ ಬರ್ತಾ ಇದೆ, ಕ್ಯಾನ್ಸರ್ ಬರ್ತಿದೆ, ಇದನ್ನು ಕಡಿಮೆ ಮಾಡಬೇಕು. ಕಡಿಮೆ ಅಂತಲ್ಲ, ನಾವು ಬ್ಯಾನ್ ಮಾಡಬೇಕು ಅಂತ ಬಂದ್ವಿ. ನಮಗೆ ಸುಪ್ರೀಂ ಕೋರ್ಟಲ್ಲಿ ಆದದ್ದು ಇಷ್ಟೇ. ರಿಲಯನ್ಸ್ ಕಡೆಯಿಂದನೂ ಲಾಯರ್ಗಳು ಬಂದಿದ್ದರು, ಅವ್ರು ಹೇಳಿದ್ದಿಷ್ಟೇ, ಇದು ಪುವರ್ ಮ್ಯಾನ್ಸ್ ಕ್ಲೋತ್. ನಾನು 150 ರೂಪಾಯಿಗೆ 100 ರೂಪಾಯಿಗೆ ಮಾನವನ್ನು ಮುಚ್ಚಿಕೊಳ್ಳುವುದಕ್ಕೆ ನಾವು ಸೀರೆ ಮತ್ತು ಇದನ್ನು ಮಾಡ್ತಾ ಇದ್ದೀವಿ. ಆದುದರಿಂದ ನೈಲಾನು ಮತ್ತು ಪಾಲಿಸ್ಟರನ್ನು ನಾವು ಬ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಕೆಲವು ಐಟಮ್ಗಳು ಬ್ಯಾನ್ ಮಾಡಲಿಕ್ಕೆ ಅವ್ರು ಬಿಡೋಲ್ಲ. ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ, ಮಿಲ್ಕ್ ಕವರ್ ಬ್ಯಾನ್ ಆಗಲ್ಲ, ನಿಮಗೆ ನೈಲಾನ್ ಪಾಲಿಸ್ಟರ್ ಬ್ಯಾನ್ ಆಗಲ್ಲ. ಆದರೆ ನಮಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೆಲವು ವಿಚಾರಗಳಿವೆ.
ಪಾಲಿಥೀನ್ ಅಂತಕ್ಕಂಥದ್ದು ಪ್ಲಾಸ್ಟಿಕ್ಕಿನ ಒಂದು ಭಾಗ. ನಮ್ಮಲ್ಲಿ ಪಾಲಿಮರ್ ಮತ್ತು ಮೋನೋಮರ್ ಅಂತೀವಿ. ಅದು ಮೋನೋಮರ್ ಪಾಲಿಮರ್ಸ್ ಬರುತ್ತೆ. ಇದನ್ನು ಪಾಠ ಎಲ್ಲ ಆಮೇಲೆ ಮಾಡ್ತೀನಿ, ಪೂರ್ತಿ ಕೆಮಿಸ್ಟ್ರಿ ಮತ್ತು ಆ ಕಡೆ ಹೋಗ್ಬಿಡ್ತಾ ಇದ್ದೀನಿ. ಸೊ ಇದನ್ನು ನಾವು ಮಾಡಬೇಕಾದ್ರೆ ಅಂತ ಹೇಳಿದ್ರೆ, ಒಂದು ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ಕೆಲವು ಬರ್ತಕ್ಕಂಥ ವಸ್ತುಗಳನ್ನು ನಾವು ಪೂರ್ತಿಯಾಗಿ ನಿಷೇಧ ಮಾಡ್ಬೋದು. ಅದು ಯಾವುದು ಅಂತ ಹೇಳಿದ್ರೆ, ನಾವು ಹೇಳೋದು ನಾನ್ ರಿಕವರಬಲ್ ಅಂತ ಹೇಳ್ತೀವಿ. ಅಂದರೆ ಈ ಚಿಕ್ಕ ಶಾಂಪೂ ಕವರ್ ಒಂದು ಸತಿ ನಿಮ್ಮ ಭೂಮಿ ಮೇಲೆ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ನಾವು ತೆಗೆಯಲ್ಲ. ಸೊ ಮೊದಲು ನಿಷೇಧ ಆಗಬೇಕಾಗಿರ್ತಕ್ಕಂಥದ್ದು ಇಂಥವೆಲ್ಲವನ್ನು. ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ನೀವು 50 ಪೈಸೆಯೋ ₹1 ಕೊಟ್ಟು ಒಂದು ಪಾಲಿಥೀನ್ ಕವರ್ ತೊಗೋಬೋದು, ಅಥವಾ ನಾನ್ ಓವನ್ ಪಾಲಿಪ್ರಾಪಿಲಿನ್ NWPP ಅಂತ ಕರಿತೀವಿ. ಇದನ್ನು ನೀವು ತೆಗೆದುಕೊಳ್ಬೋದು. ಆದರೆ ಅದು ಕಸವಾದ ನಂತರ, ಜ್ಞಾಪಕ ಇಟ್ಕೊಳ್ಳಿ, ಕಸವಾದ ನಂತರ ಅದನ್ನು ವಿಲೇವಾರಿ ಮಾಡಬೇಕು ಅಂತ ಹೇಳಿದ್ರೆ, ನಮಗೆ ಒಂದು ಕವರಿನ ಮೇಲ್ಗಡೆಗೆ 1 kg ಕವರ್ ನಾವು ತೊಗೊಂಡ್ರೆ 1 kg ಕವರ್ಗೆ ಕಸ ವಿಲೇವಾರಿ ಮಾಡೋದಕ್ಕೆ ₹7,500 ಇವತ್ತು ನಾನು ಹೇಳ್ತಿರೋದು ಬೆಂಗಳೂರಿಗೆ 2,500 ಟನ್ ಅಂತ ಹೇಳಿದ್ರೆ, ಟನ್ ಅಂದರೆ 2,000 ಇಂಟು 1000 ಎಷ್ಟು ನಮ್ಮ ದುಡ್ಡು. ಇದು ನಿಮ್ಮ ದುಡ್ಡೇ, ಅವರೇನು ಅವರ ದುಡ್ಡನ್ನು ಹಾಕ್ತಾ ಇಲ್ಲ, ಅಥವಾ ಇದನ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅವರ ದುಡ್ಡನ್ನು ಹಾಕ್ತಾ ಇಲ್ಲ. ಇದು ಕಸ ಆಗಿದ ತಕ್ಷಣ ಈ ಕಸ ವಿಲೇವಾರಿ ಮಾಡುವುದಕ್ಕೆ ಅವರು ಪ್ರೊಡಕ್ಷನ್ ಮಾಡಲಿಕ್ಕಿಂತ ಜಾಸ್ತಿ ದುಡ್ಡನ್ನು, ಅದು ಒಂದಲ್ಲ ಎರಡಲ್ಲ, ಅದಕ್ಕಿಂತ 3 ಪಟ್ಟು ದುಡ್ಡನ್ನು ನಿಮ್ಮ ದುಡ್ಡು ಇಲ್ಲಿ ಹಾಳಾಗ್ತಾ ಇದೆ. ಯಾಕೆ ಹಾಳಾಗ್ತಿದೆ ಅಂತ ಹೇಳಿದ್ರೆ, 10 ನಿಮಿಷದ ಕಾರ್ಯಕ್ರಮ ಇಲ್ಲಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ನಾವು ತೆಗೆದುಕೊಂಡಂಥ ಪಾಲಿಥೀನ್ ಬ್ಯಾಗ್ ಆಗಲಿ ಅಥವಾ NWPP ಬ್ಯಾಗ್ ಆಗಲಿ, ಅದನ್ನು ವಿಲೇವಾರಿ ಮಾಡಬೇಕಾಗಿ ಬಂದಾಗ ನಮ್ಮ ಕೈಯಿಂದಲೇ ಆ ದುಡ್ಡನ್ನು ಮತ್ತೆ ಕೆಜಿಗೆ ₹7,500 ₹8 ನಮಗೆ ಕಾಸ್ಟ್ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ದುಡ್ಡು 10 ನಿಮಿಷದ ಒಂದು ಲಕ್ಸುರಿಗೋಸ್ಕರವಾಗಿ, ಇದು ಏನೇನಿಲ್ಲ, ಒಂದು ಚಿಕ್ಕ ಒಂದು ಕ್ಲಾತ್ ಬ್ಯಾಗ್ ಅಂದರೆ ಒಂದು ಬಟ್ಟೆಯ ಚೀಲವನ್ನು ತೆಗೆದುಕೊಂಡು ಹೋಗ್ಬೋದು. ಅದರ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೀರಾ, ಒಂದು ಹೊರೆ ಅಂತ ಹೇಳಿದ್ರೆ ನಮ್ಮದು ಒಟ್ಟು ಬೆಂಗಳೂರಿಗೆ ಮಾತ್ರ ಕಸ ವಿಲೇವಾರಿ ಅಂತಕ್ಕಂಥ ಒಂದೇ ವಿಷಯಕ್ಕೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ₹1,800 ಕೋಟಿ ಸರಾಸರಿ ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಎಲ್ಲರೂ ಹೇಳ್ತಾರೆ, ನಾವು ಟ್ಯಾಕ್ಸ್ ಕಟ್ತಾ ಇಲ್ವಾ ಅಂದ್ಬಿಡ್ತಾರೆ. ನಮಗೆ ಸರಾಸರಿ ಒಂದು ತಿಂಗಳಿಗೆ ಒಂದು ಮನೆಗೆ ಖರ್ಚಾಗುವುದು ₹480 ಕಸ ವಿಲೇವಾರಿಗೆ. ನಿಮ್ಮ ಹತ್ರ ಒಬ್ಬರು ಬರ್ತಾರೆ ತಗೊಳ್ತಾ ಇರೋದು 3,800, ಯಾರ್ಯಾರು ಕಟ್ತಿದ್ದೀರೋ 10% ಸೆಸ್ ಅಂತ ಹೇಳಿದ್ರೆ ನೀವು ಕಟ್ತಾ ಇರೋದು ವರ್ಷಕ್ಕೆ ₹360. ಸೊ ₹360 ವರ್ಷಕ್ಕೆ ಎಲ್ಲಿದೆ, ₹480 ತಿಂಗಳಿಗೆ. ಇದನ್ನು ಕೆಲವನ್ನು ನಿಷೇಧ ಮಾಡ್ತಕ್ಕಂಥದ್ದು, ಕೆಲವನ್ನು ರೆಫ್ಯೂಸ್ ಮಾಡ್ತಕ್ಕಂಥದ್ದು. ಸರ್ ಹೇಳಿದ್ರು ರಿಯೂಸ್, ರಿಸೈಕಲ್ ಆ್ಯಂಡ್ ರೆಫ್ಯೂಸ್ ಅಂತ ಉಲ್ಟಾ ಮಾಡ್ಕೊಳ್ತೀವಿ. ಫಸ್ಟ್ ರೆಫ್ಯೂಸ್, ಬೇಡವೇ ಬೇಡ ಅಂತಕ್ಕಂಥದ್ದು. ನಂತರ ಅಯ್ಯೋ ಇದು ಏನು ಮಾಡೋಕ್ಕಾಗಲ್ಲ ತಗೊಳ್ಳೇಬೇಕು ಅಂದಾಗ ಅದನ್ನು ರಿಯೂಸ್ ಅಥವಾ ರೀಸೈಕಲ್ ಮಾಡಲಿಕ್ಕೆ ಏನೇನಾಗುತ್ತೆ. ನಮಗೆ ರೀಸೈಕಲ್ ಮಾಡಬೇಕು ಅಂತ ಹೇಳಿದರೆ ಇಷ್ಟು ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅದು ಗಲೀಜಾಗಬಾರ್ದು ಅಂತ ಹೇಳಿದ್ರೆ ನಮಗೆ ಹೇಗಿರುತ್ತೋ ಹಾಗೆ ಬಂದರೆ ರೀಸೈಕಲ್ ಮತ್ತು ರಿಯೂಸ್ ಸಾಧ್ಯತೆ ಇದೆ. ಅದರಲ್ಲಿ ನೀವು ಸಾಂಬಾರು ಹಾಕಿ ಅಥವಾ ಅದನ್ನು ಪೂರ್ತಿ ಸ್ಪಾಯಿಲ್ ಅಂತ ಹೇಳ್ತೀವಿ, ಅಂದರೆ ಅದನ್ನು ಏನೂ ಮಾಡೋಕ್ಕಾಗದೆ ಬಂದಾಗ ನಾವು ಅದನ್ನು ರೀಸೈಕಲೂ ಮಾಡೋಕ್ಕಾಗಲ್ಲ. ದಾರಿ ಉಳ್ಕೊಂಡಿರೋದು ಒಂದೇ, ಐದರ್ ಸುಡಬೇಕು ಅಥವಾ ನಾವು ಅದನ್ನು ತಗೊಂಡೋಗಿ ಭೂಮಿಯೊಳಗೆ ಹಾಕಬೇಕಂತ ಪರಿಸ್ಥಿತಿ ಬರುತ್ತೆ. ಸುಟ್ಟಾಗಲೂ ಕೂಡ ಇದರಲ್ಲಿ ಬರ್ತಕ್ಕಂಥ ಒಂದು ವಾಯುಮಾಲಿನ್ಯ ಏನಿದೆ ಅದು ಪೂರ್ತಿ ಕ್ಯಾನ್ಸರ್ ಅನ್ನೋದು ಖಂಡಿತವಾಗೋಗ್ಬಿಟ್ಟಿದೆ. ಡಯಾಕ್ಸಿನ್ಸ್ ಅಂತ ಬರುತ್ತೆ, ಅದು ಸುಟ್ಟಾಗ ಕ್ಯಾನ್ಸರ್ ಅಂತೂ ಗ್ಯಾರಂಟಿ. ಪ್ರಾತ್ಯಕ್ಷಿಕವಾಗಿ ನೀವು ಪಾಲಿಪ್ರೊಪೈಲಿನ್ ಬ್ಯಾಗ್ ಅಂತ ತಗೊಂಡಾಗ ಅಂದ್ರೆ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಇದು ಪ್ಲಾಸ್ಟಿಕ್. ಸೊ ಇದು ಜ್ಞಾಪಕ ಇಟ್ಕೊಳ್ಳಿ. ಇಂಥ ಬ್ಯಾಗ್ಗಳನ್ನು ಕೂಡ ಪ್ಲೀಸ್ ತಗೊಂಡ್ಬೇಡಿ. ಇದು ಇನ್ನೂ ವರ್ಸ್ಟು. ಅದೇ ನಾನು ನಾರ್ಮಲ್ ಕವರ್ ತೊಗೊಂಡ್ರೆ ನನಗೆ ರೀಸೈಕಲ್ ಆದರೂ ಮಾಡ್ಬೋದು. ಇದನ್ನು ರೀಸೈಕಲ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದರೊಳಗಡೆ ಎಷ್ಟು ಡಸ್ಟ್ ಒಳಗಡೆ ಹೋಗಿರುತ್ತೆ ಅಂತ ಹೇಳಿದ್ರೆ ನಮ್ಗೆ ಇದು ರೀಸೈಕಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ನಾವು ಹೇಳ್ತಾ ಇರೋದು ಏನು ಅಂದರೆ, ಇಂಥದನ್ನು ಕೂಡ ಇಂಥದನ್ನು ಬಟ್ಟೆ ಅಂತಲೇ ಕೊಟ್ಬಿಡ್ತಾರೆ ನಿಮ್ಮ ಕೈಯಲ್ಲಿ. ಜ್ಞಾಪಕ ಇಟ್ಕೊಳ್ಳಿ, ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ನಾವು ಹೇಳ್ತಕ್ಕಂಥದ್ದು ಪ್ಲಾಸ್ಟಿಕ್ಕಿನ ಹಲವು ಆಯಾಮಗಳಿವೆ. ಅದರಲ್ಲಿ ಪಾಲಿಥೀನ್ ಒಂದು ದೊಡ್ಡ ರಾಕ್ಷಸ ಆಗಿದ್ರೆ ಇದು ಇನ್ನೂ ದೊಡ್ಡ ರಾಕ್ಷಸ ಇದೆ. ಸೊ ಇದು ನಾನು ನಿಮಗೆ ಒಂದು ಕಡೆಗೆ ನಿಮ್ಮ ಹಣ ಎಷ್ಟು ಖರ್ಚಾಗ್ತಿದೆ ಅಂತಕ್ಕಂಥದ್ದು, ಒಂದು ವಿಲೇವಾರಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಭಾಳ ಸುಲಭ ಅನ್ಕೊತೀವಿ, ಬಟ್ ಅದ್ರಲ್ಲಿ ಎಷ್ಟು ಖರ್ಚಾಗುತ್ತೆ, ಎಷ್ಟು ಕೆಲಸ ಇದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇದರಲ್ಲಿ ಪ್ರಯತ್ನ ಪಟ್ಟಿದ್ದೆ ಅಷ್ಟೇ. ಆಗ್ಲೇ ನಮ್ಗೆ ಈ ತ್ಯಾಜ್ಯ ನಿರ್ವಹಣೆ ಎಷ್ಟು ಕಷ್ಟ ಅನ್ನೋದು, ಮತ್ತೆ ಅದಕ್ಕೆ ಎಷ್ಟೊಂದು ನಾವು ಮಾಧ್ಯಮಗಳ ಪಾತ್ರದ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಚಾರ ಹೇಳ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಭೂಮಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನೀವು ಯೋಗ ಅಥವಾ ನಾನು ಯೋಗ ಕ್ಷೇತ್ರದಲ್ಲೂ ಮುಂದುವರಿತಾ ಇರೋದ್ರಿಂದ ಯೋಗ ಅಥವಾ ಯಾವುದೇ ಈ ಬಗೆಯ ಪ್ರಾಣಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳನ್ನ ನೀವು ಗಮನಿಸ್ತಾ ಇದ್ರೆ ಗೊತ್ತಿರುತ್ತೆ ನಮ್ಗೆ ಈ ಪಂಚಭೂತಗಳಲ್ಲಿ ಎಲ್ಲದರಲ್ಲಿಯೂ ಪ್ರಾಣ ಇದೆ ಅಂತ. ನಾವಿವತ್ತು ಉಸಿರಾಡ್ತಾ ಇದ್ದೀವಿ ಅಂದ್ರೆ ಬರೀ ಗಾಳಿ ತಗೊಂಡು ನಾವು ಬದುಕಿಲ್ಲ. ದೇರ್ ಸಮಥಿಂಗ್ ಕಾಲ್ಡ್ ಪ್ರಾಣ.
ಪ್ರಾಣ ಅಂತ ಒಂದಿದೆ, ಅದು ಗಾಳಿಯ ಮುಖಾಂತರ ನಾವು ಆ ಪ್ರಾಣವನ್ನ ಒಳಗೆ ತಗೊಳ್ತೀವಿ. ನಾವು ಹುಟ್ಟಿದಾಗ ನಮ್ಮಲ್ಲಿ ಪ್ರಾಣ ಬಂದು ನಾವು ಬದುಕಿದ್ದೀವಿ. ಪ್ರಾಣ ಶಕ್ತಿಯಿಂದಾಗಿ ನಾವು ಇವತ್ತು ಈಚ್ ಅಂಡ್ ಎವ್ರಿ ಮೂಮೆಂಟ್ ಆನ್ ದಿಸ್ ಅರ್ತ್ ಇನ್ ದಿಸ್ ಯೂನಿವರ್ಸ್ ಹ್ಯಾಪನ್ಸ್ ಡ್ಯೂ ಟು ಪ್ರಾಣ ಶಕ್ತಿ ಅಂತ ಒಂದಿದೆ, ಒಂದು ವೈಟಲ್ ಫೋರ್ಸ್ ಅಂತ ಒಂದು ಇದೆ. ವೆದರ್ ಯು ಬಿಲೀವ್ ಇಟ್ ಆರ್ ನಾಟ್ ಗೊತ್ತಿಲ್ಲ. ನಮ್ಮ ಲಾಜಿಕಲ್ ಮೈಂಡ್ ಅದನ್ನ ಪರ್ಸೀವ್ ಮಾಡುತ್ತೋ ಇಲ್ವೋ, ಸೈನ್ಸು ಅದನ್ನ ಒಪ್ಕೊಳ್ಳುತ್ತೋ ಇಲ್ವೋ. ಸೈನ್ಸು ತುಂಬಾ ಒಂಥರ ಇಟ್ ಇಸ್ ಇನ್ ಇಟ್ಸ್ ಇನ್ಫ್ಯಾನ್ಸಿ. ಈ ಪ್ರಾಣಶಕ್ತಿ ಮತ್ತು ಈ ಥರದ ವಿಚಾರಗಳಿಗೆ, ದೇಹ ಮತ್ತು ಮನಸ್ಸಿನ ಅಥವಾ ದೇಹ ಮತ್ತು ವಿಶ್ವದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಆಧ್ಯಾತ್ಮ, ನಮ್ಮ ಹಿಂದಿನ ಅನೇಕ ಯೋಗಿಗಳು ಏನೆಲ್ಲ ಸಂಶೋಧನೆ ಮಾಡಿದ್ದಾರೆ ಅದಕ್ಕೆ ಹೋಲಿಸಿದರೆ ಇವತ್ತು ಸೈನ್ಸ್ ಹೇಳ್ತಾ ಇರುವಂತದ್ದು ಬಹಳ ಚಿಕ್ಕ ಪ್ರಿಲಿಮಿನರಿ ವಿಚಾರಗಳು ಅಂತ ಅನ್ಸುತ್ತೆ. ನಮ್ಮ ಪರಮಗುರು ಸ್ವಾಮಿ ರಾಮ ಅವರೇನೆ ಇದನ್ನ ಅಮೆರಿಕದ ಮಟ್ಟದಲ್ಲಿ ಅಥವಾ ಬೆಂಗಳೂರಿನಲ್ಲೂ ಮಾಡಿದ್ರು. ಅವರು ಅನೇಕ ಪ್ರಯೋಗಗಳನ್ನ, ವಿಜ್ಞಾನಿಗಳನ್ನ, ಡಾಕ್ಟರ್ಸ್ನ ಕರೆಸಿ ಬನ್ನಿ ನನ್ನ ಮೇಲೆ ಪ್ರಯೋಗ ಮಾಡಿ ಅಂತ ತೋರಿಸಿದ್ರು. ಕ್ಯಾನ್ಸರ್ ಯಾವತ್ತೂ ಅದು ಇನ್ವೈಟೆಡ್ ಡಿಸೀಸ್. ನಾವು ಅದನ್ನ ಆಹ್ವಾನಿಸಿಕೊಂಡ್ರೆ ಮಾತ್ರ ನಮ್ಮ ದೇಹದಲ್ಲಿ ಬರುವಂತದ್ದೇ ಹೊರತು ತಾನಾಗೆ ಬರೋದಿಲ್ಲ, ತಾನಾಗೆ ಒಂದು ರೋಗವಾಗಿ ಬರುವಂತದ್ದಲ್ಲ. ಕ್ಯಾನ್ಸರ್ ನಾವು ಹೊರಹಾಕಲಾರದ ದುಃಖ, ಕೊಳೆ ಏನೆಲ್ಲ ಕಟ್ಕೊಂಡಿರುತ್ತೆ ಅದು ಅಂತ. ಅದೇ ರೀತಿ ಹೊರಗಡೆಯೂ ಕೂಡ ಜೀರ್ಣಿಸದ ಋಣಶೇಷ ಏನಿರುತ್ತಲ್ಲ ಅದೆಲ್ಲವೂ ವಿಷಯವೇ ಅಂತ ಡಿ ವಿಜಿ ಅವರು ಹೇಳ್ತಾರೆ. ಅದೇ ರೀತಿನಲ್ಲಿ ಒಳಗೆ ಜೀರ್ಣವಾಗದ ಭಾವನೆಗಳು ಕ್ಯಾನ್ಸರ್ ಆಗುತ್ತೆ, ಹೊರಗೆ ಜೀರ್ಣವಾಗದ್ದು ಏನಾಗುತ್ತೆ, ಈ ಬ್ರಹ್ಮಾಂಡಕ್ಕೂ ಒಂದು ಕ್ಯಾನ್ಸರ್ ಆಗಿ ಕೊಳೆಯುತ್ತೆ. ಸೊ ಹಾಗೆ ಇದು ಅಕ್ವೈರ್ಡ್ ಕ್ಯಾನ್ಸರ್ ಅನ್ನುವಂಥದ್ದು ಕೂಡ ಅಕ್ವೈರ್ಡ್ ಅನ್ನುವಂಥದ್ದನ್ನ ಸ್ವಾಮಿ ರಾಮ ಅವರು ಇದೇ ಬೆಂಗಳೂರಿನಲ್ಲೇ ಪ್ರಯೋಗಗಳನ್ನ ಮಾಡಿ ತೋರಿಸಿದ್ರು. ಅವರು ಅವರ ತೊಡೆಯಲ್ಲಿ ಇದ್ದಕ್ಕಿದ್ದಂಗೆ ಕ್ಯಾನ್ಸರ್ ಟ್ಯೂಮರ್ಸ್ ನ ಬರೆಸಿ ಡಾಕ್ಟರ್ಸ್ ನ ಕರೆಸಿ ಅದನ್ನ ಮಾಡಿ ತೋರಿಸಿದ್ದಾರೆ. ಪುಸ್ತಕಗಳಿದೆ, ಡಗ್ ಬಾಯ್ಲ್ ಬರ್ದಿರುವಂತದ್ದು ಸ್ವಾಮಿ ಅಂತ ಪುಸ್ತಕ ಬರ್ದಿದೆ, ಬೇಕಾದಷ್ಟಿದೆ. ಸೊ ಯಾಕೆ ಬರುತ್ತೆ ಇವತ್ತು ಈ ತರದೆಲ್ಲ ರೋಗಗಳು ಯಾಕೆ ಬರ್ತಾ ಇದೆ? ಮಣ್ಣಿಗೆ ಪ್ರಾಣ ಶಕ್ತಿ ಇಲ್ಲ ಅಂತ ಆದ್ರೆ, ಮಣ್ಣು ಜೀವಂತ ಅಲ್ಲ ಅಂತ ಆದ್ರೆ, ಮಣ್ಣಿನಲ್ಲಿ ಬೆಳೆಯುವ ಆಹಾರವನ್ನು ಸೇವಿಸಿ ನಾವು ಹೇಗೆ ಬೆಳಿತೀವಿ? ನಾವು ಯೋಚನೆ ಮಾಡ್ಬೇಕಲ್ವಾ? ನಾವು ಬೆಳೀತಾ ಇದ್ದೀವಿ ಯಾಕಂದ್ರೆ ಆ ಮಣ್ಣಿಗೆ ಪ್ರಾಣ ಶಕ್ತಿ ಇದೆ. ನೀರು ಕುಡಿದಾಗ ದಾಹ ಆರುತ್ತೆ, ಅಷ್ಟೇ ಅಲ್ಲ ದೇಹ ಚೈತನ್ಯವನ್ನ ಪಡ್ಕೊಳ್ಳುತ್ತೆ. ಹೇಗೆ ಅಂದ್ರೆ ನೀರಿಗೆ ಪ್ರಾಣ ಶಕ್ತಿ ಇದೆ, ಗಾಳಿಯಲ್ಲಿ ಪ್ರಾಣ ಶಕ್ತಿ ಇದೆ, ಹಾಗಾಗಿ ನಮ್ಗೆ ಅಷ್ಟು ಆಹ್ಲಾದವನ್ನು ಉಂಟು ಮಾಡುತ್ತೆ. ಹೀಗೆ ಪ್ರತಿ ವಿಚಾರದಲ್ಲೂ ಪ್ರಾಣಶಕ್ತಿ. ದೇವ್ರಿಗೆ ಹೂವು ಯಾಕೆ ಹಾಕ್ತೀವಿ ಅಂದ್ರೆ ಹೂವಿನಲ್ಲೂ ಪ್ರಾಣಶಕ್ತಿ ಇದೆ. ಪ್ರಾಣ ಪ್ರತಿಷ್ಠೆ ಆಗಿರುವಂತಹ ವಿಗ್ರಹಕ್ಕೆ ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅದು ಅಂತ. ಸೊ ಇಟ್ಸ್ ಅ ಹ್ಯೂಜ್ ಸೈನ್ಸ್. ಇದನ್ನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಮೋಟ್ ಮಾಡಲಾಗ್ತಾ ಇದೆ. ಇದ್ರ ಮೇಲೆ ಬಹಳಷ್ಟು ಕೋಟ್ಯಂತರ ರೂಪಾಯಿಗಳನ್ನ ಸುರಿದು ಸಂಶೋಧನೆಗಳನ್ನು ಮಾಡಲಾಗ್ತಾ ಇದೆ. ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಕೆಲಸವನ್ನ ಪಾಶ್ಚಾತ್ಯರು ಬಹಳ ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ. ಅಮೆರಿಕದಂತಹ ದೇಶಗಳಲ್ಲಿ ಇದ್ರ ಬಗ್ಗೆ ಬೇಕಾದಷ್ಟು ಸಂಶೋಧನೆ ಆಗ್ತಾ ಇದೆ. ಬಟ್ ನಮಗೆ ಇದು ನಿತ್ಯ ಜೀವನದ ಅನುಕ್ಷಣದ ಭಾಗವಾಗಿತ್ತಲ್ವಾ? ನಾವು ಬದುಕಿದ್ದಿದ್ದೇ ಹಾಗೆ ಅಲ್ವಾ? ಈಗ ನಾವು ಆಧುನಿಕತೆಯ ಹೆಸರಿನಲ್ಲಿ ಆ ಜ್ಞಾನವನ್ನ, ಸಾಂಪ್ರದಾಯಿಕವಾದ ಜ್ಞಾನ ಏನಿತ್ತಲ್ಲ ಪ್ರತಿ ಮನೆಯಲ್ಲಿ, ಅದೆಲ್ಲವನ್ನು ಕಳ್ಕೊಂಡು ಬಂದಿದ್ದೀವಿ. ಸೊ ಇದನ್ನ ವಿಸ್ತಾರವಾಗಿ ನಾವು ನಾವೇ ಕೂತು ಯೋಚನೆ ಮಾಡ್ತಾ ಹೋದ್ರೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ತಲುಪಿದೀವಿ ಅನ್ನೋಂಥದ್ದು. ಹಾಗಾಗಿ ಇಷ್ಟೆಲ್ಲ ಅನಾಹುತಗಳಾಗ್ತಾ ಇದೆ ಅಂತ. ಅವ್ರು ಕೇಳಿದ ಪ್ರಶ್ನೆಗೆ ಮಾಧ್ಯಮಗಳು ಏನು ಮಾಡಬಹುದು ಅಂತ, ಇನ್ಕ್ಲೂಡಿಂಗ್ ಮೀ, ಮಾಧ್ಯಮಗಳಲ್ಲಿ ಒಂದು ಇದಿದೆ. ಏನು ಅಂದ್ರೆ ಈ ಪ್ರಾಣಶಕ್ತಿ ಹೀಗೆಲ್ಲ ಮಾತಾಡ್ಬಿಟ್ರೆ ಇದೆಲ್ಲ ಜ್ಯೋತಿಷಿಗಳ ಕೆಲಸ ಮಾತಾಡೋದು. ಆಮೇಲೆ ಇದೆಲ್ಲ ಸಾರಿ ಗುರುಜಿ, ಬಟ್ ಇದನ್ನೆಲ್ಲ ಮಾತಾಡೋದು ಈ ಯೋಗ ಪ್ರೋಗ್ರಾಮ್ ಮಾಡಕ್ ಬರ್ತಾರಲ್ಲ ಅವ್ರ ಕೆಲಸ. ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಈ ತರದ ಒಂದು ಭಾವನೆ ಕೆಲವೊಂದ್ಸಲ ನಮ್ಮಲ್ಲಿ ಬಂದ್ಬಿಡತ್ತೆ. ಯಾಕಂತಂದ್ರೆ ಅದು ನಮ್ ತಪ್ಪಲ್ಲ, ನಮ್ಮ ಶಿಕ್ಷಣದ ತಪ್ಪು. ಸೊ ನಾವು ಹೌ ಡು ವಿ ರಿಲೇಟ್ ವಿತ್ ದಿಸ್ ಅರ್ತ್, ಹೌ ಡು ವಿ ರಿಲೇಟ್ ವಿತ್ ದ ಏರ್ ಅರೌಂಡ್ ಅಸ್, ಹೌ ಡು ವಿ ರಿಲೇಟ್ ವಿತ್ ದ ವಾಟರ್, ಇದನ್ನ ನಾವು ಇನ್ನೂ ಆಳವಾಗಿ ನೋಡುವಂತ, ವಿವೇಚನೆ ಮಾಡುವಂತ ಅನಿವಾರ್ಯತೆ ಇದೆ ಅಂತ ಮಾಧ್ಯಮದಲ್ಲಿ ಕೂತಿರುವಂತವ್ರು ಇದನ್ನ ಇನ್ನೂ ಆಳಕ್ಕೆ, ಸುಮ್ಮನೆ ಪರಿಸರ ಸಂರಕ್ಷಣೆ ಒಂದು ಸೈಂಟಿಫಿಕ್ ವಿಚಾರ ಅನ್ನೋ ಅಷ್ಟೇ ನೋಡದೇನೆ ಇದೇ ಫಸ್ಟ್ ಇಂಪಾರ್ಟೆನ್ಸ್. ನಮ್ಗೆ ಏನನ್ಸುತ್ತೆ ಅಂದ್ರೆ ಮಾಧ್ಯಮ ಅಂತ ಬಂದ ತಕ್ಷಣ ಪಾಲಿಟಿಕ್ಸು, ಕ್ರೈಮು, TRP ವಿಚಾರ ಅಂತ. ಸ್ವಾಮಿ, ಪರಿಸರ ಸಂರಕ್ಷಣೆಯನ್ನು TRP ವಿಚಾರವನ್ನಾಗಿ ಮಾಡಬಹುದು, ಮಾಡಬೇಕಾದ ಅಗತ್ಯ ಇದೆ. ಅದು ಎರಡೂ ಕಡೆಯಿಂದ ಆಗಬೇಕು. ಜನ ಅದನ್ನ ನೋಡ್ತಾರೆ, ಜನ ಅದ್ರ ಬಗ್ಗೆ ಸೀರಿಯಸ್ ಇದ್ದಾರೆ ಅಂತ ಆದಾಗ ಮಾಧ್ಯಮಗಳು ಅದ್ರ ಬಗ್ಗೆ ಗಮನ ಕೊಡುತ್ತೆ, ಸರ್ಕಾರವು, ಪಾಲಿಸಿ ಮೇಕರ್ಸ್ ಅದ್ರ ಬಗ್ಗೆ ಗಮನ ಕೊಡ್ತಾರೆ. ಮತ್ತೆ ಸರ್ಕಾರ, ಪಾಲಿಸಿ ಮೇಕರ್ಸು ಇದನ್ನ ಗಮನಕ್ಕೆ ತಗೊಂಡಿದ್ದಾರೆ, ಗಂಭೀರವಾಗಿ ತಗೊಂಡಿದ್ದಾರೆ ಅಂತ ಆದಾಗ ಮಾಧ್ಯಮಗಳು ಅದ್ರ ಹಿಂದೆ ಹೋಗ್ತವೆ, ಖಂಡಿತವಾಗ್ಲೂ ಗಮನ ಕೊಡ್ತಾರೆ. ಸೊ ಇದು ಎರಡೂ ಕಡೆಯಿಂದ ಆಗ್ಬೇಕಾಗಿರುವಂತ ಕೆಲಸ. ಮಾಧ್ಯಮಗಳಂತೂ ತಮ್ಮ ಜವಾಬ್ದಾರಿಯನ್ನು ಅತ್ಯಂತ ಹೆಚ್ಚು ಮಟ್ಟಿಗೆ ಮೆರೆಯಬಹುದಾದ ಏಕೈಕ ಕ್ಷೇತ್ರ ಪರಿಸರ. ಈ ಬಗ್ಗೆ ತುಂಬಾ ಕಾಳಜಿಯಿಂದ ಎಲ್ಲ ಮಾಧ್ಯಮ ಸಂಸ್ಥೆಗಳು ಒಂದು ಸ್ಟ್ರೀಮನ್ನೇ, ಒಂದು ಟೀಮನ್ನೇ ಅದಕ್ಕೋಸ್ಕರ ಮಾಡಿಟ್ಟು ಖಂಡಿತವಾಗ್ಲೂ ಈ ಬಗ್ಗೆ ಎಚ್ಚರಿಸುವಂತ ಜನರನ್ನು, ಸರ್ಕಾರವನ್ನು, ಯಾಕೆಂದ್ರೆ ಪಾಲಿಸಿ ಮೇಕರ್ಸ್ ನ ಇನ್ಫ್ಲೂಯೆನ್ಸ್ ಮಾಡುವಂತ ಪವರ್ ಮಾಧ್ಯಮಗಳಿಗಿದೆ. ಅವ್ರಿಗೆ ಹೀಗೆ ಯಾಕೆ ಮಾಡ್ತಿಲ್ಲ ನೀವು ಅಂತ ಪ್ರಶ್ನೆ ಕೇಳುವಂತ ಪವರ್ ಇದೆ. ಸೊ ಆ ಕೆಲಸವನ್ನ ಖಂಡಿತವಾಗ್ಲೂ ಮಾಧ್ಯಮಗಳು ಮಾಡಬೇಕು, ಮಾಡ್ಲಿ ಅನ್ನೋದು ನನ್ನ ಪ್ರಾರ್ಥನೆ.
ಸೋಲಿಸಿದರನ್ನು ಹೊರಗಿಟ್ಟು ಪರಿಹಾರದ ವಿಷಯ ತಗೊಂಡಿದ್ವಿ. ಆದರೂ ನೀವು ಕೇಳಿದಕ್ಕೆ 2 ಬಾರಿ ನಾವು ಕರಸೇವೆ ಹೋಗಬೇಕಾದ ಸಂದರ್ಭದಲ್ಲಿ ಸ್ವಯಂ ಸ್ಫೂರ್ತಿಯಿಂದ ಹೋಗಿರುವಂಥದ್ದು. ಅಲ್ಲಿ ಹೋಗುವಾಗ ಈಗ ಯಾರಾದ್ರೂ ಅಕಸ್ಮಾತ್ ಮೊದಲು ಹೋಗಿ ಬಂದಿದ್ರೆ ಆಗಿನ ಅಯೋಧ್ಯೆಗೂ ಈಗ ತುಂಬ ಗಜಾಂತರ ವ್ಯತ್ಯಾಸ ಆಗಿದೆ. ಆಗುವಷ್ಟು ಹೋದವರು ನಾವು ಕೂಡ ಬಹುಶಃ ಅಷ್ಟು ತಲೆ ಕೆಡಿಸ್ಕೊಂಡವರು ಇರ್ಲಿಕ್ಕಿಲ್ಲ ಪರಿಸರದ ಬಗ್ಗೆ. ಒಟ್ಟ ಆ ಕಾರ್ಯಾಚರಣೆ ಮಾಡಬೇಕು, ಅಲ್ಲಿ ಹೋಗಬೇಕು, ಕರಸೇವೆ ಮಾಡಬೇಕು. ಆರಂಭದಲ್ಲಿ ಮುಲಾಯಂ ಸಿಂಗ್ನಂತಹ ಒಬ್ಬ ರಾಷ್ಟ್ರ ವಿರೋಧಿ, ಸಮಾಜ ವಿರೋಧಿ, ಜೀವ ವಿರೋಧಿ ವ್ಯಕ್ತಿ ಇದ್ದ ಅಲ್ಲಿ. ಆ ವ್ಯಕ್ತಿಯಿಂದಾಗಿ ಆದಂಥ ಹಿಂಸೆಗಳನ್ನು ಅನುಭವಿಸಿಕೊಂಡು ಅಲ್ಲಿ ಜೈಲಿನಲ್ಲಿ ಬಂಧನಕ್ಕೊಳಗಾಗಿ ಎಲ್ಲ ಕೆಲಸವನ್ನು ನಾವು ಎದುರಿಸಿದ್ವಿ. ಅದರ ಒಳಗೂ ಕೂಡ ಮಂದಿರದೊಳಗೂ ಉಪವಾಸವನ್ನು ಮಾಡಿ ಅಲ್ಲೇ ಒಂದು ಪ್ರತಿಕ್ರಿಯೆಯನ್ನು ಕೂಡ ನಿರ್ಮಾಣ ಮಾಡಿದ್ವಿ. ಜೈಲಿನ ಒಳಗೆ ಕೂಡ ನಾವೆಲ್ಲ ಕರಸೇವಕರು ಸೇರ್ಕೊಂಡು ಕೂಡ ಅಯೋಧ್ಯೆ ಹೋಗೋ ದಾರಿ ಮೇಲೆ ಅನೇಕ ನಮಗೆ ಹಳ್ಳಿಯ ಜನಗಳು ಕಬ್ಬಿನ ತೋಟದಲ್ಲಿರ್ಬೋದು, ಗದ್ದೆಗಳಲ್ಲಿರ್ಬೋದು ಆಶ್ರಯ ಕೊಟ್ಟುಕೊಂಡು ನಮ್ಮನಲ್ಲಿಂದ ದಾಟಿಸುವಂಥ ವ್ಯವಸ್ಥೆಯನ್ನೆಲ್ಲ ಮಾಡಿದರು. ಆದರೆ ಸಾರ್ವಜನಿಕರಲ್ಲೇ ಅಲ್ಲಿ ಪರಿಸರ ಜಾಗೃತಿಯ ಕಲ್ಪನೆ ಆಗಲೂ ಇಲ್ಲ. ಸೊ ಈಗ ಏನಾದರೂ ಪರಿಸರ ಅಲ್ಲಿ ನನಗೆ ಗೊತ್ತಿದ್ದಾಗೇ ಅಯೋಧ್ಯೆಯ ಪರಿಸರದಲ್ಲಿ ಸೋಲಾರ್ ಎನರ್ಜಿಯಿಂದ ಹಿಡಿದು, ಅಲ್ಲಿ ರಾಮ ವಾಟಿಕದಿಂದ ಹಿಡಿದು, ಶಗುನ್ ವನದಿಂದ ಹಿಡಿದು, ವಾಟರ್ ಮ್ಯಾನೇಜ್ಮೆಂಟಿಂದ ಹಿಡಿದು, ಪಾಲಿಥೀನ್ ಫ್ರೀಯಿಂದ ಹಿಡಿದು ಈ ಎಲ್ಲ ರೀತಿಯ ಕಾನ್ಸೆಪ್ಟ್ಗಳು ಅಯೋಧ್ಯೆ ನಡೀತಾ ಇದೆ. ಅದರ ಒಂದು ಟೀಮ್ ಚರ್ಚೆ ಮಾಡಿ ಕರಸೇವೆಗೆ ಭಾಗವಹಿಸಿದ ಒಂದು ಧನ್ಯತೆ ನನಗಿದೆ. ಆ ಕಟ್ಟಡ ಬೀಳುವಂಥ ಸಂದರ್ಭದಲ್ಲಿ ರಾಮ್ ಕೊಠಾರಿ, ಶರತ್ ಕೊಠಾರಿಂದ ಇಬ್ಬರು ಅವಳಿ ಜವಳಿ ಮಕ್ಕಳ ಪ್ರಾಣ ತೆಗೆದಿತ್ತು. ಈ ಸತಿ ಅವರ 2ನೇ ಕರಸೇವೆಯಲ್ಲಿ ಅವರ ತಂದೆ ತಾಯಿ ಸಹಿತ ನಮ್ಮ ಜೊತೆಯಲ್ಲಿ ಇದ್ದರು. ಒಟ್ಟು ಇಡೀ ರಾಮ ಅಂತ ಹೇಳುವಂಥದ್ದು ಅದೊಂದು ಅದ್ಭುತ ಮಂತ್ರ, ಒಂದು ಜೀವನಕ್ಕೆ ಪ್ರೇರಣೆ ಸ್ರೋತ. ಅವನಿಗೂ ವನವಾಸಕ್ಕೆ ಸಂದರ್ಭದಲ್ಲಿ ನಾವು ಹೇಳ್ತೀವಿ, ಪಂಚವಟಿಯ ಬಗ್ಗೆ ಕೇಳ್ತೀವಿ. ರಾಮ ವನವಾಸವನ್ನು ಕೆಡಿಸಲಿಲ್ಲ, ವನವಾಸದಲ್ಲಿ ವನವನ್ನು ಕೆಡಿಸಲಿಲ್ಲ. ಅವನ ಜೊತೆ ಇದ್ದವರೆಲ್ಲರೂ ಕೂಡ ಬಯೋಡೈವರ್ಸಿಟಿ ಅವರ ಎದ್ದು ರಾಮನ ಜೊತೆಯಲ್ಲಿ ಇದ್ದಂಥ ಜೀವ ವೈವಿಧ್ಯಕ್ಕೆ ಸಂಬಂಧ ಕೋತಿಗಳಿದ್ದು, ಕಪಿಗಳಿದ್ದು, ಬಾನಾಡಿಗಳಿದ್ದು, ಖಗಮೃಗಗಳಿದ್ದು ಎಲ್ಲವೂ ಕೂಡ ಅವನ ಪರವಾಗಿ ಸಂವಾದ. ಪ್ರತಿಯೊಂದು ವೃಕ್ಷದಲ್ಲಿ ಕೂಡ ರಾಮ ಸೀತೆ ಕುರಿತಾದ ಸಂವೇದನೆಯನ್ನು ನೋಡಿದ ಅಂತ ಹೇಳುವಂಥದ್ದು ವಾಲ್ಮೀಕಿ ವರ್ಣನೆ ಮಾಡ್ತಾರೆ. ಅಂಥ ಅಯೋಧ್ಯೆಗೆ ಹೋಗ್ಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದ್ದು. ಲಕ್ಷಾಂತರ ಜನ ಕರಸೇವೆಯಲ್ಲಿ ಸಿಕ್ಕರು. 6-7 ಲಕ್ಷ ಜನ ಕರಸೇವೆಯಲ್ಲಿ ಭಾಗವಹಿಸಿದ ಆ ಜಾಗದಲ್ಲಿ ಏನಾದರೂ ಸರ್ಕಾರ ಕಾರ್ಯಾಚರಣೆ ಮಾಡಿದರೆ ಜಗತ್ತಿನ ಇತಿಹಾಸದಲ್ಲಿ ಅದನ್ನು ದೊಡ್ಡ ದುರಂತ ಆಗ್ತಿರ್ಲಿಲ್ಲ. ಯೋಗವಶಾತ್ ಅದು ರಾಮನ ಯೋಗದಿಂದಲೇ ಆಗಿದೆ. ಬಹುಶಃ ರಾಮನಿಗೆ 14 ವರ್ಷ ವನವಾಸ, ಅದಕ್ಕೆ ರಾಮ ಮಂದಿರಕ್ಕೆ ಇಷ್ಟು ವನವಾಸ ಆಯ್ತು 32 ವರ್ಷದವರೆಗೆ ಅಂತ ಅನಿಸ್ತು. ಅದು ಮುಕ್ತಿಯ ದಿನ ನಿಶ್ಚಯ ಆಗಿರುವಂಥದ್ದು ದೊಡ್ಡ ಸಾರ್ಥಕದ ವಿಷಯ. ಹೇಳಿದ್ರೆ ಒಂದು ಲಕ್ಷಾಂತರ ಜನ ಅವರನ್ನು ಫಾಲೋ ಮಾಡ್ತಾರೆ, ಕೋಟ್ಯಾಂತರ ಜನ ಅವರನ್ನು ಫಾಲೋ ಮಾಡ್ತಾರೆ. ಒಂದು ಕಡೆ ದೀಪ ಹಚ್ಚಿ ಅಂತಂದ್ರೆ ಆನಂದ್ ಗುರೂಜಿ ಅವ್ರು ಹೇಳಿದ್ರೆ ಲಕ್ಷಾಂತರ ಹೆಣ್ಣು ಮಕ್ಕಳು ದೀಪ ಹಚ್ತಾರೆ. ನೀವು ಪ್ಲಾಸ್ಟಿಕ್ ಬಳಸಬೇಡಿ ಅಂತ ಆನಂದ್ ಗುರೂಜಿ ಅವ್ರು ಏನಾದ್ರು ಆಜ್ಞೆಯನ್ನ ಮಾಡಿದ್ದೇ ಆದರೆ, ಯಾಕೆಂದ್ರೆ ಅವರು ಮಾಧ್ಯಮದಲ್ಲಿ ಯಾವಾಗಲೂ ಇರ್ತಾರೆ, ಅವ್ರ ಮಾತನ್ನು ಕೇಳೋವಂಥವ್ರು ಹೆಣ್ಣು ಮಕ್ಕಳು. ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ನಾವು ಎಜುಕೇಶನ್ ಅನ್ನು ಕೊಟ್ರೆ ಆ ಮನೆ ವಿದ್ಯಾವಂತ ಕುಟುಂಬ ಆಗುತ್ತೆ. ಅದರ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕವನ್ನ ನಿರ್ಮಾಣ ಮಾಡೋದಕ್ಕೆ ಆನಂದ್ ಗುರೂಜಿ ಅವರು ಸಂಕಲ್ಪವನ್ನ ಮಾಡೋ ದೃಷ್ಟಿ ಮೂಲಕ ತಮ್ಮ ಅಭಿಪ್ರಾಯ ಮಾಧ್ಯಮದಲ್ಲಿ ವ್ಯಕ್ತಪಡಿಸ್ಬೋದು ಮುಂದಿನ ದಿನಗಳಲ್ಲಿ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಇದು ನನ್ನ ಸಣ್ಣ ಒಂದು ಅನಿಸಿಕೆ. ಆನಂದ್ ಗುರೂಜಿಯವರನ್ನ ಇಂತಹ ಸುಂದರವಾದಂತಹ ವೇದಿಕೆಗೆ ಕರೆಸಿ ಮುಂದಿನ ಮಕ್ಕಳ ಜೀವನಕ್ಕೆ ಅಮೂಲ್ಯವಾದಂತಹ ಬದುಕು ಕಟ್ಕೊಳ್ಳಿಕ್ಕೆ ಇಷ್ಟು ಜನ ಎಲ್ಲರೂ ಸಹಿತ ಒಂದು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡುವಾಗ ನಾಳೆ ಬೆಳಗಿನ ಸೂರ್ಯೋದಯದ ನನ್ನ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ನಾನು ಧ್ವನಿ ಎತ್ತುವುದು ನಿಶ್ಚಿತ. ದೀಪವನ್ನು ಅಂಟಿಸಬೇಕಾದ್ರೆ ಸಾಮಾನ್ಯ ಒಬ್ಬರನ್ನ ವೇದಿಕೆ ಹತ್ತಿ ಕೂಡಿಸಬೇಕಾದ್ರೆ ಅವರಿಗೆ ಸಾವಿರಾರು ಹೊಡಿಪೆಟ್ಟು ಬಿದ್ದ ಮೇಲೆ ವೇದಿಕೆ ಹತ್ತಿರ್ತಾರೆ. ಯಾಕೆಂದ್ರೆ ಈ ವೇದಿಕೆಯ ಕತೆ ಹಾಗಿರಬೇಕಾದ್ರೆ ಹೆಣ್ಣು ಮನೆಯ ಕಣ್ಣು ಎಂಬತಕ್ಕಂಥದ್ದು ನನ್ನ ನುಡಿ. ನಾನು ಪ್ರತಿನಿತ್ಯದ ನನ್ನಲ್ಲಿ ಆಡುವಂತಹ ಪ್ರತಿ ಮಾತು ಬಹಳ ತೂಕವಾಗದನ್ನೇ ಮಾತಾಡ್ತೀನಿ ಮತ್ತು ಸಂಸ್ಕಾರದ ಬಗ್ಗೆನೇ ಮಾತಾಡ್ತೀನಿ. ಆಗಲೇ ಶ್ರೀಲಕ್ಷ್ಮಿಯವರು ಹೇಳ್ತಿದ್ರು, ಅವ್ರು ಹೇಳುವಂಥ ಪದಗಳು ಪ್ರತಿಯೊಂದು ಪದದಲ್ಲೂ ಅಷ್ಟೇ ತೂಕ ಆಯಿತು. ಹಿಂದೆ ಮಗ್ಗಿ ಪುಸ್ತಕ ಇತ್ತು, ಮಕ್ಕಳಿಗೆ ಅರಿವು ಚೆನ್ನಾಗಿತ್ತು. ಇವತ್ತು ಮಗ್ಗಿ ಪುಸ್ತಕ ಮಾಯ ಆಗೋಗ್ಬಿಟ್ಟಿದೆ. ತಿಥಿವಾರ ನಕ್ಷತ್ರ ಇಲ್ಲ, ದಿನ ಇಲ್ಲ, ಅಪ್ಪ ಅಮ್ಮನ ಸಂಬಂಧದ ಬಗ್ಗೆ ಇಲ್ಲ, ಅಣ್ಣ ತಮ್ಮಂದಿರಿಲ್ಲ, ಅಕ್ಕ ತಂಗಿಯರಿಲ್ಲ. ಅದನ್ನೇ ಬಿಟ್ಟು ಒಂದು ಒಳ್ಳೆ ಕ್ಲಾಸು, ಅದಕ್ಕೆ ಸಂಬಂಧಪಟ್ಟಂಥ ಮೌಲ್ಯಗಳನ್ನು ವಿಶೇಷವಾದಂಥ ರೀತಿಯಲ್ಲಿ ವೈಭವೀಕರಿಸಿ ಸ್ಕೂಲ್ನ ನಡೆಸ್ತಿದ್ದಾರೆ. ಹಿಂದೆ ಓದಂಥ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ತಂದೆ ತಾಯಂದಿರು ಬಹಳ ಚೆನ್ನಾಗಿದ್ದಾರೆ. ಮಕ್ಕಳನ್ನ ಹೈಯರ್ ಎಂಡ್ ಬದುಕಿಗೆ ತೋರಿಸಿ ಮನೆಗೆ ಒಂದು ಮಗು ಸಾಕುವಂತ ಯೋಚನೆ ಮಾಡಿ ಆ ಮಗುನೂ ಸಾಕೋದಕ್ಕೆ ಕಷ್ಟ ಆಗ್ತದೆ ಅಂತ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಇವತ್ತು ನಾವು ಬಂದು ಬೇಕಾಗಿರುವಂತಹ ವಿಶೇಷವಾದಂತಹ ವಿಚಾರಗಳನ್ನು ಮುಚ್ಚಿಟ್ಟು ಒಂದಿಷ್ಟು ಅನ್ನ ಪಿಜ್ಜಾ ಬರ್ಗರ್ ಕೊಟ್ಟು ಆ ಮಕ್ಕಳನ್ನ ಶಾಲೆಗೆ ಬರೋದು, ತೊಗೊಂಡೋಗಿ ಇನ್ನೊಂದು ಕಡೆ ಶಾಲೆ ಹಾಕೋದು, ಸುಸ್ತಾಗಿ ಮನೆಗೆ ಬಂದ ತಕ್ಷಣ ಹಾಸಿಗೆ ಮಲಗಿಸೋದು.
ಈ ಮಟ್ಟಕ್ಕೆ ಬಂದರೆ ಭಾಳ ಕಷ್ಟ. ಆದರೆ ಅಂತಹವರ ಮನೆ ಪರಿವರ್ತನೆ ಮನೆಗಿರೋ ತಾಯಂದ್ರು ಹೆಣ್ಣು ಮಕ್ಕಳಿಂದಲೇ ಆಗಬೇಕಾಗತ್ತೆ. ಹೆಣ್ಣು ಮನೆಯ ಕಣ್ಣು, ಆ ಹೆಣ್ಣು ಮಗಳೇ ಈ ಪ್ಲಾಸ್ಟಿಕ್ಕನ್ನು ದೂರ ಮಾಡಬೇಕಾದ್ರೆ ಮೊದಲು ಮನೆಗೆ ಏನಾದ್ರು ತರಕಾರಿ ತಂದರೆ ಇನ್ಮೇಲೆ ನಾಳೆ ಸಹ ಇದು ತಂದರೆ ಇದು ನಾನು ಮುಟ್ಟೋದಿಲ್ಲ ಅಂತ ಹೇಳಬೇಕು. ಈ ಪ್ರಕಾರವಾದಂಥ ಚಿಂತನೆಗೆ ಬಂದರೆ ಖಂಡಿತ ಒಳಿತಾಗತ್ತೆ. ಅದಾಗಲಿ. ನಾಳೆ ಬೆಳಗಿನಿಂದಲೇ ನನ್ನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ನಾನು ಧ್ವನಿ ಎತ್ತೀನಿ. ಒಂದು POP ಗಣೇಶ ಅಂತ ಒಂದು ಕಾರ್ಯಕ್ರಮ ಆಯಿತು 2017-18. 18ರಲ್ಲಿ ಅವಾಗ ನಾನು ಅವ್ರನ್ನ ಮನೆಗೆ ಹೋಗಿ ಭೇಟಿಯಾಗಿ ಮಂಜುನಾಥ ಸ್ವಾಮಿಯವ್ರ ಜೊತೆಯಲ್ಲಿ ಹೋಗಿದ್ದು. ಹೋಗಿ ಭೇಟಿಯಾಗಿ ಅವರು ಕೊಟ್ಟ ನಂತರ 2017 ಮತ್ತು 18 2 ವರ್ಷ ನಮಗೆ ಎಷ್ಟೊಂದು ಬರೀ ಮಣ್ಣಿಂದ ಮಾಡಿದಂಥ ಗಣೇಶ ಬಂತು ಅಂತ ಹೇಳಿದ್ರೆ POP ಗಣೇಶ ನಮ್ಮಲ್ಲಿ ಪೂರ್ತಿಯಾಗಿ ಕಡಿಮೆ ಆಯಿತು. ಬಟ್ 2023 ಮತ್ತೆ ಎಲ್ಲ ವಾಪಸ್ ಮರುಕಳಿಸಿ ಬಂದಿದೆ. ಸೊ ಅದು ಸೇಮ್ POPಯಲ್ಲೂ ಕೂಡ ಭಾಳ ಪ್ಲಾಸ್ಟಿಕ್ಕಿನ ಇದನ್ನು ನಾವು ಬಳಸುವಂಥದ್ದು ಒಂದು ಆಗೋಗ್ಬಿಟ್ಟಿದೆ, ಪೇಂಟು ಗೀಂಟೆಲ್ಲ. ಸೊ ಆ ರೀತಿಯಲ್ಲಿ ಎಲ್ಲಿ 2017 ಮತ್ತು 18ನಲ್ಲಿ ಆನಂದ ಗುರೂಜಿಯವರು ಕೊಟ್ಟ ತಕ್ಷಣವೇ ನಮ್ಗೆ ಎಷ್ಟೊಂದು ಗಣೇಶಗಳು POP ಗಣೇಶ ಕಡಿಮೆಯಾಗಿ ನಮ್ಮ ಮಣ್ಣಿನ ಗಣೇಶನ ಮಾತ್ರ ಬಂತು. ಅದೇ ರೀತಿ ನಾನು ಕೇಳಬೇಕು ಅಂತಿದ್ದೆ, ಅಷ್ಟು ಬೇಗ ಅವ್ರು ಕೇಳಿದ್ರು. ಬಟ್ ಒಂದು ಉದಾಹರಣೆ ಇದೆ ನಮ್ಮಲ್ಲಿ ಈ ಥರ ಆಗಿರ್ತಕ್ಕಂಥದ್ದು. ಅಂದರೆ POP ಗಣೇಶ ನಮ್ಮ ಬೆಂಗಳೂರಿನ ಮಟ್ಟಕ್ಕೆ ನಮಗೆ ನೋಡೋಕ್ಕಾಯಿತು. ಒಟ್ಟು ಸೇರಿದ್ರೆ ಒಂದು ಸಮಯದಲ್ಲಿ ನಮಗೆ ಬರೀ ಸ್ಯಾಂಕಿನ್ ಟ್ಯಾಂಕಲ್ಲಿ ಮಾತ್ರನೇ 3.5 ಲಕ್ಷ POP ಗಣೇಶ ಬರ್ತಂಥ ಜಾಗದಲ್ಲಿ ನಮಗೆ ಬರೀ 12,000 ಗಣೇಶಗಳು ಬಂತು ಆ ಟೈಮಲ್ಲಿ. ಲೆಕ್ಕ ಇಟ್ಕೊಂಡಿದ್ದೀವಿ, BBMP ಇದೆ ಇದು. ಸೊ ಅವ್ರನ್ನ ಕೇಳಬೇಕು ಅಂತಿದ್ದೆ, ಅಷ್ಟು ಬೇಗ ಅವ್ರು ಹೇಳಿದ್ರು. ಇದು ಒಂದು ಉದಾಹರಣೆ. ಎಲ್ಲಿ ಗಣೇಶನನ್ನು ನಾವು ಪ್ರತಿಷ್ಠೆ ಮಾಡುವಾಗ ಅದು ಮಣ್ಣಿನ ಗಣೇಶನಾಗಿರಬೇಕು, POP ಗಣೇಶ ಆಗಬಾರದು ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಪ್ಲಾಸ್ಟಿಕ್ಕನ್ನು ಮಾಡಿದ್ರೆ ಎಲ್ಲೋ ಒಂದು ಕಡೆ ಅದು ತುಂಬ ಉತ್ತಮವಾಗುತ್ತೆ ಅಂತಕ್ಕಂಥದ್ದು. ಭಾಳ ಅರ್ಚಕರು, ಬೇರೆ ದೇವಸ್ಥಾನದವರು ಅವರು ಪ್ರಾರಂಭ ಮಾಡಿದ್ರೆ ಗ್ಯಾರಂಟಿ ಇದಾಗೋ ಸಾಧ್ಯತೆ ಇದೆ. ಸಾರಿ ತಗೊಂಡಿರೋದ್ರಿಂದ ನಾವು ಇಲ್ಲೇ ಇದ್ಕೊಂಡು ಅಲ್ಲಿ ಇದು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ಏನೇನು ಕಾರ್ಯಾಚರಣೆ ಮಾಡಬಹುದು ಅನ್ನೋದು ನಿಮ್ಮ ಸಲಹೆ ಕೊಟ್ಟರೆ ನಾವು ಅದನ್ನು ಮುಂದುವರ್ಸೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಪ್ರಧಾನಮಂತ್ರಿಗಳು ಒಂದು ಮೆಸೇಜ್ ಕೊಟ್ಟಿದ್ದಾರೆ, ನಾವು ಗಮನಿಸಿರ್ಬೋದು. ವಿಶ್ವ ದರ್ಶನ ಅಖಿಲ ಭಾರತ ಅಂತಾರಾಷ್ಟ್ರೀಯ ಕಾರ್ಯದರ್ಶಿಗಳು ಚಂಪತ್ ರಾಯ್ ಕೂಡ ಒಂದು ಮನವಿಯನ್ನು ಮಾಡಿದ್ದಾರೆ. ನಾಡ್ದು 14ನೇ ತಾರೀಕು ಮಕರ ಸಂಕ್ರಾಂತಿ, ಆ್ಯಕ್ಚುಲಿ ಅದು ಧರ್ಮ ಸಂಕ್ರಾಂತಿ ಈಗ. ಸೊ ಮಕರ ಸಂಕ್ರಾಂತಿಯ ನಿಮಿತ್ತವಾಗಿ ಇಟ್ಟುಕೊಂಡು ನಮ್ಮ ಊರಿನ ದೇವಸ್ಥಾನಗಳನ್ನು 4-6 ಜನ ತಾಯಂದಿರು ಕುಟುಂಬದವರು ಸೇರಿಕೊಂಡು ಅದನ್ನು ರಾಮ ಸೇವೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಸ್ವಚ್ಛತೆ ಮಾಡೋದು, ಪಾಲಿಥೀನ್ ಮಕ್ಕಳು, ಅರ್ಚಕರಿಗೆ ಜಾಗೃತಿ ಮಾಡಿಸೋದು, ಅರ್ಚಕರ ಆರೋಗ್ಯಕ್ಕೆ ಅಲ್ಲಿ ಅಗರಬತ್ತಿ ಹಚ್ಚಿ ಅವರಿಗೆ ಹೊಗೆ ಹಾಕಬೇಡಿ ಅಂತ ಹೇಳುವಂಥದ್ದು ಇರ್ಬೋದು. ಅಲ್ಲಿ ಶುದ್ಧವಾದ ತುಪ್ಪದ ಗುಣ ದೀಪ ಹಾಕಿ ಅಂತ ಹೇಳುವಂಥದ್ದು, ಅಗರಬತ್ತಿ ಬದಲಾಯಿದ್ರೆ ತಪ್ಪೇನಿಲ್ಲ. ಸೊ ಈ ಥರ ಜಾಗೃತಿ ನಾವು ಮಾಡೋದು. ಮೊದಲಾಗಿ ಸ್ವಚ್ಛತೆ ಕಾರ್ಯವನ್ನು ಆ ದಿವಸ ಕೈಗೊಳ್ಬೋದಾ ಅಂತ ಹೇಳುವಂಥದ್ದು ಒಂದು ಮಾಡಬಹುದಾದ ಕೆಲಸ. ಇಡೀ ದೇಶದಲ್ಲಿ ಎಲ್ಲ ದೇವಸ್ಥಾನಗಳನ್ನ, ಮಸೀದಿ, ಚರ್ಚು, ಮಂದಿರಗಳಲ್ಲಿ ಕೂಡ ಶ್ರಮ ಸೇವೆಯನ್ನು ತಗೊಳ್ಳಿ ಅಂತ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ಚಂಪತ್ ರಾಯ್ ಕೂಡ ಅದೇ ರೀತಿಯ ಕರೆಯನ್ನು ಹೇಳಿಕೊಟ್ಟಿದ್ದಾರೆ. ಇದೊಂದು ಒಳ್ಳೆಯ ಪರ್ವಕಾಲ ನಮಗೆ. ಸಂಕ್ರಾಂತಿ ಹೆಸರಿಗೂ ಈ ರಾಮ ಮಂದಿರದ ಲೋಕಾರ್ಪಣದ ಸಂದರ್ಭಕ್ಕೂ ಈ ಸಮಾಜವನ್ನು, ಇಡೀ ಸಮಾಜದ ಸೇವೆ ಕಾರ್ಯಕ್ಕೆ ತೊಡಗಿಸಲಿಕ್ಕೂ ಒಂದು ಒಳ್ಳೆಯ ಅವಕಾಶ. ನಾವು ನಮ್ಮ ಸುತ್ತಮುತ್ತ ಮನೆಯಲ್ಲಿ ಜಾಗೃತಿ ಮಾಡುವುದು, ನಮ್ಮ ದೇವಸ್ಥಾನದಲ್ಲಿ ಇರ್ಬೋದು. ಇದು ಒಳ್ಳೆಯ ಪ್ರಶ್ನೆ ನೀವು ಮಾಡ್ಬೋದಾದ್ರು. ಅಯೋಧ್ಯೆ ನಿಮಿತ್ತ ಮಾಡಿಕೊಂಡು ನಾವು ಇದನ್ನು ಅದಕ್ಕೋಸ್ಕರ ಡ್ರೈವ್ ಶುರು ಮಾಡಬೇಕು ಅಂತಲೇ ಮಾಡಿದ್ದು. ಅಯೋಧ್ಯೆ ಇರ್ಲಿ ಅಂತ ಹೇಳೋದಕ್ಕಿಂತ ಅಯೋಧ್ಯೆನೇ ಕೇಂದ್ರವಾಗಿ ಇಟ್ಕೊಂಡು ಇಡೀ ದೇಶದಲ್ಲ ಮಾಡ್ತಾ ಇದ್ದೇವೆ ಅಂತ ನಿಮ್ಮ ಗಮನಕ್ಕೆ. ಒಂದು ನಾವು 5 ಸಂಗತಿಗಳಲ್ಲಿ ಪಾಲಿಥೀನ್ ಮುಕ್ತಕ್ಕೋಸ್ಕರ ಪ್ರತಿ ಒಂದು ಏರಿಯಾ, ಸಣ್ಣ ಸಣ್ಣ ಏರಿಯಾಗಳಲ್ಲಿ ಹರಿತ್ ಶ್ರಮದಾನ ಅಂತ ಶುರು ಮಾಡ್ತಾ ಇದ್ದೀವಿ. ವಾರಕ್ಕೊಂದು ಶ್ರಮದಾನ, 4 ಜನ 5 ಜನ ನಮ್ಮ ಒಂದು ಪ್ರದೇಶಗಳಲ್ಲಿ ಒಂದು ಶ್ರಮದಾನ. ಗಿಡಕ್ಕೆ ಮೊಳೆ ಹೊಡೆದಿದ್ರೆ ಮೊಳೆ ಕೀಳುವಂಥದ್ದು ಇರ್ಬೋದು, ಸ್ವಚ್ಛತೆ ಬೇಕಾದ್ರೆ ಸ್ವಚ್ಛತೆ ಇರ್ಬೋದು, ಪಾಲಿಥೀನ್ ಪ್ಲಾಸ್ಟಿಕ್ ಸುಡಬಾರ್ದು ಅಂತ ಹೇಳುವಂಥದ್ದು ಇರ್ಬೋದು. ಇವೆಲ್ಲವೂ ಕೂಡ ನಾವು ಮಾಡ್ಲಿಕ್ಕೆ ಆ ಶ್ರಮದಾನವನ್ನು ಬಳಸ್ಕೊಡ್ತಾ ಇದ್ವಿ. ನಾವು ಕೂಡ ಸ್ವಯಂ ಪ್ರೇರಣೆಯನ್ನು ಶುರು ಮಾಡ್ಬೋದು. ಒಂದು ವಿಷಯ, ಈಗ ನಾವು ಹೇಗೂ ಜನಗಳನ್ನು ರೀಚ್ ಮಾಡೋಕ್ಕೆ ಮಾಧ್ಯಮಗಳು ಮತ್ತು ಸರ್ಕಾರ ಅಂತ ಮಾತಾಡ್ತಾ ಇದ್ದೀವಿ, ನಾವೇ ರೀಚ್ ಮಾಡೋಕ್ಕೆ ಒಂದು ಅವಕಾಶ ಇದೆ. ಅಯೋಧ್ಯೆಯಿಂದ ನಮಗೆ ಗೊತ್ತಿದೆ, ಇವತ್ತು ಪವಿತ್ರ ಮಂತ್ರಾಕ್ಷತೆಯಿಂದ ಪ್ರತಿ ಮನೆಗೆ ತಲುಪಿಸ್ತಾ ಇದ್ದೀವಿ. ನಾವು ಜನವರಿ 22ನೇ ತಾರೀಕು ನಮ್ಮ ಪ್ರತಿಯೊಂದು ಗ್ರಾಮವನ್ನೇ ಅಯೋಧ್ಯೆ ಮಾಡ್ತೀವಿ. ನಮ್ಮ ಮಂದಿರವನ್ನೇ, ಗ್ರಾಮದಲ್ಲಿರೋ ಮಂದಿರವನ್ನೇ ಅಯೋಧ್ಯೆ ರಾಮ ಮಂದಿರ ಮಾಡ್ತಿದ್ದೀವಿ ಅಂತ ಒಂದು ಸಂಕಲ್ಪ ಇದೆ. ಹಾಗೆ ಪೂಜೆಗಳು ಅವತ್ತು ನಡೆಯುತ್ತೆ. ನಾವು ಪ್ರತಿಯೊಂದು ಮಂದಿರದಲ್ಲಿ ಆ ಪ್ರದೇಶ ಜನಗಳೆಲ್ಲರೂ ಸೇರಬೇಕು ಅಂತ ಬಂದಾಗ ನಾವಿವತ್ತು ಒಂದು ಸಂದೇಶವನ್ನು ಅವ್ರಿಗೆ ಕೊಡೋಣ. ನಮಗಿನ ಅವಕಾಶ ಇದೆ. 22ನೇ ತಾರೀಕು ದೇವಸ್ಥಾನಗಳಲ್ಲಿ ಸತ್ಸಂಗ ಆಗುವಾಗ ಮಾತಾಡುವಾಗ ಇದನ್ನು ಹೇಳ್ಬೋದು. ಅಯೋಧ್ಯೆ ಅಂತ ನಮ್ಮ ಚಿತ್ತ ಅಂತ ಇದೆಯಲ್ಲ, ನಾವು ಅಯೋಧ್ಯೆಗೆ ಹೋಗುವಾಗ ಹೇಗಿರ್ಬೇಕು ಅನ್ನೋದು ಒಂದು ಭಾಗ, ನಮ್ಮ ದೇವಸ್ಥಾನವನ್ನು ಹೇಗೆ ಇಟ್ಕೊಳ್ಬೇಕು ಅನ್ನೋದು ಒಂದು ಭಾಗ, 3ನೇದು ನಮ್ಮ ಮುಂದಿನ ಜೀವನದಲ್ಲಿ ಪ್ಲಾಸ್ಟಿಕ್ ಅನ್ನು ಹೇಗೆ ಮಾಡೋದು, ಈ 3 ಅಂಶಗಳನ್ನ ಅವತ್ತು ಹೇಳ್ಬೋದು ಅಂತ ಒಂದು ಸೂಚನೆ ಕೊಟ್ಟರೆ ನಾವು ಎಲ್ಲಾ ದೇವಸ್ಥಾನಗಳಲ್ಲಿ ಆಲ್ಮೋಸ್ಟ್ ಬಹುತೇಕ ಅಲ್ಲಿ ಬರುವಂತ ಎಲ್ಲರಿಗೂ ಒಂದು ಸಂದೇಶ ತಲುಪಕ್ಕೆ ಒಂದು ಅವಕಾಶ, ಸುವರ್ಣ ಅವಕಾಶ ಜನವರಿ 22 ಇದೆ. ಆ ಕೆಲಸವನ್ನ ಮಾಡೋಣ ಅಂತ ಹೇಳ್ತೀವಿ.